ನಲ್ಲಿದೆ ಅಂದರೆ ಝೆಡ್ ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಪ್ಲೇನ್ ಯಾವುದು? ಎಕ್ಸ್ ಆ್ಯಂಡ್ ವೈ ಅಲ್ವಾ, ಸರಿ ತಾನೆ? ಸೊ ಎಕ್ಸ್ ಆ್ಯಂಡ್ ವೈ ಆರ್ ಪರ್ಪೆಂಡಿಕ್ಯುಲರ್ ಟು ಝೆಡ್. ಸೊ ಹಾಗಾಗಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಎಲ್ಲಿದೆ ಅಂತ ಹಾಗಿದ್ರೆ ಇಟ್ಸ್ ಇನ್ ದ ಎಕ್ಸ್ ವೈ ಪ್ಲೇನ್. ಆನ್ ದ ಎಕ್ಸ್ ವೈ ಪ್ಲೇನ್ ಫಾರ್ ಎ ಗಿವನ್ ಝೆಡ್, the angle between electric field and equipotential surface is always 90 degree. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಆ್ಯಂಗಲ್ಲು ಯಾವಾಗಲೂ 90 ಡಿಗ್ರಿಗಳಾಗಿರುತ್ತದೆ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕ್ಲೋಸರ್ ಇನ್ ದ ರೀಜನ್ಸ್ ಆಫ್ ಲಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಕಂಪೇರ್ ಟು ರೀಜನ್ಸ್ ಆಫ್ ಲೋಯರ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಸೊ ಅದು ನಿಜ, ಯಾಕೆಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗ್ ಇರುವ ಕಡೆಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ವೆರಿ ಕ್ಲೋಸ್ಲಿ ಪ್ಯಾಕ್ಡ್. ಬೇಕಾದ್ರೆ ನೋಡಿ, ನಾನು ಡಿಸ್ಟೆನ್ಸ್ ಸೇಮ್ ಇಡ್ತಾ ಇದ್ದೀನಿ. ಈ ಡಿಸ್ಟೆನ್ಸು ಈ ಒಂದು ಡಾಟಿಂದ ಇನ್ನೊಂದು ಡಾಟಿಗೆ ನಡುವಿನ ಡಿಸ್ಟೆನ್ಸನ್ನು ಸೇಮ್ ಇಡ್ತಾ ಇದ್ದೀನಿ. ಆದರೆ ಇಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ನಿಮಗೆ ಗೊತ್ತಾಗ್ತಾ ಇದೆ, ಏನಾಗ್ತಾ ಇದೆ ಹೇಳಿ? ದೇ ಆರ್ ಬಿಕಮಿಂಗ್ ಸ್ಪಾರ್ಸ್, ಸ್ಪ್ರೆಡ್ ಆಗ್ತಾ ಇರೋಂಗೆ ಕಾಣಿಸ್ತಾ ಇದಾವಲ್ಲ, ಕಾಣಿಸ್ತಾ ಇದೆಯಾ? ಲೈಕ್ ದಿಸ್ ಆರ್ ಕ್ಲೋಸರ್ ಇನ್ ದ ರೀಜನ್ಸ್ ಆಫ್ ಲಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ಸ್ ಕಂಪೇರ್ಡ್ ಟು ರೀಜನ್ಸ್ ಆಫ್ ಲೋಯರ್ ಎಲೆಕ್ಟ್ರಿಕ್ ಫೀಲ್ಡ್ಸ್. ಲೋಯರ್ ಎಲೆಕ್ಟ್ರಿಕ್ ಫೀಲ್ಡ್ಗಳಿಗೆ ಹೋಲಿಸ್ಕೊಂಡ್ರೆ ಹೈಯರ್ ಎಲೆಕ್ಟ್ರಿಕ್ ಫೀಲ್ಡ್ಗಳಲ್ಲಿ ಕ್ಲೋಸ್ ಆಗಿ ಪ್ಯಾಕ್ ಆಗಿರ್ತವೆ. ವಿಲ್ ಬಿ ಮೋರ್ ಕ್ರೌಡೆಡ್ ನಿಯರ್ ಶಾರ್ಪ್ ಎಡ್ಜಸ್ ಆಫ್ ಎ ಕಂಡಕ್ಟರ್. ಒಂದು ಕಂಡಕ್ಟರಿನ ಶಾರ್ಪ್ ಎಡ್ಜ್ಗಳಲ್ಲಿ ಜಾಸ್ತಿ ಚಾರ್ಜಸ್ ಇರುತ್ತೆ, ಗೊತ್ತಲ್ಲ? ಜಾಸ್ತಿ ಚಾರ್ಜ್ಗಳಿದೆ ಅಂದರೆ ಜಾಸ್ತಿ ಫೀಲ್ಡ್ ಇರ್ತದೆ, ಜಾಸ್ತಿ ಫೀಲ್ಡ್ ಇದ್ದ ಕಡೆಗೆ ಜಾಸ್ತಿ ಪ್ಯಾಕ್ ಆಗಿರಲೇಬೇಕು. ಆಲ್ವೇಸ್ ಈಕ್ವಲಿ ಬಿ ಸ್ಪೇಸ್ಡ್, ಯಾವಾಗಲೂ ಈಕ್ವಲ್ ಸ್ಪೇಸ್ನಲ್ಲೇ ಇರ್ತಾವಂತೆ. ಹಂಗೆ ಹೇಳಕ್ಕೆ ಬರೋಲ್ಲ ನಾವು. ಅದು ಫೀಲ್ಡ್ ಚೇಂಜ್ ಆದಂಗೆ ಅವು ಚೇಂಜ್ ಆಗ್ತವೆ, ಈಕ್ವಲ್ ಸ್ಪೇಸಲ್ಲೇ ಇರ್ತವೆ ಅಂತ ಹೇಳಕ್ಕೆ ಬರೋಲ್ಲ. ಬೋತ್ 1 and 2 ಆರ್ ಕರೆಕ್ಟ್, ಬೋತ್ 1 and 2 ಆರ್ ಕರೆಕ್ಟ್. ಇಲ್ಲಪ್ಪ, consider a uniform field in the z direction. Potential is a constant for any x for a given z. ಓಹೋ, ಯಾವುದೇ ಎಕ್ಸಿನ ಮೇಲೆ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್, ನಿಜ ಅಲ್ವಾ? ಎಲ್ಲಿದೆ ಇದು ಎಕ್ಸ್ ವೈ ಪ್ಲೇನ್ ಅಲ್ಲ, ಇದು ಬೋರ್ಡನ್ನು ಎಕ್ಸ್ ವೈ ಪ್ಲೇನ್ ಅನ್ಕೋ, ಇದನ್ನು ಝಡ್ ಅಂತ ಅನ್ಕೋ, ಅರ್ಥ ಆಯ್ತಾ? ಪೊಟೆನ್ಷಿಯಲ್ಲು ಯಾವುದೇ ಎಕ್ಸ್ ಮೇಲೆ, ಎಕ್ಸ್ ಆಕ್ಸಿಸಿನ ಯಾವುದೇ ಭಾಗದ ಮೇಲೆ ಕಾನ್ಸ್ಟೆಂಟ್ ಅಲ್ವಾ? ಹೌದು. ಫಾರ್ ಎನಿ ವೈ ಇನ್ ಎ ಗಿವನ್ ಝೆಡ್, ವೈ ಆಕ್ಸಿಸಿನ ಯಾವುದೇ ಇದ್ರ ಮೇಲೂ ಕೂಡ ಅದು ಕಾನ್ಸ್ಟೆಂಟ್ ಅಲ್ವಾ? ಕರೆಕ್ಟ್ ತಾನೆ? ಫಾರ್ ಆನ್ ದ ಎಕ್ಸ್ ವೈ ಪ್ಲೇನ್, ಇಡೀ ಎಕ್ಸ್ ವೈ ಪ್ಲೇನ್ ಮೇಲೆ ಎಲ್ಲಿ ಹೋದ್ರೂ ಕಾನ್ಸ್ಟೆಂಟ್ ಅಲ್ವಾ? ನಾನು ಮೊದಲನೇ ಎರಡು ನೋಡಲೇ ಇಲ್ಲ, ಮೂರನೇ ನೋಡಿದೆ, ಆಯಿತಾ? ಆಲ್ ಆಫ್ ದೀಸ್ ಕರೆಕ್ಟು. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ನೋಡ್ರಪ್ಪ, ಈ ಎಕ್ಸ್ ವೈ ಪ್ಲೇನ್ ಅಂದರೆ ಏನರ? ಇದು ಎಕ್ಸ್ ವೈ ಪ್ಲೇನ್ ಅಲ್ಲನಾ? ದಿಸ್ ಈಸ್ ಎಕ್ಸ್ ಆ್ಯಕ್ಸಿಸ್, ದಿಸ್ ಈಸ್ ವೈ ಆ್ಯಕ್ಸಿಸ್, ಅದೇ ತಾನೇ ಬೋರ್ಡಿನ ಪ್ಲೇನ್. ಈ ಇಡೀ ಬೋರ್ಡಿನ ಮೇಲೆ ಎಲ್ಲ ಪಾಯಿಂಟ್ಗಳಲ್ಲೂ ಪೊಟೆನ್ಷಿಯಲ್ ಕಾನ್ಸ್ಟೆಂಟಾ? ಎಕ್ಸ್ ಆ್ಯಕ್ಸಿಸಿನ ಮೇಲಿರುವಂಥ ಎಲ್ಲ ಪಾಯಿಂಟ್ಗಳಲ್ಲೂ ಒಂದೇ ವೋಲ್ಟೇಜಾ? ವೈ ಆ್ಯಕ್ಸಿಸಿನ ಮೇಲಿರೋ ಎಲ್ಲ ಪಾಯಿಂಟ್ಗಳಲ್ಲೂ ಒಂದೇ ವೋಲ್ಟೇಜಾ? ಇನ್ನು ಎಕ್ಸ್ ಆ್ಯಂಡ್ ವೈ ಪ್ಲೇನ್ನಲ್ಲಿರುವಂಥ ಯಾವ ಪಾಯಿಂಟಲ್ಲಿ ತಗೊಂಡ್ರು ಒಂದೇ ವೋಲ್ಟೇಜಾ? ಮೂರನ್ನೂ ಹೇಳ್ತಾ ಇದೆಯಲ್ಲಪ್ಪ ಅದು. ಸೊ ಹಾಗಾಗಿ ನೆಕ್ಸ್ಟು, ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಈಸ್ ಪ್ಲೇಸ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ಎ ಪಾಯಿಂಟ್ ಚಾರ್ಜ್ ಪ್ಲೇಸ್ಡ್ ಅಟ್ ಪಿ ಆ್ಯಸ್ ಶೋನ್ ಇನ್ ದ ಫಿಗರ್. ಲೆಟ್ ವಿ ಎ, ವಿ ಬಿ, ವಿ ಸಿ ಬಿ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ಸ್ ಎ ಬಿ ಸಿ ರೆಸ್ಪೆಕ್ಟಿವ್ಲಿ. ದೆನ್ ಸ್ವಲ್ಪ ಹುಷಾರಾಗಿ ನೋಡಿ ಈ ಪ್ರಾಬ್ಲಮ್ನ. ನೋಡ್ರಪ್ಪ, ಇಲ್ಲೊಂದು ಚಾರ್ಜ್ ಇದೆ ಕಣೋ, ಪಾಯಿಂಟ್ ಪಿನಲ್ಲಿ ಒಂದು ಚಾರ್ಜ್ ಇದೆ. ಇಲ್ಲೊಂದು ಕಂಡಕ್ಟಿಂಗ್ ಸ್ಪಿಯರ್ ಇದೆ. ಏನಿದೆ ಹೇಳಿ? ಕಂಡಕ್ಟಿಂಗ್ ಚಾರ್ಜ್ಡ್ ಅಲ್ಲ, ಹಾಲೋ ಕಂಡಕ್ಟಿಂಗ್ ಸ್ಪಿಯರ್ ಇದೆ. ಅಂದರೆ ಮೆಟಲ್ ಸ್ಪಿಯರ್ ಇದೆ ಇಲ್ಲಿ, ಬಾಲು. ಅರ್ಥ ಆಗುತ್ತಾ? ಹಿಂಗಿಟ್ಟಾಗ ಏನಾಗುತ್ತೆ? ಇದು ಚಾರ್ಜ್ಡ್ ಸ್ಪಿಯರ್ ಅಲ್ಲ, ಮತ್ತು ಚಾರ್ಜ್ ಇಲ್ಲ ಇದ್ರ ಮೇಲೆ. ಸುಮ್ಮನೆ ಚಾರ್ಜ್ ಪಕ್ಕದಲ್ಲಿ ಒಂದು ಮೆಟಲ್ ತಂದಿಟ್ಟಿದ್ದೀವಿ. ಚಾರ್ಜ್ ಪಕ್ಕದಲ್ಲಿ ಒಂದು ಮೆಟಲ್ ತಂದಿಟ್ಟರೆ ಮೆಟಲ್ಗೆ ಏನಾಗುತ್ತೆ ಹೇಳಿ? ಫಸ್ಟ್ ಇಂಡಕ್ಷನ್ ಆಗುತ್ತೆ. ಇಂಡಕ್ಷನ್ ಆಗಿ ಈ ಕಡೆ ಮುಖದಲ್ಲಿ ನೆಗೆಟಿವ್ ಚಾರ್ಜಸ್ ಬರ್ತವೆ, ಕರೆಕ್ಟಾ? ಈ ಕಡೆ ಮುಖದಲ್ಲಿ ಪಾಸಿಟಿವ್ ಚಾರ್ಜಸ್ ಬರ್ತವೆ, ಕರೆಕ್ಟಾ? ಇದು ನೋಡೋಕ್ಕೆ ಹೆಂಗೆ ಕಾಣಿಸುತ್ತೆ ಅಂತ ನೋಡಿ ಫಸ್ಟ್. ಹೌ ಇಟ್ ಲುಕ್ಸ್ ಲೈಕ್. ಈ ಪಾಸಿಟಿವ್ ಚಾರ್ಜ್ನಿಂದ ಫ್ಲಕ್ಸ್ ಹೊರಗೆ ಬರುತ್ತಾ ಇಲ್ವಾ? ಬರುತ್ತೆ. ಈ ನೆಗೆಟಿವ್ ಚಾರ್ಜ್ಗಳು ಈ ಫ್ಲಕ್ಸ್ನ ಏನು ಮಾಡ್ತವೆ? ಎಳ್ಕೊತವೆ, ಕರೆಕ್ಟಾ? ದೀಸ್ ನೆಗೆಟಿವ್ ಚಾರ್ಜಸ್ ವಿಲ್ ಅಬ್ಸಾರ್ಬ್ ದ ಫ್ಲಕ್ಸ್. ಇನ್ನು ಎಲೆಕ್ಟ್ರಿಕ್ ಫೀಲ್ಡು ಈ ಕಂಡಕ್ಟಿಂಗ್ ಸ್ಪಿಯರ್ನ ಒಳಭಾಗದಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಇರುತ್ತಾ?
ಚಾರ್ಜ್ಡ್ ಸ್ಪಿಯರ್ನ ಒಳಭಾಗದಲ್ಲಿ ಫೀಲ್ಡ್ ಇರಲ್ಲ, ಅದನ್ನು ಒಪ್ಕೋತೀವಿ. ಸ್ಪಿಯರ್ನ ಹೊರಭಾಗದಲ್ಲಿ ಚಾರ್ಜಸ್ ಇದ್ದರೆ ಒಂದೇ ಜಾತಿವು, ಅರ್ಥ ಆಯ್ತಾ, ಒಂದೇ ಜಾತಿಯ ಚಾರ್ಜ್ಗಳಿದ್ದರೆ ಒಳಭಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ. ಅದು ನಮಗೆ ಗೊತ್ತಿರೋ ವಿಷಯ ಅಲ್ವಾ, ಅದು ನಮಗೆ ಗೊತ್ತಿರೋ ವಿಷಯ. ಆದರೆ ಇಲ್ಲಿ ಕೇಸ್ ಬೇರೆ ಇದೆ, ಈ ಕಡೆ ಮುಖ ನೆಗೆಟಿವು, ಆ ಕಡೆ ಮುಖ ಪಾಸಿಟಿವು. ಹಾಗಾಗಿ ನಾವು ಇದನ್ನು ಹಂಗೆ ಕಣ್ಣು ಮುಚ್ಕೊಂಡು ಹಾಕಕ್ಕೆ ಬರಲ್ಲ, ಅರ್ಥ ಆಯ್ತಾ. ಬಿಕಾಸ್ ದಿಸ್ ಸೈಡ್ ಈಸ್ ನೆಗೆಟಿವ್, ದಟ್ ಸೈಡ್ ಈಸ್ ಪಾಸಿಟಿವ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗಳ ಪ್ಯಾಟ್ರನ್ ನೋಡೋಣ, ಬೇರೆ ಇನ್ನು ಯಾವ ರೀತಿಲೂ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ ಇದನ್ನು. ಎಲೆಕ್ಟ್ರಿಕ್ ಫೀಲ್ಡ್ ಪ್ಯಾಟ್ರನ್ನು ಪಾಸಿಟಿವ್ ಚಾರ್ಜಿನಿಂದ ಹೊರಡುತ್ತೆ, ನೆಗೆಟಿವ್ ಚಾರ್ಜಿನ ಮೇಲೆ ಬಂದು ಸೇರ್ಕೊಳ್ಳುತ್ತೆ, ಓಕೆನಾ. ಇನ್ನು ಒಳಭಾಗದಲ್ಲಿ ಏನಾಗುತ್ತೆ ಅಂತ ನೋಡಿ, ಒಳಭಾಗ ಈ ಹೊರಭಾಗದಿಂದ ಯಾವಾಗಲೂ ಅಷ್ಟೇ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಏನಾಗಿರಬೇಕು, ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಈ ಸ್ಪಿಯರಿನ ಸರ್ಫೇಸೇ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಲ್ವಾ, ಸ್ಪಿಯರ್ನ ಸರ್ಫೇಸೇ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆಗಿರೋದ್ರಿಂದ ಸೊ ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ಸು ಹೊರಡ್ತವೆ ಹೊರಗೆ. ದೇ ಜಸ್ಟ್ ಗೋ ಔಟ್ ಫ್ರಮ್ ದಿಸ್ ಸರ್ಫೇಸ್ ಆಫ್ ದಿಸ್ ಚಾರ್ಜ್. ಅಲ್ಲಿಗೆ ಇದು ಹೊರಡುತ್ತೆ. ಬಿಕಾಸ್ ಪಾಸಿಟಿವ್ ಚಾರ್ಜಸ್ ಆನ್ ದಿಸ್ ಸೈಡ್ ವಿಲ್ ಎಮಿಟ್ ಔಟ್ ದ ಎಲೆಕ್ಟ್ರಿಕ್ ಫ್ಲಕ್ಸ್. ಇನ್ನು ಇವೆರಡರ ರೀಜನ್ನಿನ ನಡುಭಾಗದಲ್ಲಿ ಏನಾಗಿದೆ ನೋಡಿ, ಪಾಸಿಟಿವ್ ಚಾರ್ಜ್ನಿಂದ ಫ್ಲಕ್ಸ್ ಏನು ಬರುತ್ತೆ, ನೆಗೆಟಿವ್ ಚಾರ್ಜ್ ಕಡೆಗೆ ಬರುತ್ತೆ. ಹೌದಾ, ಬರುತ್ತಾ ಇಲ್ವಾ, ಬರ್ತಿಲ್ಲ ನೋಡಿ ಒಳಗೆ. ಈಗ ಹಾಗಿದ್ರೆ ಸ್ಪಿಯರ್ನ ಒಳಭಾಗದಲ್ಲಿ ಫೀಲ್ಡ್ ಝೀರೋನಾ, ಫೀಲ್ಡ್ ಝೀರೋ ಅಲ್ಲ, ಆದರೆ ಫೀಲ್ಡ್ ಝೀರೋ. ಫೀಲ್ಡ್ ಲೈನ್ಸ್ ಇದೆ, ಫೀಲ್ಡ್ ಲೈನ್ಸ್ ಇಲ್ವಾ, ಹಾಲೋ ಸ್ಪಿಯರ್ನ ಒಳಭಾಗದಲ್ಲಿ ಫೀಲ್ಡ್ ಲೈನ್ಸ್ ಇಲ್ವಾ. ಈ ಸ್ಪಿಯರಿನ ಕತೆ ಏನಾಗುತ್ತೆ, ಈ ಸ್ಪಿಯರ್ನಲ್ಲಿ ಬಂದಂಥ ಫ್ಲಕ್ಸು, ಈ ಕಡೆಯಿಂದ ಬಂದಂಥ ಫ್ಲಕ್ಸು ವಾಪಸ್ ಹೊರಟೋಗ್ತವೆ, ಕರೆಕ್ಟಾ. ಹಾಗಾಗಿ ಇಲ್ಲಿ ಫೀಲ್ಡ್ ಇಲ್ಲ ಅಂತ ಹೇಳ್ತೀವಿ ನಾವು. ಆದರೆ ಇಲ್ಲಿ ಹಂಗಲ್ವಲ್ಲ, ಪಾಸಿಟಿವ್ ಚಾರ್ಜ್ ಈ ಕಡೆಗಿದೆ, ನೆಗೆಟಿವ್ ಚಾರ್ಜ್ ಈ ಕಡೆಗಿದೆ, ಎಲೆಕ್ಟ್ರಿಕ್ ಫೀಲ್ಡು ಪಾಸಿಟಿವ್ನಿಂದ ನೆಗೆಟಿವ್ಗೆ, ಪಾಸಿಟಿವಿಂದ ನೆಗೆಟಿವ್ಗೆ, ಪಾಸಿಟಿವಿಂದ ನೆಗೆಟಿವ್ಗೆ ಹೋಗಲ್ವಾ, ಹೋಗುತ್ತೆ. ಹಾಗಿದ್ದರೆ ಇದ್ರ ಒಳಭಾಗದಲ್ಲಿ ಫೀಲ್ಡ್ ಇದೆ ಅಂತ ಹೇಳಬೇಕಾಗತ್ತೆ ತಾನೆ. ಬಟ್ ನಾನು ಇಲ್ಲ ಅಂದ್ಬಿಟ್ನಲ್ಲ, ಏನಾಗುತ್ತೆ ಗೊತ್ತಾ, ಇಲ್ಲಿ ಪ್ರೊಡ್ಯೂಸ್ ಆದಂಥ ಎಲೆಕ್ಟ್ರಿಕ್ ಫೀಲ್ಡು ಹಿಂಗಿದೆ, ಇದ್ರ ಒಳಭಾಗದಲ್ಲಿ ಪ್ರೊಡ್ಯೂಸ್ ಆದ ಫೀಲ್ಡ್ ಹೆಂಗಿದೆ, ಅಪೋಸಿಟ್ ಇದೆ. ಇಲ್ಲಿ 10 ಕೂಲಂಬ್ ಇದ್ದರೆ ಇದ್ರ ಮೇಲೆ ಇಂಡ್ಯೂಸ್ ಆಗೋ ಎಷ್ಟು, 10 ಕೂಲಂಬೆ. ಹಾಗಿದ್ರೆ ಇದರಿಂದ ಇಂಡ್ಯೂಸ್ ಆಗೋ ಫೀಲ್ಡ್ ಎಷ್ಟಿರುತ್ತೆ, ಸೇಮ್ ಇರುತ್ತೆ. ಇದರಿಂದ ಏನು ಫೀಲ್ಡ್ ಇಂಡ್ಯೂಸ್ ಆಗಿದೆಯೋ ಅದೇ ಫೀಲ್ಡೇ ಇಲ್ಲಿ ಒಳಗಡೆನೂ ಇಂಡ್ಯೂಸ್ ಆಗುತ್ತೆ. ದೆನ್ ವಾಟ್ ಈಸ್ ದ ಟೋಟಲ್ ಫೀಲ್ಡ್ ಇನ್ಸೈಡ್, ಝೀರೋ. ಅರ್ಥ ಆಗುತ್ತೆ ಹೇಳ್ತಾ ಇರೋದು ನಾನು, ಅರ್ಥ ಆಗ್ತಾ ಇದೆಯಾ. ವಾಟ್ ಈಸ್ ದ ಟೋಟಲ್ ಫೀಲ್ಡ್, ಇಲ್ಲಿ ಝೀರೋ ಆಗೋದು ಬೇರೆ ಥರ, ಇಲ್ಲಿ ಝೀರೋ ಆಗ್ತಾ ಇದೆ ಕರೆಕ್ಟು. ಒಂದು ಚಾರ್ಜ್ಡ್ ಸ್ಪಿಯರ್ನ ಒಳಭಾಗದಲ್ಲೂ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ, ಅರ್ಥ ಆಯ್ತಾ. ಚಾರ್ಜಿನ ಪಕ್ಕದಲ್ಲಿ ಇಟ್ಟಂಥ ಹಾಲೋ, ಚಾರ್ಜೇ ಇಲ್ಲದ ಹಾಲೋ ಮೆಟಲ್ ಸ್ಪಿಯರ್ನ ಒಳಭಾಗದಲ್ಲೂ ಕೂಡ ಫೀಲ್ಡ್ ಝೀರೋ. ಹೇಗೆ, ಮೆಕ್ಯಾನಿಸಮ್ ಬೇರೆ ಬೇರೆ. ಇಲ್ಲಿ ಅಪೋಸಿಟ್ ಚಾರ್ಜ್ಗಳು ರಿಪೆಲ್ ಮಾಡಿ ಒಳಭಾಗದಲ್ಲಿ ಫೀಲ್ಡನ್ನು ಝೀರೋ ಮಾಡಿದರೆ, ಇಲ್ಲಿ ಒಳಭಾಗದಲ್ಲಿ ಫೀಲ್ಡ್ ಲೈನ್ಸ್ ಏನು ಝೀರೋ ಆಗಲ್ಲ, ಫೀಲ್ಡ್ ಲೈನ್ಸ್ ಇರ್ತಾವೆ, ಬರ್ತಿರ್ತವೆ. ಬರ್ತಿದ್ದ ಹಾಗೇ ಈ ಎಲೆಕ್ಟ್ರಿಕ್ ಫೀಲ್ಡು ಹೊರಗಿನ ಎಲೆಕ್ಟ್ರಿಕ್ ಫೀಲ್ಡು, ಒಳಗಿನ ಎಲೆಕ್ಟ್ರಿಕ್ ಫೀಲ್ಡು ಸೇರ್ಕೊಂಡು ಒಳಭಾಗದಲ್ಲಿ ಫೀಲ್ಡ್ ಏನಾಗುತ್ತೆ, ಝೀರೋ ಆಗುತ್ತೆ. ನೋಡೋರ್ ಕಣ್ಣಿಗೆ ಹೆಂಗೆ ಕಾಣಿಸುತ್ತೆ, ಫ್ಲಕ್ಸ್ ಲೈನ್ಗಳು ಈ ಕಡೆ ಮುಖಕ್ಕೆ ಹೋಗಿ ಮಾಯ ಆಗ್ತವೆ, ಪಕ್ ಅಂತ ಹೇಳಿ ಈ ಕಡೆ ಮುಖದಿಂದ ಹೊರಗಡೆ ಬರ್ತಿರ್ತವೆ. ಒಳಗಡೆ ಏನಿರುತ್ತೆ ಹೇಳಿ, ಏನೂ ಇರಲ್ಲ. ದೇರ್ ಆರ್ ನೋ ಫೀಲ್ಡ್ ಲೈನ್ಸ್. ಯಾಕೆ ಹೇಳಿ, ಕ್ಯಾನ್ಸಲ್ ಆಗಿರ್ತಾವಲ್ಲಿ, ಅರ್ಥ ಆಯ್ತಾ. ಸೊ ವಾಟ್ ಈಸ್ ದ ಫೀಲ್ಡ್ ಇನ್ಸೈಡ್ ದಿಸ್, ಝೀರೋ. ವೇರ್ ಎವರ್ ಫೀಲ್ಡ್ ಈಸ್ ಇನ್ಸೈಡ್, ವಾಟ್ ಈಸ್ ದ ಪೊಟೆನ್ಷಿಯಲ್, ಕಾನ್ಸ್ಟೆಂಟ್. ಅರ್ಥ ಆಯಿತು, ಹಾಂ, ಎಸ್. ಹಾಗಿದ್ರೆ ಚಾರ್ಜಿನ ಪಕ್ಕದಲ್ಲಿ ಇಟ್ಟಂಥ ಒಂದು ಹಾಲೋ ಮೆಟಾಲಿಕ್ ಸ್ಪಿಯರಿನ ಒಳಭಾಗ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಇರುತ್ತೆ, ಅದರ ಒಳಭಾಗದ ಪೊಟೆನ್ಷಿಯಲ್ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ಬೋದಾ. ಎಸ್. ಏನಂತ ಹೇಳ್ತೀರಾ, ವಿ ಎ ಇಸ್ ಈಕ್ವಲ್ ಟು ವಿ ಬಿ ಇಸ್ ಈಕ್ವಲ್ ಟು ವಿ ಸಿ. ಯಾಕೆ, ಎ ಅನ್ನೋದು ಸರ್ಫೇಸ್, ಯಾಕೆಂದರೆ ಒಳಭಾಗದಲ್ಲಿ ಝೀರೋ ಇದೆ ಅಂದರೆ ಪೊಟೆನ್ಷಿಯಲ್ ಎಂಟೈರ್ ಸ್ಪಿಯರಿನ ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಒಳಗೆ ಎಲ್ಲ ಕಡೆಗೂ ಅಷ್ಟೇ ಇರುತ್ತಲ್ವಾ. ಸೊ ಹಾಗಾಗಿ ಎನಲ್ಲಿ, ಬಿನಲ್ಲಿ, ಸಿನಲ್ಲಿ, ಮೂರರಲ್ಲೂ ಒಂದೇ ಪೊಟೆನ್ಷಿಯಲ್ ಇರುತ್ತೆ ತಾನೆ, ಅಲ್ಲನಾ. ಸೇಮ್ ಪೊಟೆನ್ಷಿಯಲ್ ಎವ್ರಿವೇರ್ ಅಲ್ಲನಪ್ಪ. ಇದಕ್ಕೆ ಒಳಗಡೆ ಇನ್ನೊಂದು ಡಿ ಅಂತ ಕೊಟ್ಟರೆ ಡಿನಲ್ಲೂ ಅದೇನೇ ಇರುತ್ತೆ, ಹೌದಲ್ಲ. ಎಸ್. ವಿ ಎ ಈಸ್ ಈಕ್ವಲ್ ಟು ವಿ ಸಿ ಇಸ್ ದ ಆನ್ಸರ್. Top of the atmosphere is about 400 kilovolt with respect to the surface of the earth. ಅರ್ತಿಗೆ ಸಂಬಂಧಪಟ್ಟ ಹಾಗೆ ಇದು ಭೂಮಿ, ಅರ್ಥ ಆಯ್ತಾ. ಕ್ಲೌಡಿನ ಒಳಭಾಗ, ಕೆಳಭಾಗ 400 ಕಿಲೋವೋಲ್ಟ್ಸ್ ಇದೆ ಅಂತೆ. ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್
ಕ್ಲೌಡ್ ಈಸ್ 400 ಕಿಲೋವೋಲ್ಟ್ ಅಂದರೆ 400,000 ವೋಲ್ಟ್ಸ್. 400,000 ಅಂದರೆ ಎಷ್ಟಾಯಿತು? 4 ಲಕ್ಷ ವೋಲ್ಟ್ಸು ಆಯಿತಾ. ಸಾಕಲ್ಲ, 4 ಲಕ್ಷ ವೋಲ್ಟ್ಸ್ ಬಂತು ಅಂತಂದರೆ ಏರ್ ಅಯೋನೈಸ್ ಆಗೋಗುತ್ತೆ, ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗುತ್ತೆ. ಏರು ನಡುವೆ ಇದು ಗಾಳಿ ಏನಾಗುತ್ತೆ? ಇಷ್ಟು ಕೆಟ್ಟ ಫೀಲ್ಡ್ ಕೊಟ್ಟ ಅಂದರೆ ಈ ಗಾಳಿ ಏನಾಗುತ್ತೆ ಹೇಳಿ? ಡೈ ಎಲೆಕ್ಟ್ರಿಕ್ ಬ್ರೇಕ್ ಡೌನ್ ಆಗಿ ಇಲ್ಲಿಂದ ಚಾರ್ಜ್ಗಳು ಗಾಳಿಯ ಮೂಲಕ ವೈರ್ನಲ್ಲಿ ಹೆಂಗೆ ಬರ್ತದಲ್ಲ ಕರೆಂಟು, ಹಾಗೆ ಗಾಳಿಯ ಮೂಲಕನೇ ಪಾಸ್ ಆಗಿಬಿಡುತ್ತೆ. ಅದನ್ನೇ ಏನಂತಾರೆ? ಲೈಟ್ನಿಂಗ್ ಅಂತಾರೆ. ಸಿಡ್ಲು ಹೊಡೆಯುತ್ತೆ ಅಂತಾರಲ್ಲ, ಅದೇ ಲೈಟ್ನಿಂಗು. ಸೊ ಕರೆಸ್ಪಾಂಡಿಂಗ್ ಟು ಎನ್ ಎಲೆಕ್ಟ್ರಿಕ್ ಫೀಲ್ಡ್ ದಟ್ ಡಿಕ್ರೀಸಸ್ ವಿತ್ ಆ್ಯಟಿಟ್ಯೂಡ್. ಈ ಎಲೆಕ್ಟ್ರಿಕ್ ಫೀಲ್ಡು ಹೈಟ್ ಹೆಚ್ಚಾದಂಗೂ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದು ಆಬ್ವಿಯಸ್ಲಿ ಆಗುತ್ತೆ. ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ದ ಫೀಲ್ಡ್ ಈಸ್ ಅಬೌಟ್ 100 ವೋಲ್ಟ್ ಪರ್ ಮೀಟರ್. ಫೀಲ್ಡು ಭೂಮಿಯ ಹತ್ತಿರ 100 ವೋಲ್ಟ್ ಪರ್ ಮೀಟರ್ ಇದೆ, ಗೊತ್ತಾಯ್ತಾ. ಮೇಲೆ ಹೋದಂಗೆ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ, ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮಾತ್ರ ಕೆಟ್ಟದಾಗಿದೆ. ಸೊ ಬಟ್ ಸ್ಟಿಲ್ ಡೋಂಟ್ ಗೆಟ್ ಎನ್ ಎಲೆಕ್ಟ್ರಿಕ್ ಶಾಕ್. ಆದರೂ ಕೂಡ ನೀವು ಮನೆಯಿಂದ ಹೊರಗಡೆ ಹೋದರೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯಲ್ಲ ನಿಮಗೆ. ಅಂದರೆ ಇಷ್ಟಿದ್ರೂ ಕೆಲವು ಸರಿ ಹೊಡೆಯಲ್ಲ. ಅಂದರೆ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು ಅಂದ್ರೆ ಹೊಡೆಯುತ್ತೆ. ಇಷ್ಟು ಸ್ಟ್ರಾಂಗ್ ಇದ್ರೂ ಕೂಡ ನಿಮಗೆ ಎಲೆಕ್ಟ್ರಿಕ್ ಶಾಕ್ ಹೊಡೆಯಲ್ಲ. ಯಾಕೆ? ವೆನ್ ಯು ಗೋ ಔಟ್ ಫಾರ್ ವೆನ್ ವಿ ಗೋ ಔಟ್ ಆಫ್ ಅವರ್ ಹೌಸ್ ಇನ್ ಟು ಓಪನ್, ಬಿಕಾಸ್ ಅಸ್ಯೂಮ್ ದಟ್ ದ ಹೌಸ್ ಈಸ್ ಫ್ರೀ ಫ್ರಮ್ ಎಲೆಕ್ಟ್ರಿಕ್ ಫೀಲ್ಡ್. ನಿಮ್ಮ ಮನೆ ಎಲೆಕ್ಟ್ರಿಕ್ ಫೀಲ್ಡಿನಿಂದ ಮುಕ್ತವಾಗಿದೆ, ನ್ಯೂಟ್ರಲ್ ಆಗಿದೆ ಅಂತ ಅಂದ್ಕೊಳ್ಳಿ. ಅಂದರೆ ನ್ಯೂಟ್ರಲ್ ಬಾಡಿಗಳಿಗೆ ಯಾವುದೇ ಚಾರ್ಜು ಬಂದು ಸೇರ್ಕೊಳ್ಳಲ್ಲ. ನೀವು ಹೊರಗಡೆ ಹೋಗ್ತೀರಿ, ನೀವು ನ್ಯೂಟ್ರಲ್ ಅಲ್ವಲ್ಲ, ಯುವರ್ ಎ ಚಾರ್ಜ್ ಬಾಡಿ, ಬಿಕಾಸ್ ನೀವು ಏನೇನೋ ಕೆಲಸ ಮಾಡ್ತಿರ್ತೀರ. ಸೊ ಯುವರ್ ಬಾಡಿ ಕೀಪ್ಸ್ ಆನ್ ಚಾರ್ಜಿಂಗ್ ಕಂಟಿನ್ಯೂಸ್ಲಿ. ಅರ್ಥ ಆಯ್ತಾ? ಅದಕ್ಕೇ ಯಾವಾಗಲೂ ಹತ್ತಿ ಬಟ್ಟೆ ಹಾಕಬೇಕು ಅಂತ ಹೇಳ್ತಾರೆ. ಅಂದರೆ ನಿಮ್ಮೆಲ್ಲ ಕೆಲಸ ಮುಗಿಸಿದ ಮೇಲೆ ಮನೆಯಲ್ಲಿ ಹಾಕ್ಕೊಳ್ಳೋಕ್ಕೆ ಅಂತ ಒಂದು ಡ್ರೆಸ್ ಇಟ್ಕೊಂಡಿರ್ತೀರಲ್ಲ, ಮನೆಗೆ ಹೋಗಿ ಬಟ್ಟೆ ಬದಲಾಯಿಸು ಅಂತಾರೆ ಮನೇಲಿ. ಕರೆಕ್ಟಾ? ಯಾಕೆ ಬಟ್ಟೆ ಬದಲಾಯಿಸು ಅಂತಾರೆ? ಆ ಬಟ್ಟೆ ಬದಲಾಯಿಸೋ ಬಟ್ಟೆ ಕಾಟನ್ನಿಂದ ಆಗಿರಬೇಕು. ಯಾಕೆಂದರೆ ನೀವು ಎಂತೆಂಥದ್ದು ದರಿದ್ರವಾಗಿರೋ ಶರ್ಟ್ಗಳೆಲ್ಲ ಹಾಕ್ಕೊಂಬಂದಿರ್ತೀರಿ, ನೈಲಾನು, ಟೆರಿಕಾಟು, ಎಂತೆಂಥದ್ದು ದರಿದ್ರ ಮಟೀರಿಯಲ್ಲು. ಅದು ಕಾನ್ಸ್ಟೆಂಟ್ ಫ್ರಿಕ್ಷನ್ನಾಗಿ ನಿಮ್ಮ ಚರ್ಮದಲ್ಲಿ, ನಿಮ್ಮ ಎಂಟೈರ್ ಬಾಡಿ ಸರ್ಫೇಸ್ ಮೇಲೆ ನೆಗೆಟಿವ್ ಚಾರ್ಜಸ್ ಕ್ರಿಯೇಟ್ ಆಗಿರ್ತವೆ, ಗೊತ್ತಾಯ್ತಾ. ಆ ನೆಗೆಟಿವ್ ಚಾರ್ಜಸ್ಸು ಜಾಸ್ತಿ, ಯಾವುದೇ ಚಾರ್ಜ್ ಇರಲಿ, ಎಕ್ಸೆಸ್ ಆಯಿತು ಅಂದರೆ ಯು ಸ್ಟಾರ್ಟ್ ಫೀಲಿಂಗ್ ಅನೀಸಿನೆಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮಲ್ಲಿ, ಗೊತ್ತಾಯ್ತಾ. ಆವಾಗ ನೀವೇನಾದರೂ ಒಂದು ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತ್ಕೊಂಡ್ರಿ ಅಂದರೆ ನಿಮ್ಮ ಕೂದಲು ಚಟ್ ಅನ್ನುತ್ತೆ. ನೀವು ಟಿ ವಿ ಸ್ಕ್ರೀನ್ ಹತ್ರ ಹೋದ್ರಿ ಅಂತಂದರೆ ಪಟ್ ಅನ್ನುತ್ತೆ, ಅಲ್ತಾಯ್ತಾ. ಯಾವುದಾದ್ರು ಮೆಟಲ್ ಚೆಂಬು ಗಿಂಬು ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ, ಆ ಥರ ಎಲ್ಲ ಆಗುತ್ತೆ. ಮದುವೆ ಮನೆಗಳಲ್ಲಿ ಭಾಳ ಆಗ್ತಿದ್ದು ಅಬ್ಸರ್ವ್ ಮಾಡಿ ನೀವು. ಮದುವೆ ಮನೆಯಲ್ಲಿ ಈ ಕಳಸದ ಬಟ್ಲು ಹಿಡ್ಕೊಂಡು ಓಡಾಡ್ತಿರ್ತಾರೆ ನೋಡಿ, ಅವ್ರಿಗೇನಾಗಲ್ಲ. ಯಾಕೆಂದ್ರೆ ಅವ್ರು ಕಳಸದ ಬಟ್ಲು ಇಟ್ಕೊಂಡಿರ್ತಾರಲ್ಲ ಮೆಟಲಿಂದದ, ರೇಷ್ಮೆ ಸೀರೆ ಉಟ್ಕೊಂಡು ಓಡಾಡ್ತಿರ್ತಾರೆ. ಅವ್ರುಗಳಿಗೆ ಅವ್ರು ಏನಾದ್ರು ಕೆಲವ್ರಿಬ್ರು ಮುಟ್ಟಿದ್ವಿ ಅಂತಂದ್ರೆ ಅವ್ರಿಗೆ ಕೆಲಸ ಮಾಡ್ದೇ ಸುಮ್ಮನೆ ಓಡಾಡ್ತಿರ್ತಾರೆ ನೋಡಿ, ವಸ್ತುಗಳನ್ನು ಮುಟ್ಟದೆ. ಅವ್ರನ್ನ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ. ತುಂಬ ಕೆಲಸ ಮಾಡ್ತಿರ್ತಾರಲ್ಲ, ಏನೇನೇನೋ ಆಬ್ಜೆಕ್ಟ್ಸ್ ಮುಟ್ತಾ ಇರ್ತಾರಲ್ಲ, ಅವ್ರುಗಳಿಗೆ ಏನಾಗಲ್ಲ. ಯಾಕೆಂದರೆ ಚಾರ್ಜ್ ಆಗಿದ್ದೆಲ್ಲ ಡಿಸ್ಚಾರ್ಜ್ ಆಗ್ತಿರುತ್ತೆ, ಬೇರೆ ಬೇರೆ ಮಟೀರಿಯಲ್ಗಳಿಗೆ ಡಿಸ್ಚಾರ್ಜ್ ಆಗ್ತಿರುತ್ತೆ, ಗೊತ್ತಾಯ್ತಾ. ನೀವು ಹತ್ತಿ ಬಟ್ಟೆ ಹಾಕಿದ ಕೂಡಲೇ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿದ ಕೂಡಲೇ ಒಂಥರ ಫ್ರೆಶ್ ಅನಿಸುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಯಾಕೆ ಫ್ರೆಶ್ ಅನಿಸುತ್ತೆ ಅಂದರೆ ನಿಮ್ಮ ಎಲ್ಲ ನೆಗೆಟಿವ್ ಚಾರ್ಜ್ಗಳನ್ನು ಕಾಟನ್ ಅಬ್ಸರ್ವ್ ಮಾಡ್ಕೊಳುತ್ತೆ. ಅದಕ್ಕೋಸ್ಕರ ಬಟ್ಟೆ ಚೇಂಜ್ ಮಾಡಿದ ಕೂಡಲೇ ಒಂಥರ ಖುಷಿ ಆಗೋದು, ರಿಲ್ಯಾಕ್ಸ್ಡ್ ಫೀಲ್ ಆಗೋದು, ಗೊತ್ತಾಯ್ತಾ. ಅದೇ ಬಟ್ಟೆ ಹಾಕ್ಕೊಂಡು ಮಲಗೋದು, ಅದೇ ಬಟ್ಟೆಯಲ್ಲೇ ಇರೋದು, ಯೂನಿಫಾರ್ಮ್ನಲ್ಲೇ ಒದಾಡೋದು ಅಸಹ್ಯ ಅದು. ಓಕೆ, ಯಾಕೆ ಅಂತಾನೆ, ಯಾಕೆ ಸಿಡ್ಲು ಹೊಡೆಯಲ್ಲ ಅಂತ ಅವನಿಗೆ? ಸಿಡ್ಲು ಹೊಡಿಬೇಕಂದ್ರೆ ನೀನೊಂದು ಕಂಡಕ್ಟರ್ ಆಗಿರ್ಬೇಕು. ನೀನು ಕಂಡಕ್ಟ್ರೇ ಹೌದು, ಪರ್ಫೆಕ್ಟ್ ಕಂಡಕ್ಟರ್ ಆಗಿರ್ಬೇಕು, ಮೆಟಲ್ ಥರ. ನೀನು ಬದಲಿ ಇಲ್ಲೊಂದು ಏನಾದ್ರು ಮೆಟಲಿಂದು ವೈರ್ ಇದೆ, ಅದು ಕಂಬ ಇತ್ತು, ಟವರ್ ಇತ್ತು ಅಂದರೆ ಅದಕ್ಕೆ ಗ್ಯಾರಂಟಿ ಹೊಡಿಯುತ್ತೆ, ನಿಂಗೆ ಹೊಡಿಯಲ್ಲ. ಅದ್ರ ಪಕ್ಕದಲ್ಲೇ ನೀನು ಇರ್ತೀಯ, ನಿನಗೆ ಹೊಡಿಯಲ್ಲ. ನಿನ್ನ ಪಕ್ಕದಲ್ಲಿ ಒಂದು ಮೆಟಲ್ ರಾಡ್ ಇರುತ್ತೆ, ನಿನ್ನಷ್ಟೇ ಎತ್ತರದ್ದು ಮೆಟಲ್ ರಾಡಿಗೆ ಹೊಡಿಯತ್ತೆ, ನಿನಗೆ ಹೊಡಿಯಲ್ಲ. ಯಾಕೆ ಅಂದರೆ ಅದು ಗೊತ್ತು ಯಾರಿಗೆ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ, ಯಾರಿಗೆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಂತ. ನಿಮ್ಮ ಬಾಡಿ ಕಂಡಕ್ಟರ್ ಅಲ್ಲ, ಮೆಟಲ್ ಅಲ್ಲ, ಅದೊಂಥರ ಇನ್ಸುಲೇಟರ್ ಅಂತಲೇ ಹೇಳ್ಬೋದು. ಯುವರ್ ಸ್ಕಿನ್ ಈಸ್ ಎ ಇನ್ಸುಲೇಟರ್, ಫ್ಲೆಶ್ ಈಸ್ ಇನ್ಸುಲೇಟರ್. ಬಟ್ ನಿಮ್ಮ ಬಾಡಿ ಒಳಗಡೆ ಇರೋ ಬ್ಲಡ್ ಇದೆಯಲ್ಲ, ಅದು ಇನ್ಸುಲೇಟರ್ ಅಲ್ಲ, ಅದೊಂದು ಒಳ್ಳೆ ಎಲೆಕ್ಟ್ರೋಲೈಟ್ ಅಂದ್ರೆ ಗೊತ್ತಲ್ಲ, ಮಿನರಲ್ಗಳೆಲ್ಲ ಮಿಕ್ಸ್ ಆಗಿ
ಅಯಾನ್ಗಳು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿರೋವಂಥ ಒಂದು ಮೀಡಿಯಮ್ ಅದು. ಸೊ ಹಾಗಾಗಿ ನಿಮ್ಮ ಬಾಡಿ ಒಳಗಿರೋ ಬ್ಲಡ್ ಇದೆಯಲ್ಲ, ದಟ್ ಈಸ್ ಎನ್ ಎಲೆಕ್ಟ್ರೋಲೈಟ್. ಅದಕ್ಕೆ ಕರೆಂಟ್ ಹೊಡೆದಾಗ ನಿಮ್ಮ ಬ್ಲಡ್ ಸುಟ್ಟೋಗುತ್ತೆ, ಬಿಕಾಸ್ ದಟ್ ಫ್ಲೋಸ್ ಥ್ರೂ ಯುವರ್ ಬ್ಲಡ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ವೈ ಕರೆಂಟ್ ಫ್ಲೋ ಆಗೋದೇ ನಿಮ್ಮ ವೇನ್ಸ್ಗಳಲ್ಲಿ. ಓಕೆ, ಸೊ ಇಲ್ಲಿ ಯಾಕೆ ಹಂಗಾಗತ್ತೆ ಅಂತಂದರೆ ಬಿಕಾಸ್ ಆಫ್ ಅವರ್ ಬಾಡಿ ಹ್ಯಾಸ್ ಎ ರೆಸಿಸ್ಟೆನ್ಸ್. ನಮ್ಮ ಬಾಡಿಗೆ ರೆಸಿಸ್ಟೆನ್ಸ್ ಇದೆ. ಆಯಿತು, ಎವ್ರಿ ಕಂಡಕ್ಟರ್ ಈಸ್ ಎ ಹ್ಯಾವಿಂಗ್ ಎ ರೆಸಿಸ್ಟೆನ್ಸ್ ತಾನೆ. ಪ್ರತಿಯೊಂದು ವೈರಿಗೂ ಮೆಟಲ್ಲಿಗೇ ರೆಸಿಸ್ಟೆನ್ಸ್ ಇದೆ ಅಂತ ಇನ್ನು ನಮಗಿರಬಾರ್ದ? ಎಷ್ಟಿರುತ್ತೆ ಗೊತ್ತಾ ನಮಗೆ? 5 ಓಮ್ನಿಂದ ಹಿಡಿದು 10⁵ ಓಮ್ ತನಕನೂ ಇರುತ್ತೆ. 10⁵ ಅಂದರೆ ಓಮ್ ಅಂದರೆ 1,00,000 ಓಮ್. ಗೊತ್ತಾಯ್ತಾ? ಭಾರಿ ಕೆಟ್ಟ ರೆಸಿಸ್ಟೆನ್ಸ್ ಇರುತ್ತೆ ನಮಗೆ. ಹಾಗಾಗಿನೇ ಸಿಡ್ಲು ನಮಗೆ ಹೊಡೆಯಲ್ಲ, ನಮ್ಮನ್ನು ಬಿಟ್ಟು ಲೋಯರ್ ರೆಸಿಸ್ಟೆನ್ಸ್ ಇರುವಂಥ ಮೆಟಲ್ಗಳಿಗೆ ಹೊಡೆಯುತ್ತೆ. ಅರ್ಥ ಆಯ್ತಾ? ಎಸ್, ಕೆಲವ್ರಿಗೆ ಮಾತ್ರ ಹೊಡೆಯುತ್ತೆ. ನೀವು ಅದನ್ನು ಅಬ್ಸರ್ವ್ ಮಾಡಿ. ನೀವು ಸಿಡ್ಲು ಎಲ್ಲರಿಗೂ ಹೊಡೆಯಲ್ಲ. ಈಗ 4-5 ಜನ ಹೋಗ್ತಿದ್ದಾರೆ ಬೀದಿನಲ್ಲಿ, ತುಂಬ ಮಳೆ ಮೋಡ ಹಾಕ್ಕೊಂಡಿದೆ ಅಂದರೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಬ್ಬನಿಗೆ ಹೊಡೆಯುತ್ತೆ. ಯಾವನಿಗೆ ಹೊಡೆದಿರುತ್ತೋ ಅವ್ನ ಬಾಡಿ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು ನಾವು ಅಷ್ಟೇ. ಕೆಲವರು ಕರೆಂಟ್ ವೈರ್ನೇ, ಲೈವ್ ವೈರ್ನೇ ಕೈಗೆ ಹಿಡ್ಕೊಂತಾರೆ, ನೋಡಿರ್ಬೋದಲ್ಲ ಟಿ ವಿಲಿ. ಹಿಂಗೆ ಬಾಯಿಲೆಲ್ಲ ಹಿಡ್ಕೋತಾರೆ. ಆಯಿತಾ? ಈ ಕರೆಂಟೇ ಹೊಡೆಯಲ್ಲ ಅವ್ರಿಗೆ. ಯಾಕೆ? ಅವ್ರದ್ದು ಬಾಡಿ ರೆಸಿಸ್ಟೆನ್ಸ್ ಹಂಗಿರುತ್ತೆ. ಅರ್ಥ ಆಯ್ತಾ? ಸೊ ಬಾಡಿ ರೆಸಿಸ್ಟೆನ್ಸ್ ಅದು ಬೇರೆ ಬೇರೆ ಫ್ಯಾಕ್ಟರ್ಗಳ ಮೇಲೆ ಡಿಪೆಂಡು. ನೀವು ಕುಡಿಯೋ ನೀರಿನ ಪ್ರಮಾಣ, ನಿಮ್ಮ ಬಾಡಿ ಒಳಗಡೆ ಇರುವಂಥ ಮಿನರಲ್ಸು, ನೀವು ತಿನ್ನೋ ಫುಡ್ಡು, ನಿಮ್ಮ ಚರ್ಮ ಯಾವ ಕ್ವಾಲಿಟಿದು, ನಿಮ್ಮ ಫ್ಲೆಶ್ ಯಾವ ಕ್ವಾಲಿಟಿದು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಚೆನ್ನಾಗಿ ನೀರು ಕುಡ್ಕೊಂಡು ಆರೋಗ್ಯವಾಗಿದ್ದರೆ ಭಾಳ ಚೆನ್ನಾಗಿ ಕರೆಂಟ್ ಹೊಡೆಯುತ್ತೆ. ಎ ಚಾರ್ಜ್ ಕ್ಯೂ ಈಸ್ ಅಟ್ ದ ಸೆಂಟರ್ ಆಫ್ ಎ ಸೆಮಿ ಸರ್ಕಲ್. ಒಂದು ಚಾರ್ಜ್ ಇದೆ, ಈಸ್ ಅಟ್ ದ ಸೆಂಟರ್ ಆಫ್ ಎ ಸೆಮಿ ಸರ್ಕಲ್ ಆಫ್ ಡಯಾಮೀಟರ್ AB. ಒಂದು ಸೆಮಿ ಸರ್ಕಲ್ ಇದೆಯಂತೆ. ಸೆಮಿ ಸರ್ಕಲ್ ಅಂದ್ರೆ ಗೊತ್ತಲ್ಲಪ್ಪ, ಅದೇ ಸೆಮಿ ಕ್ರ್ಯಾಕು ಅಂತೆಲ್ಲ ಹೇಳ್ತಾರಲ್ಲ, ಆ ಥರ. ಸೆಮಿ ಅಂದರೆ ಅರ್ಧ. ಸೆಮಿ ಸರ್ಕಲ್ಲಿನ ಸೆಂಟರ್ನಲ್ಲಿ ಒಂದು ಚಾರ್ಜ್ ಇದೆ. ಏನಪ್ಪ? ಹಾಂ ಹಾಂ ಅವರ್ ಬಾಡಿ ಈಸ್ ಎ ಪರ್ಫೆಕ್ಟ್ ಇನ್ಸುಲೇಟರ್. ಅವರ್ ಬಾಡಿ ಆ್ಯಂಡ್ ಗ್ರೌಂಡ್ ಫಾರ್ಮ್ ಎ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆದರೆ ಕರೆಂಟ್ ಹೊಡಿಬಾರ್ದು ಅಂತಿದೆಯಾ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿಬಿಟ್ರೆ ಏನು? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿಬಿಟ್ರೆ ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಕ್ಲೌಡಲ್ಲಿರುತ್ತೆ, ಇನ್ನೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಗ್ರೌಂಡಲ್ಲಿರುತ್ತೆ. ಹೈ ಪೊಟೆನ್ಷಿಯಲಿಂದ ಲೋ ಪೊಟೆನ್ಷಿಯಲಿಗೆ ಚಾರ್ಜ್ ಬರಲ್ವಾ? ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿಂದ ಮತ್ತೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಗೆ ಚಾರ್ಜಸ್ ಮೂವ್ ಆಗಲ್ವಾ? ಆಗಲೇಬೇಕಲ್ಲ? ಆಗತ್ತೆ. ನಮಗೆ ಶಾಕ್ ಯಾಕೆ ಹೊಡೆಯಲ್ಲ ಅಂದ್ರೆ ನಾವೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಅಂತ ಹೇಳೋಕ್ಕಾಗತ್ತಾ? ಇನ್ಸುಲೇಟರ್ ಅಂತ ಹೇಳಿದಾರಲ್ಲ, ಎಲ್ಲಿದೆ? ಹೌಸ್ ಈಸ್ ಫ್ರೀ ಫ್ರಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನಾಯಿತು? ಹೌಸ್ ಕೂಡ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿನ ಒಂದು ಭಾಗವೇ. ಹೌಸಿಗೆ ಹೊಡೆಯಲ್ಲ ಅಂತ ಇಟ್ಕೋ. ಯಾವುದರಲ್ಲಿ? ಹಿಂಟಲ್ಲಿ ಗುಡ್ ಕಂಡಕ್ಟರ್ ಅಂತ ಕೊಟ್ಟಿಯಾನ? ಆಯಿತು. ನಮ್ಮದು ಗುಡ್ ಕಂಡಕ್ಟ್ರಾ? ಏಯ್ ಅಲ್ಲ, ಹೊಡಿತತ್ತೆ ಹೌದು, ಬಟ್ ನಾಟ್ ಎ ಗುಡ್ ಕಂಡಕ್ಟರ್. ನಮ್ಮ ಬಾಡಿ ನಂಗೆ ಹೇಳಕ್ಕೆ ಬರಲ್ಲ ಅಷ್ಟು ಸುಲಭಕ್ಕೆ. ಅದೇ ಹೇಳಿದ್ನಲ್ಲ, ನಮ್ಮ ಬಾಡಿ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಎಲ್ಲರ ಬಾಡಿನೂ ಒಂದೇ ಥರ ಇರೋಲ್ಲ. 5 ಓಮ್ನಿಂದ 10⁵ ಓಮ್ ತನಕ ಇರುತ್ತದು ಬಾಡಿ ರೆಸಿಸ್ಟೆನ್ಸ್. ಜನರಲಿ ನಾವು ಮೆಟಲ್ಗಳ ಥರ ಅಂತೂ ಅಲ್ಲ. ನಮಗೆ ಕರೆಂಟ್ ಹೊಡಿಬೇಕು ಅಂತಂದರೆ ನಮಗೆ ತುಂಬ ಸ್ವಲ್ಪ ಜಾಸ್ತಿ ವೋಲ್ಟೇಜ್ ಇರೋ ಕರೆಂಟ್ ಹೊಡಿಬೇಕು, ತುಂಬ ಜಾಸ್ತಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೇಕು. ನಮ್ಮೊಳಗೆ ಚಾರ್ಜನ್ನು ದಬ್ಬಬೇಕು ಅಂದರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಪೊಟೆನ್ಷಿಯಲ್, ಜಾಸ್ತಿ ವೋಲ್ಟೇಜ್ ಬೇಕು ನಮಗೆ. ಈಗ ಬ್ಯಾಟ್ರಿನಿಂದ ಬರುತ್ತಲ್ಲ ಕರೆಂಟು, ಅಯ್ಯೋ ಸಿಕ್ಕಾಪಟ್ಟೆ ಇರುತ್ತೆ ಸಿಡ್ಲು. ಅದಕ್ಕೆ ಮತ್ತೆ ಹೊಡೆಯೋದು ಸಿಡ್ಲು.
ಈಗ ತಡೀಲಿ ಹೇಳ್ತೀನಿ, ನಮ್ಮನ್ನು ಸಾಯಿಸ್ಬೇಕಂದ್ರೆ 5 ಆ್ಯಂಪಿಯರ್ ಸಾಕು. 5 ಆ್ಯಂಪಿಯರಿಗೆ ಸತ್ತೋಗ್ಬಿಡ್ತೀವಿ ನಾವು. 3 ಆ್ಯಂಪಿಯರು ಸಾಕೆ. 3ರಿಂದ 5 ಆ್ಯಂಪಿಯರ್ ಡೆಡ್ಲಿ ನಮಗೆ. ನೀವು ಮಾಮೂಲಿ ಬ್ಯಾಟ್ರಿ ತೊಗೊಂಬರ್ತಿಲ್ಲ, ಈ 9 ವೋಲ್ಟ್ ಬ್ಯಾಟ್ರಿ ಬರುತ್ತಲ್ಲ, ಕ್ಯಾಲ್ಕುಲೇಟರ್ಗಳಲ್ಲೆಲ್ಲ ಬರುತ್ತಲ್ಲ, ಅಂಥವು 2 ಶೆಲ್ ಇಟ್ಕೊಂಡು ವೈರ್ನ ಕನೆಕ್ಟ್ ಮಾಡಿ, ಆ ವೈರ್ನ ಮುಟ್ಟಿ, ಅದು 5 ಆ್ಯಂಪಿಯರ್ ಇರುತ್ತೆ, ನಿನಗೇನೂ ಆಗಲ್ಲ. ಯಾಕೆ ಗೊತ್ತಾ? ವೋಲ್ಟೇಜ್ ಬರೀ 9 ವೋಲ್ಟ್ ಇರುತ್ತೆ. ಈಗ 1,000 ಲೀಟ್ರ್ ನೀರು ನಿನ್ನ ಮೇಲೆ ನಿಧಾನವಾಗಿ ಸುರಿದ್ರೆ ನಿನ್ಗೇನಾರು ಆಗುತ್ತಾ ಹೇಳೋ? ಅದೇ 1000 ಲೀಟ್ರ್ ನೀರನ್ನ ಮೇಲೂ ಜಲಪಾತದಿಂದ ಬೀಳ್ಸಿರ ಹೆಂಗಿರುತ್ತೆ? ಕರೆಕ್ಟಾ? ಬೀಳ್ತಾ ಇರೋ ನೀರು 10 ಲೀಟ್ರೆ 100 ಲೀಟ್ರೆ ಲೋಯರ್ ಹೈಟಿಂದ ಬಿತ್ತು, ನೀನು ತಡ್ಕೊಂಡೆ, ಯಾಕಂದರೆ ಅದು ದೊಡ್ಡ ವಿಷಯ ಅಲ್ಲ ನಿನಗೆ. ಬಟ್ ಅದೇ ಮೇಲಿಂದ ಬಿತ್ತು ಅಂತಂದ್ರೆ ಏನಾಗುತ್ತೆ? ಇಟ್ ವಿಲ್ ಬಿ ಡೆಡ್ಲಿ, ಲೀಥಲ್. ಗೊತ್ತಾಯ್ತಾ? ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಪ್ಲೇಸ್ ಎ ಮೇಜರ್ ರೋಲ್. ಕರೆಂಟ್ ಮುಖ್ಯ ಅಲ್ಲ, ನಮ್ಮನ್ನು ಸಣ್ಣ ಕರೆಂಟು ಕೂಡ ಸಾಯಿಸ್ಬೋದು. ಗೊತ್ತಾಯ್ತಲ್ಲ? ಈಗ ಲ್ಯಾಪ್ಟಾಪ್ಗಳಲ್ಲಿ, ನಿಮ್ಮ ಮೊಬೈಲ್ಗಳಲ್ಲಿ ಯೂಸ್ ಮಾಡ್ತೀವಲ್ಲ, ಅಲ್ಲಿ ಬರ್ತಾ ಇರೋ ಕರೆಂಟೇ ನಮಗೆ ಶಾಕ್ ಹೊಡಿಸುತ್ತೆ. ಇಲ್ಲಿಡಿ ನೀವು ಸಣ್ಣ ಪುಟ್ಟ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ಗಳನ್ನು ಮುಟ್ಟಿದಾಗ ಶಾಕ್ ಹೊಡಿಯುತ್ತಲ್ಲ, ಎಷ್ಟಿರುತ್ತೆ ಅದು? ಒಂದು 1.5 ಆ್ಯಂಪಿಯರ್, 0.3 ಆ್ಯಂಪಿಯರ್, 3.2 ಆ್ಯಂಪಿಯರ್ ಎಷ್ಟಿರುತ್ತೆ ಕರೆಂಟ್? ಅದು ಅಷ್ಟು ಕರೆಂಟ್ ನಿಮ್ಮ ಲ್ಯಾಪ್ಟಾಪಲ್ಲೂ ಇರುತ್ತೆ, ನಿಮ್ಮ ಮೊಬೈಲ್ಗಳಲ್ಲೂ ಇರುತ್ತೆ. ನೀವು ಮಾಮೂಲಿ ಲ್ಯಾಬಲ್ಲಿ ಯೂಸ್ ಮಾಡ್ತಿರಲ್ಲ, ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿರಲ್ಲ, ಅಲ್ಲೆಲ್ಲ ರೆಸಿಸ್ಟೆನ್ಸ್ ಬಾಕ್ಸು, ವೈರು ಎಲ್ಲ ಮುಟ್ಟಲ್ವಾ ನೀವು? ಮೆಟಲ್ ತಾನೇ ಅವು, ಕರೆಂಟ್ ಹೊಡಿಯುತ್ತಾ ನಿಮಗೆ? ಅಲ್ಲಿ ಹೊಡಿಯಲ್ಲ. ಯಾಕಂದ್ರೆ ನಾವು ಕೊಡ್ತಾ ಇರೋ ವೋಲ್ಟೇಜ್ ಭಾರಿ ಕಡಿಮೆ ಇರುತ್ತೆ, 5 ವೋಲ್ಟು 3 ವೋಲ್ಟು ಇರುತ್ತೆ ಅಷ್ಟೇ ತಾನೇ ಇಡೋದು ನೀವು. ಒಬ್ಬೊಬ್ಬ ಅಂದರೆ 12 ವೋಲ್ಟಿನ ಬ್ಯಾಟ್ರಿ, 12 ವೋಲ್ಟ್ ಏನೂ ಮಾಡಲ್ಲ ನಿಮಗೆ. ಹೊಡಿಯುತ್ತಾ? ಇವತ್ತಾರು ನೋಡಿದ್ದೀರಾ? ಹೊಡಿಯಲ್ಲ. ಇಟ್ಸ್ ಸೇಫ್. ಯಾಕೆ ಅಂತ ಹೇಳಿದ್ರೆ 12 ವೋಲ್ಟ್ ಈಸ್ ನಾಟ್ ಸಫಿಷಿಯೆಂಟ್ ಫಾರ್ ಅಸ್. ನಮಗೆ ಕರೆಂಟ್ ಹೊಡಿಸ್ಬೇಕು ಅಂತಂದರೆ ಅದೇ 1000 ಗಟ್ಟಲೆ 10 ಲಕ್ಷ ಗಟ್ಟಲೆ ಕರೆಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು. ಇಲ್ಲಿ 220 ವೋಲ್ಟ್ಸ್ ಇರುತ್ತೆ. ಇಲ್ಲಿ ಆ ಪ್ಲಗ್ ಇದೆಯಲ್ಲ, ಅಲ್ಲಿ ಕೈ ಇಟ್ಟು ನೋಡಿ ನೀವು, 220 ವೋಲ್ಟ್ಸ್ ಇರುತ್ತೆ. ಎಷ್ಟಿರುತ್ತೆ ಹೇಳಿ? 220 ವೋಲ್ಟ್ಸ್ ಇರುತ್ತೆ. 5 ಆ್ಯಂಪಿಯರ್ ಕರೆಂಟ್ ಇರುತ್ತೆ. ದಟ್ ಈಸ್ ಲೀಥಲ್. 220 ವೋಲ್ಟ್ಸ್, 5 ಆ್ಯಂಪಿಯರ್ ಕರೆಂಟ್ ಸಾಕು. ಅದೇ 220 ವೋಲ್ಟು ಸಿಂಗಲ್ ಫ್ಯೂಸಿಂದ ಹೊಡೆಯಲ್ಲ. ಅರ್ಥ ಆಯ್ತಾ? 220 ಬರಲ್ಲ, ಅವಾಗ 110 ವೋಲ್ಟ್ ಬರುತ್ತೆ. 220 ಇದ್ದದ್ದು ಹಾಫ್ ಆಗುತ್ತೆ, 110 ಬರುತ್ತೆ. ಅರ್ಥ ಆಯ್ತಾ? ಸೊ ವೋಲ್ಟೇಜು ಕರೆಂಟು ಎರಡು, ಕರೆಂಟ್ಗಿಂತ ಹೆಚ್ಚಾಗಿ ವೋಲ್ಟೇಜೇ ಭಾಳ ಮುಖ್ಯ ನಮಗೆ ಕರೆಂಟ್ ಹೊಡಿಸ್ಬೇಕು ಅಂದರೆ, ಇದನ್ನು ಹೊಡಿಸ್ಬೇಕು ಅಂದರೆ. ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು ಗ್ರೌಂಡ್ ಮತ್ತು ಕ್ಲೌಡಿನ ನಡುವೆ ಇರೋದು ತಗೋಬೇಕು. ಈಗ ನಾನು ನೆಲದ ಮೇಲೆ ಇದ್ದೀನಿ, ನಾನು ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಮೇಲೇ ಇದ್ದೀನಿ, ಒಪ್ಕೋತೀನಿ ನಾನು. ಬಟ್ ನನ್ನ ಮೇಲೆ ಕ್ಲೌಡ್ ಇದೆಯಲ್ಲ, ಕರೆಂಟ್ ಬರೋದು ಅಲ್ಲಿಂದ ತಾನೇ. ವಿದಿನ್ ಮೀ ಕರೆಂಟ್ ಹೊಡೆಯಲ್ಲ, ಇಲ್ಲೇ ಕ್ರಿಯೇಟ್ ಆಗಿ ಇಲ್ಲೇ ಹೊಡೆಯಲ್ಲ. ಇಲ್ಲಿಂದ ಹಿಂಗೆ ಬರಲ್ಲ ಕರೆಂಟ್, ನನಗೆ ಹಂಗೆ ಬರ್ತಾ ಇರೋದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋದು ಹಿಂಗೆ ಅಲ್ವಾ? ಇಲ್ಲಿಲ್ಲ ಏನೂ ಕರೆಂಟ್ ಹೊಡೆಯಲ್ಲ ನನಗೆ. ಅರ್ಥ ಆಯ್ತಾ? ಇಟ್ಸ್ ನಾಟ್ ಎ ಪ್ರಾಪರ್ ಎಕ್ಸ್ಪ್ಲನೇಷನ್. ಇರಲಿ, ಅದನ್ನು ಹಂಗೆ ಇಟ್ಕೊಂಡಿರಿ, ಅದು ಸ್ವಲ್ಪ ಡಿಬೇಟಬಲ್ ಆಗಿದೆ. ಚರ್ಚೆ ಮಾಡೋಣ ಅದ್ರ ಬಗ್ಗೆ ಆಮೇಲೆ. ಕೀಪ್ ಇಟ್ ಲೈಕ್ ದಟ್ ಓನ್ಲಿ. 6th question. A charge q is at the center of a semicircle of diameter AB, and if the work done in moving a charge q along the semicircle is W1, work done in moving the same charge q along the path ACB is given by. ಇದು ಸೆಮಿಸರ್ಕಲ್ಲು. ಏನಿಂದ ಬೀಗ್ ತರಬೇಕು. ಓಕೆ, ಈಗ ನಾನು ಏನಿಂದ ಸಿಗೆ ತಂದು ಸಿನಿಂದ ಬೀಗ್ ತರ್ತೀನಿ. ಹಿಂಗೆ ತಂದಿದ್ದಕ್ಕೆ W1, ಹಿಂಗೆ ತಂದಿದ್ದಕ್ಕೆ W2 ಅಂತೆ. W2 ದೊಡ್ಡದ, W1 ದೊಡ್ಡದ? ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದೇನು? ಎಲ್ಲಿಂದ ಎಲ್ಲಿಗೆ ಬಂದೆ ಅಷ್ಟೇ ತಾನೇ. ಏನಿಂದ ಬಿಗೆ ಬಂದೆ, ಚಾರ್ಜನ್ನು ತಗೊಂಡು ಏನಿಂದ ಬಿಗೆ ಬಂದೆ. ಎ ಮತ್ತು ಬಿ ಎರಡು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿನ ಮೇಲೆ ಇದ್ದಾವೆ, ಕರೆಕ್ಟಾ? ಹಾಗಿದ್ರೆ ಇಲ್ಲಿರೋ ವೋಲ್ಟೇಜು ಸೇಮ್ ಅಂತ. ಏನಿಂದ ಬಿಗೆ ಬಂದೆ, ಹೆಂಗೆ ಬಂದೆ ಅನ್ನೋದು ಮುಖ್ಯವೇ ಅಲ್ಲ. ನಾನು ಹಿಂಗೆ ಬರ್ತೀನಿ ಬೇಕಾರೆ ಯಾವ ಬೇಡ ಅಂತಾನೆ, ಹಿಂಗೆ ಬರೋದೇನು ಇವನು ಚೆನ್ನಾಗಿ ಬಂದಿಯಾನು ಪಾಪ, ಸಿಸ್ಟಮೆಟಿಕ್ಕಾಗಿ ನಾನು ಬೇಕಾದ ಮನಸ್ಸಿಗೆ ತಿಳಿದಂಗೆ ಬರ್ತೀನಿ. ಈಗ ಎಷ್ಟು ವರ್ಕು? ಸೇಮ್ ವರ್ಕು. ಸೊ ಹಂಗಾಗಿ W1 is equal to W2. 0. W1 is equal to W2, both are equal to 0. In the electric field of a point charge Q, a certain charge is carried from point A to B, C, D, E. ಒಂದು ಸರ್ಕಲಿನ ಸೆಂಟ್ರಲ್ಲಿ ಚಾರ್ಜ್ ಇದೆ. ಸರ್ಕಲಿನ ಮೇಲೆ ಏನಿಂದ ಹಿಡಿದು ಬಿಗೆ ಒಂದು ಸರಿ, ಸಿಗೆ ಒಂದು ಸರಿ, ಡಿಗೆ ಒಂದು ಸರಿ, ಈಗ ಒಂದು ಸರಿ ತೊಗೊಂಬರ್ತಾ ಇದ್ದೀನಿ. ಹಾಗಿದ್ರೆ ವರ್ಕ್ ಡನ್ ಈಸ್ ಎಲ್ಲಿ ಕಡಿಮೆ ಎಲ್ಲಿ ಜಾಸ್ತಿ ಹೇಳ್ರ? ಭಾಳ ಟ್ರಿಕ್ಕಿ ಕ್ವಶನ್, ಚೆನ್ನಾಗಿದೆ ಕ್ವಶನ್.
ಚಾರ್ಜ್ ಇರೋದು ಇಲ್ಲಿ ತಾನೇ, ಚಾರ್ಜಿನ ಸುತ್ತಲೂ ಏನಿದೆ, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇದೆ. ನೀನು ಪಾಯಿಂಟ್ ಎನಿಂದ ಎಲ್ಲಿಗೆ ಬರಬೇಕು, ಪಾಯಿಂಟ್ ಸಿಗೆ ಬರಬೇಕು. ಪಾಯಿಂಟ್ ಎನಿಂದ ಪಾಯಿಂಟ್ ಸಿಗೆ ಬರಬೇಕು. ನೀನು ಹಿಂಗಾರು ಬಾ, ಹಿಂಗಾರು ಬಾ, ಹಿಂಗಾದರೂ ಬಾ, ಏನು ವರ್ಕು? ಸೇಮ್ ವರ್ಕು. ಅಲ್ಲಿ ನೋಡಿ, ಆ ಏನಿಂದ ಬಂದಿರೋ ಎಲ್ಲ ಪಾಯಿಂಟ್ಗಳು ಸರ್ಫೇಸ್ ಮೇಲೇ ಇಲ್ವಾ? ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೇ ಇಲ್ಲನಾ? ಎವರಿ ಪಾಯಿಂಟ್ ಬಿ ಈಸ್, ಸಿ ಈಸ್ ಆನ್ ದ ಸೇಮ್ ಪಾಯಿಂಟ್, ಬಿ ಈಸ್ ಆನ್ ದ ಸೇಮ್ ಪಾಯಿಂಟ್, ಡಿ ಈಸ್ ಆನ್ ದ ಸೇಮ್ ಪಾಯಿಂಟ್, ಇ ಈಸ್ ಆಲ್ಸೋ ಆನ್ ದ ಸೇಮ್ ಈಕ್ವಿ. ಎಲ್ಲ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಇರೋದು. ನೀನು ಡಿಗೆ ಬರಬೇಕು, ಹಿಂಗೆ ಬರ್ತಾ ಇರೋದು ನೋಡಿ, ಹೆದರ್ಬೇಡ, ಹಿಂಗೆ ಬಾ ನೋಡೋಣ, ಸೇಮ್ ವರ್ಕು. ಹಿಂಗೆ ಬಾ ನೋಡೋಣ, ಸೇಮ್ ವರ್ಕು. ಹಿಂಗೆ ಬಂದ್ರು ಅದೇ ವರ್ಕೆ. ನೀನು ಹೆಂಗೆ ಬಂದೆ ಅನ್ನೋದು ಮುಖ್ಯ ಅಲ್ಲ ಅಲ್ವಾ? ಒಂದೇ ವರ್ಕ್. ಹೌ ಮಚ್ ವರ್ಕ್? ಝೀರೋ ವರ್ಕ್. ಝೀರೋ ಅಲಾಂಗ್ ಎನಿ ಒನ್ ಆಫ್ ದ ಪಾತ್ಸ್ AB, AC, AD, AE. The figure shows two parallel equipotential surfaces A and B at the same potential kept at a distance R apart from each other. A ಮತ್ತು B ಎರಡು ಸೇಮ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಮೇಲೆ ಆದರೆ ಎ ನಲ್ಲಿರೋ ವೋಲ್ಟೇಜು ಬಿ ನಲ್ಲಿರೋ ವೋಲ್ಟೇಜು ಸೇಮ್ ಇದೆ. ಎ ಪಾಯಿಂಟ್ ಚಾರ್ಜ್ -Q ಟೇಕನ್ ಫ್ರಮ್ ದ ಸರ್ಫೇಸ್ A to B. ಒಂದು -Q ಅನ್ನೋ ಚಾರ್ಜನ್ನು ಎನಿಂದ ಬಿಗೆ ತೊಗೊಂಬಂದಿದ್ದೀನಿ. ಅಮೌಂಟ್ ಆಫ್ ನೆಟ್ ವರ್ಕ್ ಡನ್ ವಿಲ್ ಬಿ ಝೀರೋ ಅಲ್ವಾ? ಅಲ್ಲನಾ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸೇಮ್ ಪೊಟೆನ್ಷಿಯಲ್ ಡಿಫರೆನ್ಸ್ನಲ್ಲಿ ವರ್ಕ್ ಏನಾಗುತ್ತೆ? VA - VB ಇಂಟು Q. VA ಈಸ್ ಸೇಮ್, VB ಈಸ್ ಸೇಮ್. VA - VB 0 ಇಂಟು Q 0. ಸೊ ವರ್ಕ್ ಡನ್ ಈಸ್ 0. ಅರ್ಥ ಆಯ್ತಾ? If in the electric field of a point charge Q, a charge is carried from A to B and A to C. ಇದು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. A to B and A to C. ಒಂದು ಸರ್ಕ್ಯುಲರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ. ಚಾರ್ಜ್ ಇಲ್ಲಿದೆ. ಚಾರ್ಜ್ ಎಲ್ಲಿದೆ? ಸೆಂಟರ್ನಲ್ಲಿ. ಒಂದು ಪಾಯಿಂಟ್ ಎ ಇಲ್ಲಿದೆ. ಅರ್ಥ ಆಯ್ತಾ? ಪಾಯಿಂಟ್ ಎ ಇರೋದು ಇಲ್ಲಿ. ಎನಿಂದ ಎಲ್ಲಿಗೆ ಹೋಗ್ತಾನೆ? ಬಿಗೆ. ಆಮೇಲೆ ಎನಿಂದ ಸಿಗೆ. ಇವನು ಹಿಂಗೆ ಹೋಗ್ತಾನಲ್ಲ, ಹಿಂಗೆ ಹೋಗ್ತಾನೆ, ಇದಕ್ಕೆ ಹಿಂಗೆ ಬರ್ತಾನೆ ಅಂತ ಹೇಳ್ತಾರೆ. ಓಕೆ, ಇದನ್ನು ಏನು ಮಾಡಬೇಕು ಗೊತ್ತಾ ನಾವು? ಇದೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು. ಎ ಅನ್ನೋ ಪಾಯಿಂಟ್ ಕೂಡ ಇನ್ನೊಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿನ ಮೇಲೇ ಇರೋವಂಥದ್ದು ಅಲ್ವಾ? ಈ ಚಾರ್ಜಿನ ಸುತ್ತಲೂ ಈ ಥರ ಕಾನ್ಸೆಂಟ್ರಿಕ್ ಸರ್ಕಲ್ಗಳು 1000 ಬರಿಬೋದು ತಾನೆ ನಾನು. ಸೊ ಎ ಈಸ್ ಎ ಪಾಯಿಂಟ್ ಆನ್ ಎನಿ ಒನ್ ಆಫ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ವಿಚ್ ಈಸ್ ಎ ಹೈಯರ್ ಪೊಟೆನ್ಷಿಯಲ್ ಸರ್ಫೇಸ್ ಅಲ್ವಾ? ಚಾರ್ಜಿಗೆ ಹತ್ತಿರ ಇರೋದ್ರಿಂದ ಏನಿದು? ಹೈಯರ್ ಪೊಟೆನ್ಷಿಯಲ್ ಸರ್ಫೇಸ್. ಇದು ಲೋಯರ್ ಪೊಟೆನ್ಷಿಯಲ್ ಸರ್ಫೇಸ್. ಬಿ ಮತ್ತು ಸಿ ಮೇಲೆ ಪೊಟೆನ್ಷಿಯಲ್ ಎಷ್ಟು? V2 ಅಂತ ಕರಿತೀನಿ. ಎಷ್ಟು? V2 ಎಲ್ಲ V2ನೇ. ಎ ಮೇಲೆ ಇರೋವಂಥದ್ದಕ್ಕೆ V1 ಅಂತ ಕರಿತೀನಿ. ಎ ಮೇಲೆ ಇರೋದೆಲ್ಲ V1. ಈಗ ನೀನು ಎನಿಂದ ಬಿಗೆ ಹೋಗೋಕ್ಕೆ ಹಿಂಗೋದ್ರೂ ಅಷ್ಟೇ ಅಲ್ಲೇನಾ? ಕಾಣಿಸ್ತಾ ಇದೆಯಾ? ಹಿಂಗೋದ್ರೂ ಅಷ್ಟೇ ವರ್ಕು. ನೀನು ಹೋಗೋದು ಎಲ್ಲಿಂದ ಎಲ್ಲಿಗೆ ಹೇಳು? ಎನಿಂದ ಬಿಗೆ. ವರ್ಕ್ ಆಗೋದು ಯಾವಾಗ? ವೆನ್ ಯು ಗೋ ಫ್ರಮ್ ಒನ್ ಪೊಟೆನ್ಷಿಯಲ್ ಸರ್ಫೇಸ್ ಟು ಅನದರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅವಾಗ ತಾನೇ ವರ್ಕ್ ಆಗೋದು. ಅದು ಏನಾಗಿರಬೇಕು? ಎರಡೂ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳ ವ್ಯಾಲ್ಯೂ ಬೇರೆ ಆಗಿರಬೇಕು. ಡಿಫರೆನ್ಸ್ ಇರಬೇಕು. ಡಿಫರೆನ್ಸ್ ಇದೆಯಾ ಇಲ್ವಾ? ಈಗ ಡಿಫರೆನ್ಸ್ ಇದೆ. ಅದೇ ಏನಾದ್ರು ಎ ಇಲ್ಲಿ ಇದ್ದುಬಿಟ್ಟಿದ್ದರೆ ನೋ ಡಿಫರೆನ್ಸ್. ಬಟ್ ಎ ಇರೋದು ಇಲ್ಲಿ ಒಳಗೆ. ಸೊ ಇಟ್ ಈಸ್ ಆನ್ ಎ ಸಪರೇಟ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸರಿ, ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ W1 ಬೇಕಾಗಿದೆ. ಈಗ ಇಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ಬೇಕು? ಜಾಸ್ತಿ ಬೇಕಲ್ಲ? W1 ಬೇಕು. ಯಾಕೆ ಹೇಳಿ? ನೀನು ಇಲ್ಲಿಂದ ಇಲ್ಲಿಗೆ ಬರೋದು ಒಂದೇ, ಇಲ್ಲಿಂದ ಇಲ್ಲಿಗೆ ಬರೋದು ಒಂದೇ ಅಲ್ಲನಾ? ಯಾಕೆಂದರೆ ಇಲ್ಲಿರೋ ಪೊಟೆನ್ಷಿಯಲ್ಲು V1 ಅಲ್ವಾ? ನೀನು ಬರ್ತಾ ಇರೋದು ಅಲ್ಟಿಮೇಟ್ಲಿ ಎಲ್ಲಿಂದ ಎಲ್ಲಿಗೆ? V1 V2ಗೆ, V1 V2ಗೆ. ಸೊ ಹಾಗಾಗಿ ಎನಿಂದ ಸಿಗೆ ಬರೋಕ್ಕೂ ಅಷ್ಟೇ ವರ್ಕು, ಎನಿಂದ ಬಿ ಬರೋಕ್ಕೂ ಅಷ್ಟೇ ವರ್ಕು. ಇದನ್ನು ಬಿಟ್ಟು ಬರೀ ಅವೆರಡು ಲೈನ್ಸ್ ನೋಡಿ ನೀವು ಓಹೋ ಅನಿಸುತ್ತೆ ಅನಿಸುತ್ತಲ್ಲ? ಸೊ ಬೋತ್ ಆರ್ ಹ್ಯಾವಿಂಗ್ ಸೇಮ್ ಅಮೌಂಟ್ ಆಫ್ ವರ್ಕ್ ಡನ್. Work done in both cases second is greater than work done in case 1. Work done in both cases same but not 0. ಸೇಮು ಆದರೆ 0 ಅಲ್ಲ. ಯಾಕೆ 0 ಅಲ್ಲ ಹೇಳಿ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅಲ್ಲಿ.
ದೇರ್ ಇಸ್ ಅ ಡಿಫರೆನ್ಸ್, ದಟ್ಸ್ ವೈ ಇಟ್ ಇಸ್ ನಾಟ್ ಝೀರೋ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಶೋನ್ ಇನ್ ದ ಫಿಗರ್ ಎ ಆ್ಯಂಡ್ ಬಿ, ಕ್ಯಾಪಿಟಲ್ ಎ ಆ್ಯಂಡ್ ಕ್ಯಾಪಿಟಲ್ ಬಿ. ಫೀಲ್ಡ್ ಇನ್ ದ ಫಿಗರ್, ಎಲ್ಲಿ ಫೀಲ್ಡ್ ಜಾಸ್ತಿನಾ ಯೂನಿಫಾರ್ಮ್, ಎಲ್ಲಿ ಯೂನಿಫಾರ್ಮ್ ಇದೆ ಅಂತ ಹೇಳ್ರಪ್ಪ. ಎಲ್ಲಪ್ಪ ಯೂನಿಫಾರ್ಮ್ ಇದೆ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳನ್ನ ನೋಡ್ಬಿಟ್ಟೆ ನಾವು ಅದರದ್ದು ನೇಚರ್ನ ಅರ್ಥ ಮಾಡ್ಕೋಬೋದು. ಈಗ ಈ ಥರ ಫೀಲ್ಡ್ ಇದೆ ಅಂದರೆ ಏನರಪ್ಪ ಅರ್ಥ? ಎಲೆಕ್ಟ್ರಿಕ್ ಫೀಲ್ಡಿಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ನಾರ್ಮಲ್ ಆಗಿರಬೇಕು, ಕರೆಕ್ಟಾ? ನಾರ್ಮಲ್ ಆಗಿರಬೇಕು, ಸರಿನಾ? ಸೊ ದಿಸ್ ಈಸ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ಕಾಣಿಸೋ ಥರ ಬರಿತೀನಿ. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಆಯಿತಾ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಪ್ಯಾರಲಲ್ ಲೈನ್ಸು. ಪ್ಯಾರಲಲ್ ಲೈನ್ಸ್ಗಳಿಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೇಗಿರಬೇಕು? ಈ ಥರ ಹಾಳೆ ಅಡ್ಡ ಇಟ್ಟಂಗೆ ಪ್ಯಾರಲಲ್ ಶೀಟ್ಸ್ ಇಟ್ಟಿರಬೇಕು, ಕರೆಕ್ಟಾ? ಅದೇ ನೀನೊಂದು ಪಾಯಿಂಟ್ ಚಾರ್ಜ್ ಇಟ್ಟರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇರುತ್ತೆ. ಇಟ್ ಲುಕ್ಸ್ ಲೈಕ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಇವುಗಳಿಗೆ ನೀನು ಇದನ್ನು ಬರೀರಿ, ನಾರ್ಮಲ್ ಬರೀತಾ ಬನ್ನಿ. ವಾಟ್ ಯು ಗೆಟ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಸರ್ಕ್ಯುಲಾರ್ ಫೇಸಸ್. ನಿಮಗೆ ಸರ್ಕ್ಯುಲಾರ್ ಫೇಸ್ಗಳು ಬರ್ತವೆ. ಇದು ಯೂನಿಫಾರ್ಮಾ? ಪಾಯಿಂಟ್ ಚಾರ್ಜಿನ ಹತ್ರ ಫೀಲ್ಡ್ ಸ್ಟ್ರಾಂಗು, ದೂರ ಬಂದಂಗೆ ಫೀಲ್ಡ್ ವೀಕು. ಇದು ಎಲ್ಲ ಕಡೆಗೂ ಒಂದೇ. ಸೊ ಹಾಗಿದ್ರೆ ಯೂನಿಫಾರ್ಮ್ ಇರೋದು ಫಿಗರ್ ಎ ಮಾತ್ರ ಅಲ್ವಾ? ಫಿಗರ್ ಬಿನಲ್ಲಿ ಸರ್ಕಲ್ಗಳಿದ್ದಾವೆ ಅಂದರೆ ಫೀಲ್ಡ್ ಯೂನಿಫಾರ್ಮ್ ಇಲ್ಲ ಅಂತ. ಫೀಲ್ಡ್ ಲೈನ್ಸ್ ಹೋಗ್ತಾ ಸ್ಪ್ರೆಡ್ ಆಗ್ತಿದ್ದಾವೆ ಈ ಥರ. ಅರ್ಥ ಆಯ್ತಾನಾ? The equipotential surface corresponding to the positive charge are concentric spherical shells with the charge at its origin. ಒಂದು ಸಿಂಗಲ್ ಪಾಯಿಂಟ್ ಚಾರ್ಜಿಂದ ಬರುವ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಚಾರ್ಜ್ನ ಒರಿಜಿನಲ್ ಇಟ್ಟು ಕಾನ್ಸೆಂಟ್ರಿಕ್ ರಿಂಗ್ಗಳು ಬರ್ತಾವಂತೆ. ಗೊತ್ತಲ್ಲ ಅದು ನಿಮಗೆ? ಸ್ಪೇಸಿಂಗ್ ಬಿಟ್ವೀನ್ ದ ಸರ್ಫೇಸಸ್ ಫಾರ್ ದ ಸೇಮ್ ಚೇಂಜ್ ಇನ್ ಪೊಟೆನ್ಷಿಯಲ್ ಒಂದೇ ಥರ ಚೇಂಜ್ ಆಗುತ್ತೆ ಅನ್ನೋದಾದರೆ, ಲೈಕ್ 10 ವೋಲ್ಟ್ 20 ವೋಲ್ಟ್ 30 ವೋಲ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ? ಸ್ಪೇಸಿಂಗ್ ಏನಾಗ್ತಾ ಹೋಗುತ್ತೆ? ಒಂದೇ ಇರುತ್ತಾ ಅಥವಾ ಸ್ಪ್ರೆಡ್ ಆಗ್ತಾ ಅಗಲ ಆಗ್ತಾ ಹೋಗುತ್ತಾ ಅಂತ, ಈ ಥರ ನಾನು ಹೇಳ್ತಾ ಇರೋದು. ಮೊದಲೆಲ್ಲ ಭಾಳ ಒತ್ತೊತ್ತಾಗಿ ಇದ್ದು ಆಮೇಲೆ ಹಿಂಗೆ ಅಗಲ ಆಗ್ತಾ ಹೋಗ್ತಾವಾ ಅಂತ ಕೇಳ್ತಾ ಇರೋದು. ಸೇಮ್ ಸ್ಪೇಸಿಂಗ್ ಇರ್ತಾವಾ ಅಥವಾ ಬೇರೆ ಸ್ಪೇಸಿಂಗ್ ಇರ್ತಾವ? ಸೇಮ್ ಚೇಂಜ್ ಇನ್ ಪೊಟೆನ್ಷಿಯಲ್ ಅಂತ ಹೇಳ್ತಾಳೆ. ಸೇಮ್ ಚೇಂಜ್ ಇನ್ ಪೊಟೆನ್ಷಿಯಲ್ ಅಂದ್ರೇನು? ವಿ ಎ ಮೈನಸ್ ವಿ ಬಿ ಒಂದೇ ಆಗಿರಬೇಕು. ವಿ ಎ ಮೈನಸ್ ವಿ ಬಿ ಒಂದೇ ಆಗಿರಬೇಕು ಅಂದರೆ ವಿ ಎ ಮೈನಸ್ ವಿ ಬಿ ಈಸ್ ಈಕ್ವಲ್ ಟು ವಿ ಸಿ ಮೈನಸ್ ವಿ ಡಿ, ಅಥವಾ ವಿ ಎ ಮೈನಸ್ ವಿ ಬಿ ಮೈನಸ್ ವಿ ಸಿ ಅಂತ ಇಟ್ಕೊಳ್ಳಿ, ಅಥವಾ ವಿ ಸಿ ಮೈನಸ್ ವಿ ಬಿ ಅಂತ ಇಟ್ಕೊಳ್ಳಿ. ವಿ ಬಿ ಮೈನಸ್ ವಿ ಸಿ ಆಗಿರಬೇಕು. ಸೇಮ್ ಚೇಂಜ್ ಇನ್ ಪೊಟೆನ್ಷಿಯಲ್ ಆಗಿರಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಒಂದೇ ಆಗಿರಬೇಕು ಅಂತ ಹೇಳ್ತಾರೆ. ಸೊ ಹಿಂಗೆ ಆಗಬೇಕು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಎ ಇರುವಂಥ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ನಡುವೆ ಇರುವಂಥ ಡಿಸ್ಟೆನ್ಸ್ D1 ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ ಡಿವೈಡೆಡ್ ಬೈ ಡಿಸ್ಟೆನ್ಸ್ D2 ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ ಡಿಸ್ಟೆನ್ಸ್ D2 ಮೈನಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಸಿ ಡಿಸ್ಟೆನ್ಸ್ D3 ಆಗಿರಬೇಕು ತಾನೆ. ಇಲ್ಲಿ ಡಿಸ್ಟೆನ್ಸ್ ಸೇಮ್ ಇದೆಯಾ? ಇಲ್ಲಿ ಫೀಲ್ಡ್ ಸ್ಟ್ರಾಂಗ್ ಇದ್ದರೆ ಇಲ್ಲಿ ವಿ ಎ ಸ್ಟ್ರಾಂಗ್, ವಿ ಎ ವೀಕು, ಅಥವಾ ವಿ ಎ ಸ್ಟ್ರಾಂಗು ವಿ ಬಿ ವೀಕು ಅಂತ ಇಟ್ಕೊಂಡ್ರೆ ಇಲ್ಲಿ ಸ್ಟ್ರಾಂಗ್ ವಿ ಫೀಲ್ಡು. ಎ ಇಂಟು D1 ಕರೆಕ್ಟಾ? ಇ ಎ ಇಂಟು ಡಿ ಎ ಅಂತ ಕರಿತೀನಿ, ಮೈನಸ್ ಇ ಬಿ ಇಂಟು ಡಿ ಬಿ ಈಸ್ ಈಕ್ವಲ್ ಟು ಇ ಬಿ ಇಂಟು ಡಿ ಬಿ ಮೈನಸ್ ಇ ಸಿ ಇಂಟು ಡಿ ಸಿ. ಇಲ್ಲಿ ಯಾವ್ದಾರು ಕ್ಯಾನ್ಸಲ್ ಆಗತ್ತೇನ್ರ? ಯಾವುದು ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಏನು ಹೇಳ್ತಾ ಇದೆ ಇದು? ಫೀಲ್ಡ್ ಸ್ಟ್ರಾಂಗ್ ಇದ್ದ ಕಡೆಗೆ ಡಿ ಎ ಏನಾಗಿರುತ್ತೆ? ಸಣ್ಣದಿರಬೇಕು. ಇದನ್ನು ಕಳೆದ್ರೆ ಒಂದೇ ಬರಬೇಕು ಅಂದರೆ ಒಂದು ದೊಡ್ಡದು ಒಂದು ಚಿಕ್ಕದು ಆಗಿರಬೇಕು, ಕರೆಕ್ಟಾ?
ಫೀಲ್ಡ್ ಇ ಬಿಗೆ ಬಂದ ಕೂಡಲೇ ಮುಂದಕ್ಕೆ ಬಂದ ಕೂಡಲೇ ಫೀಲ್ಡ್ ವೀಕ್ ಆಗುತ್ತೆ, ಡಿಸ್ಟೆನ್ಸ್ ದೊಡ್ಡದಾಗುತ್ತೆ, ಪ್ರಾಡಕ್ಟ್ನ ಇಬ್ಬರು ಮ್ಯಾನೇಜ್ ಮಾಡ್ತಾರೆ. ಗೊತ್ತಾಯ್ತಾ? ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಆಗಬೇಕು, ಅದು ಒಂದೇ ಥರ ಆಗುತ್ತಾ ಅಂತ ನಾನು ಕೇಳ್ತಾ ಇರೋದು. ಫೀಲ್ಡು 2 ಟೈಮ್ಸ್ ಸ್ಟ್ರಾಂಗ್ ಆದರೆ ಇ ಎ ಮೈನಸ್ ಇ ಎ ಡಿ ಎ ಇಟ್ಕೊಳ್ಳಿ, ಮೈನಸ್ ಇ ಬಿ 2EA ಆದರೆ ಅಥವಾ ಹಾಫ್ ಇ ಎ ಆದರೆ, ಇ ಎನ ಕಡಿಮೆ ಆದರೆ EA/2 ಆದರೆ ಡಿ ಬಿ ಏನಾಗುತ್ತಪ್ಪ ಇದು 2EA ಮೈನಸ್ ಇ ಎ ಹೌ ಮಚ್? ನಮಗೆ ಡಿ ಬಿ ಗೊತ್ತಿಲ್ವಲ್ಲ. ಡಿ ಬಿ ಎಷ್ಟಾಗುತ್ತೆ? 2 ಟೈಮ್ಸ್ ಆಗುತ್ತಾ? 2 ಟೈಮ್ಸ್ ಆಗುತ್ತಾ? ಶೂರಾ? ನೋಡಿ ಏನಾಗಿರ್ಬೇಕು, ಇ ಎ ಡಿ ಎ ಮೈನಸ್ ಇ ಎ ಡಿ ಬಿ ಒಂದೇ ಕಾನ್ಸ್ಟೆಂಟ್ ಬರಬೇಕು. ಕಾನ್ಸ್ಟೆಂಟ್ ಬರಬೇಕು ಅಂದರೆ ಡಿ ಬಿ ಏನಾಗಿರ್ಬೇಕು? 2DA ಆಗಿರ್ಬೇಕಾ? EA/2 ಇಂಟು ಡಿ ಬಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾನು ಇವಾಗ ಏನು ಅಂತ, ಎಷ್ಟು ಅಂತ ಡಿ ಎ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇ ಎ ಕಾನ್ಸ್ಟೆಂಟ್ ತಗೊಂಡ್ರೆ ಡಿ ಎ ಮೈನಸ್ DB/2 ಆಗುತ್ತೆ, ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟು ಡಿ ಎಗೂ ಡಿ ಬಿಗೂ ಒಂದು ವ್ಯಾಲ್ಯೂ ತೊಗೊಂಬರ್ಬೇಕು ನಾನು. ಸಪೋಸ್ ಡಿಫ್ರೆನ್ಸ್ 0 ತಗೊಳಕ್ಕೆ ಬರೋಲ್ಲ ನಾನಿಲ್ಲಿ. ಡಿ ಎ ಮೈನಸ್ DB/2 ಅಲ್ಲ ಸಾರಿ ಡಿ ಎ ಅಲ್ಲ, ಎಸ್ ಡಿ ಎ ಮೈನಸ್ DB/2 ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬೈ ಇ ಎ. ಡಿ ಬಿ ಈಸ್ ಈಕ್ವಲ್ ಟು ಡಿ ಎ ಪ್ಲಸ್ ಕಾನ್ಸ್ಟೆಂಟ್ ಬೈ ಇ ಎ. ಡಿ ಬಿ 2 ಟೈಮ್ಸ್ ಆಗುತ್ತಾ? ಆಗಲ್ಲ, ಹೇಳಕ್ಕೆ ಬರಲ್ಲ ಅದನ್ನು. ಸೇಮ್ ಬರಬೇಕು ಅಂದರೆ ಅದೇ ಕಾನ್ಸ್ಟೆಂಟ್ ಆಗಬೇಕಷ್ಟೆ. ಇ ಎ ಡಿ ಎ ಮೈನಸ್ ಇದು EA/2 ಆದರೆ ಇದು ಏನಾಗಬೇಕು? 2 ಟೈಮ್ಸ್ ಡಿ ಎ ಆಗಬೇಕು. 2 ಟೈಮ್ಸ್ ಡಿ ಎ ಆಗಬೇಕು, ಅವಾಗ ಕ್ಯಾನ್ಸಲ್ ಆಗುತ್ತೆ. ಇ ಎ 0 ಆಗಿಬಿಡುತ್ತೆ, ಅವಾಗದು 0 ಆಗಬಾರ್ದು, ಕಾನ್ಸ್ಟೆಂಟ್ ಬರಬೇಕು ಅಂದರೆ ಡಿ ಬಿ ನೀಡ್ ನಾಟ್ ಬಿ, ಡಿ ಬಿ ಒಂದೇ ಥರ 2 ಟೈಮ್ಸ್ ಆಗಬಾರ್ದು. 0 ಕಾನ್ಸ್ಟೆಂಟ್ ಹೌದು, ಬಟ್ ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ 0 ಬರೋಂಗಿಲ್ಲಲ್ಲಪ್ಪ. ದೇರ್ ಶುಡ್ ಬಿ ಎ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರಬೇಕು, ಒಂದಷ್ಟು ಡಿಫ್ರೆನ್ಸ್ ಉಳಿಬೇಕು ಅನ್ನೋದಾದರೆ ನಾವು ಈ ಡಿ ಎನ ಎಕ್ಸಾಕ್ಟ್ಲಿ 2 ಟೈಮ್ಸ್ ಅಂತ ತಗೊಳಕ್ಕೆ ಬರಲ್ಲ. ಅಂದರೆ ರೇಡಿಯಸ್ಸು 2 ಪಟ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ, ತಗೊಳಕ್ಕೆ ಬರಲ್ಲ. ನೀನು ಹಂಗೆ ಜಾಸ್ತಿ ಮಾಡ್ಕೊಂಡು ಹೋದ್ರೂ ರೇಡಿಯಸ್ಸು ಒಂದೇ ಥರ ಇರೋದಿಲ್ಲ. ಬೇಕಾದ್ರೆ ನೋಡ್ಕೊ, ನೀನು 1 ಸೆಂಟಿಮೀಟ್ರಿನ ರೇಡಿಯಸ್ ನೀನು ತಗೊಂಡು ಇಲ್ಲಿ ಬರೀತ್ಯಾ, ಇದು 1 ಸೆಂಟಿಮೀಟ್ರಿನ ರೇಡಿಯಸ್ಸು. 2 ಸೆಂಟಿಮೀಟ್ರಿನ ರೇಡಿಯಸ್ ಎಷ್ಟಿರುತ್ತೆ ಹೇಳು? ಇಲ್ಲಿಂದ 1 ಸೆಂಟಿಮೀಟ್ರ್ ಅಲ್ಲ, ಇಲ್ಲಿಂದ 1 ಸೆಂಟಿಮೀಟ್ರು. ಡಬಲ್ ಇರುತ್ತಾ? ಇಷ್ಟೇ ಇರುತ್ತಾ? ಇಲ್ಲಿಂದ 3 ಸೆಂಟಿಮೀಟ್ರು ಅಂತಂದರೆ ಇಷ್ಟಿರುತ್ತೆ. ಸೊ ಈಕ್ವಲ್ ಸ್ಪೇಸಿಂಗ್ ಬರ್ತಾ ಹೋಗುತ್ತೆ, ಕರೆಕ್ಟಾ? ದಿಸ್ ಈಸ್ 3 ಸೆಂಟಿಮೀಟರ್, ದಿಸ್ ಈಸ್ 2 ಸೆಂಟಿಮೀಟರ್, 1 ಸೆಂಟಿಮೀಟರ್ ಡಿಫ್ರೆನ್ಸು. 4 ಸೆಂಟಿಮೀಟರ್, 3 ಸೆಂಟಿಮೀಟರ್, 1 ಸೆಂಟಿಮೀಟರ್ ಡಿಫ್ರೆನ್ಸ್, ಈಕ್ವಲ್ ಸ್ಪೇಸಿಂಗ್ ಬರ್ತಾ ಹೋಗುತ್ತೆ. ಸೊ ಯಾವಾಗ ನಿನ್ನ ರೇಡಿಯಸ್ಸು ಅದೇ ಥರ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದರೆ, ಇಲ್ಲಿ ರೇಡಿಯಸ್ಸು 1 ಟೈಮ್ಸ್ ಜಾಸ್ತಿ ಆದರೆ ಎಲೆಕ್ಟ್ರಿಕ್ ಫೀಲ್ಡು 1 ಸ್ಕ್ವೇರ್ ಟೈಮ್ಸ್ ಕಡಿಮೆ ಆಗ್ತಿರುತ್ತೆ. ಎರಡಕ್ಕೂ ಮ್ಯಾಚಿಂಗ್ ಆಗಲ್ಲ ಅಲ್ಲಿ. ಹಾಗಾಗಿ ಸ್ಪೇಸಿಂಗ್ ಈಕ್ವಲ್ ಬರುತ್ತೆ ಅಂತ ನಾವು ಹೇಳಕ್ಕೆ ಬರಲ್ಲ. ವಿ ಕೆನಾಟ್ ಸೇ ದಟ್. ಎಲೆಕ್ಟ್ರಿಕ್ ಫೀಲ್ಡು 1/r ಆಗಿದ್ದರೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕೂಡ 1/r ಆಗಿದ್ದಿದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ 2 ಪಟ್ಟು ಕಡಿಮೆ ಆದರೆ ಡಿಸ್ಟೆನ್ಸು 2 ಪಟ್ಟು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದಾಗಿತ್ತು. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗೋದು 1/r² ಥರ, ವೋಲ್ಟೇಜ್ ಕಡಿಮೆ ಆಗೋದು 1/r ಥರ. ಸೊ ಹಾಗಾಗಿ ಅವೆರಡಕ್ಕೂ ಒಂದೇ ಥರದ ರಿಲೇಷನ್ಶಿಪ್ ಬರೋದಿಲ್ಲ. ಏನಿದೆ ಅಲ್ಲಿ ಆನ್ಸರ್ಸ್ ಏನೇನಿದೆ? ಯೂನಿಫಾರ್ಮ್ ಥ್ರೂಔಟ್ ದ ಫೀಲ್ಡ್, ಗೆಟಿಂಗ್ ಕ್ಲೋಸರ್ ಆಸ್ r ಟೆಂಡ್ಸ್ ಟು ಇನ್ಫಿನಿಟಿ, ಗೆಟಿಂಗ್ ಕ್ಲೋಸರ್ ಆಸ್ r ಟೆಂಡ್ಸ್ ಟು 0. ಆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಹತ್ರ ಬಂದಂಗೆ ಒತ್ತೊತ್ತಾಗಿ ಇರ್ತವೆ, ಕ್ಲೋಸರ್ ಹತ್ರ ಇರ್ತವೆ, ಆಮೇಲೆ ಸ್ಪ್ರೆಡ್ ಆಗ್ತವೆ. ಅದನ್ನು ಹೇಳ್ಬೋದು. ಅದೇ ಆಗಲೇ ನೋಡಿದ್ವಲ್ಲ ನಾವು, ಪಾಸಿಟಿವ್ ಪಾಯಿಂಟ್ ಚಾರ್ಜಿಂದ ಹತ್ರ ಇರ್ತಾವೆ ಮೊದಲು, ಆಮೇಲೆ ಸ್ಪ್ರೆಡ್ ಆಗ್ತಾ ಹೋಗ್ತವೆ. ಸೊ ಯು ಕ್ಯಾನ್ ಸೇ ದಟ್ ಕ್ಯಾನ್ ಬಿ ವೇರಿಡ್ ಆ್ಯಸ್ 1:, ತಪ್ಪು. ಥರ್ಡ್ ಆಪ್ಷನ್ ನೋಡ್ರಿ ಸರಿ ಇದೆಯಾ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಸೋಸಿಯೇಟೆಡ್ ವಿತ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಈಸ್ ಇನ್ಕ್ರೀಸಿಂಗ್ ದ ಮ್ಯಾಗ್ನಿಟ್ಯೂಡ್ ಅಲಾಂಗ್ x ಡೈರೆಕ್ಷನ್ ಈಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಅಸೋಸಿಯೇಟೆಡ್ ವಿತ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ಒಂದು ಎಲೆಕ್ಟ್ರಿಕ್ ಫೀಲ್ಡಿಗೆ ಸಂಬಂಧಪಟ್ಟಂಥ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು.
ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಹೆಂಗೋ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಾಗಿರಬೇಕು? ಪ್ಲೇನ್ಸ್ ಪ್ಯಾರಲಲ್ ಟು ಎಕ್ಸ್ ಆಕ್ಸಿಸ್ನಲ್ಲಿ ಫೀಲ್ಡ್ ಇದೆ ಅಂದರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಎಲ್ಲಿರಬೇಕು? ಎಕ್ಸ್ ಆಕ್ಸಿಸ್ನಲ್ಲಿ ಇದೆ, ಎಕ್ಸ್ ಆಕ್ಸಿಸ್ನಲ್ಲಿ ಫೀಲ್ಡ್ ಇದೆ ಅಂದರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆ ಗೋಡೆ ಆಗಿರಬೇಕು. ಯಾವ ಪ್ಲೇನ್ ಅದು? ವೈ ಝಡ್ ಪ್ಲೇನ್ ಅಲ್ವಾ? ಪ್ಲೇನ್ಸ್ ಪ್ಯಾರಲಲ್ ಕೋಆಕ್ಸಿಯಲ್ ಪ್ಲೇನ್ಸ್ ಪ್ಯಾರಲಲ್ ಟು ವೈ ಝಡ್ ಪ್ಲೇನಿಗೆ ಪ್ಯಾರಲಲ್ ಅಲ್ವಾ? ಈ ಗೋಡೆಗೆ ಪ್ಯಾರಲಲ್ಲು ಅಂದರೆ ಫೀಲ್ಡಿಗೆ ನಾರ್ಮಲ್ ಆಗಿರೋರೆಲ್ಲ ವೈ ಝಡ್ ಪ್ಲೇನಿಗೆ ಪ್ಯಾರಲಲ್ ತಾನೇ. Figure shows the electric lines of force emerging from a charged body. The figure shows the electric lines of force emerging from a charged body. If the electric fields at A and B are EA and EB respectively and the distance between them is R, ಹಾಗಿದ್ರೆ ಎಲ್ಲಿ ಫೀಲ್ಡ್ ಜಾಸ್ತಿ ಎಲ್ಲಿ ಫೀಲ್ಡ್ ಕಮ್ಮಿ ಹೇಳ್ರ? ಎ ನಲ್ಲಿ ಜಾಸ್ತಿ, ಬಿ ನಲ್ಲಿ ಕಮ್ಮಿ. EA greater than EB. From the following statements for an equipotential surface, the incorrect statement is: the potential difference between 2 points on the surface is 0. ಸರಿ ತಾನೆ? ಒಂದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿನ ಮೇಲೆ 2 ಪಾಯಿಂಟ್ಗಳ ನಡುವಿರುವ ಪೊಟೆನ್ಷಿಯಲ್ 0. ಹೌದನಮ್ಮ? ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಇಂಟೆನ್ಸಿಟಿ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್ ಅಟ್ ಎವರಿ ಪಾಯಿಂಟ್. ಅದು ಕರೆಕ್ಟೇ ಅಲ್ವಾ? No work is done in moving an electric charge on the surface. That is also correct. Shape of the surface is always spherical. ಅದನ್ನು ಹೇಳಕ್ಕೆ ಬರಲ್ಲ. ಆಲ್ವೇಸ್ ಸ್ಪೆರಿಕಲ್ ಯಾರಿಗೆ? ಪಾಯಿಂಟ್ ಚಾರ್ಜಿಗೆ. ಅದು ಒಂದು ವೈರ್ ಕೊಟ್ಟರೆ, ಒಂದು ವೈರ್ ಕೊಡ್ತೀನಪ್ಪ ನಾನು, ಸ್ಟ್ರೈಟ್ ವೈರ್, ಲಾಂಗ್ ಸ್ಟ್ರೈಟ್ ವೈರ್ ಕೊಡ್ತೀನಿ. ಇದಕ್ಕೆ ಹೆಂಗೆ ಬರುತ್ತೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು? ಸಿಂಗಲ್ ಚಾರ್ಜ್ ಆದರೆ ಸರ್ಕಲ್ ಬರುತ್ತೆ, ಅದ್ರ ಕೆಳಗಡೆ ಇರೋ ಚಾರ್ಜಿಗೆ ಇನ್ನೊಂದು ಸರ್ಕಲ್ ಬರುತ್ತೆ, ಅದ್ರ ಕೆಳಗಡೆ ಇರೋ ಚಾರ್ಜಿಗೆ ಇನ್ನೊಂದು ಸರ್ಕಲ್ ಬರುತ್ತೆ. ಏನು ಬಂತು? ಸಿಲಿಂಡರ್ ಬಂತು ಅಲ್ವಾ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಸಿಲಿಂಡ್ರಿಕಲ್. ದೇರ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಇನ್ ದ ಎಕ್ಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಎಕ್ಸ್ ಡೈರೆಕ್ಷನಲ್ಲಿ. ಇಫ್ ದ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್, ಇಫ್ ದ ವರ್ಕ್ ಡನ್ ಇನ್ ಮುಖ ತೊಳ್ಕೊಂಬರ್ತೀಯಾ? ಹೋಗಿ. ಇಫ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ 0.2 ಕೂಲಮ್ ಥ್ರೂ ಎ ಡಿಸ್ಟೆನ್ಸ್ ಆಫ್ 2 ಮೀಟರ್ ಅಲಾಂಗ್ ಎ ಲೈನ್. ಇದು ಮಾಡಿದ್ವಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಮೇಕಿಂಗ್ ಅನ್ ಆ್ಯಂಗಲ್ 60 ಡಿಗ್ರಿ. ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿರುತ್ತೆ, ಹಿಂಗೆ ಎಳಿತೀವಿ, ಹಿಂಗೆ ಎಳೆಯಲ್ಲ, ಚಾರ್ಜ್ನ ಹಿಂಗೆ ಎಳ್ಕೊಂಡು ಹೋಗ್ತೀವಿ. EDS cos θ ತೋರಿಸ್ಬೇಕೇನು ಸರಿ? ಅದೆಷ್ಟು 4 ನ್ಯೂಟನ್ ಪರ್ ಕೂಲಮ್ ಏನೋ ಬರುತ್ತೆ ಆನ್ಸರು ಅಲ್ವಾ? 20ನಾ? ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದೆ, ನೀನು ಹಿಂಗೆ ಎಳ್ಕೊಂಡು ಹೋಗ್ತೀಯಾ, ಕರೆಕ್ಟಾ? ಇದೇನಿದು? ಡಿ. ಇದೇನಿದು? ಡಿ ಕಾಸ್ ಥೀಟ, ಮೇಕಿಂಗ್ ಎನ್ ಆ್ಯಂಗಲ್ ಆಫ್ 60 ಡಿಗ್ರಿ. ಹೇಳಪ್ಪ, ವರ್ಕ್ ಡನ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಇ ಡಾಟ್ ಡಿ ಆರ್ ಅಥವಾ ಇ ಡಾಟ್ ಡಿ ಇಂಟು ಕಾಸ್ ಥೀಟ, ಕರೆಕ್ಟಾ? ಸೊ ಇ ಡಾಟ್ ಡಿ ಇಂಟು ಕ್ಯೂ ಇದನ್ನು ಮಾಡಬೇಕು. ವಿ ಕ್ಯೂ ತಾನೆ? ವಿ ಅಂದರೆ ಇ ಡಿ. ಇಲ್ಲಿ ಡಿ ಇಲ್ವೇ? ಎಲೆಕ್ಟ್ರಿಕ್ ಫೀಲ್ಡು ಡಿ ಇರಬೇಕಿತ್ತು, ಹಿಂಗಾರು ಆಯಿತು, ಹಿಂಗಾರು ಆಯಿತು. ಇಲ್ಲಿ ಡಿ ಇಲ್ವಲ್ಲ, ಏನು ಮಾಡಬೇಕು? ಈ ಡಿ ಕಾಸ್ ಥೀಟ ತಗೊಳ್ಳಿ, ಇ ಡಿ ಕಾಸ್ ಥೀಟ ಇಂಟು ಕ್ಯೂ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಕೊಟ್ಟಿದ್ದಾನೆ, ಡಿ ಕೊಟ್ಟಿದ್ದಾನೆ, ಥೀಟಾ ವ್ಯಾಲ್ಯೂ ಕೊಟ್ಟಿದ್ದಾನೆ, ಕ್ಯೂ ಕೊಟ್ಟಿದ್ದಾನೆ. ಮಾಡಿರಿ. ಫೀಲ್ಡೇ ಕೇಳಿರೋದು ಅವನು. ಫೀಲ್ಡ್ ವರ್ಕ್ ಕೊಟ್ಟಿದ್ದಾನೆ ಅನ್ಸುತ್ತಲ್ಲ, 10 ಜೂಲ್ ವರ್ಕ್ ಅನ್ಸುತ್ತೆ, 4 ಜೂಲ್ ವರ್ಕಾ? ಎಲೆಕ್ಟ್ರಿಕ್ ಫೀಲ್ಡ್ ಗೊತ್ತಿಲ್ಲ. ಡಿ ವ್ಯಾಲ್ಯೂ 2ನಾ? ಕಾಸ್ ಥೀಟಾ ಹಾಫಾ? ಚಾರ್ಜ್ ವ್ಯಾಲ್ಯೂ ಎಷ್ಟು? 0.2. 0.2 ಅಂದರೆ 2/10. 2 ಕ್ಯಾನ್ಸಲ್, 2 1 2 5. ಸೊ ಇ ಈಸ್ ಈಕ್ವಲ್ ಟು 20 ನ್ಯೂಟನ್ ಪರ್ ಕೂಲಮ್. Sixteenth question.
In a region of space, the variation of the electric potential with the distance r, with the distance from the origin is as shown in the figure. Electric field strength is 0 at. Electric field is 0 at. So there is a graph of V versus R. ಇದು V versus R. ಎಲೆಕ್ಟ್ರಿಕ್ ಫೀಲ್ಡಿನ ಈಕ್ವೇಷನ್ ಈ ಥರ ಇದೆ, ಗ್ರಾಫ್ ಈ ಥರ ಇದೆ. ಸಿ ಬಿ ಡಿ. ಸೊ ಲೆಟ್ಸ್ ಕಾಲ್ ದಿಸ್ ಆಸ್ ಸಿ. ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಝೀರೋ? ಏನು ಇದೆಯಾ? ಇರಲಿ. ಹೆಂಗೆ ಹೇಳ್ತೀರಾ ಇದನ್ನ? ವೋಲ್ಟೇಜು, ಇದು ವೋಲ್ಟೇಜ್ ತಾನೇ, ಕಾನ್ಸ್ಟೆಂಟ್ ಇಲ್ವಾ ಇಲ್ಲಿ? ವೋಲ್ಟೇಜ್ ಕಾನ್ಸ್ಟೆಂಟ್ ಇದ್ದ ಕಡೆಗೆ ಎಲೆಕ್ಟ್ರಿಕ್ ಫೀಲ್ಡ್ ಝೀರೋ ಅಲ್ವಾ? ನೋಡಿದ್ವಲ್ಲ, ಡಿ ವಿ ಬೈ ಡಿ ಆರ್ ಈಸ್ ಈಕ್ವಲ್ ಟು ಝೀರೋ. ಅದರ ಅರ್ಥ ಏನು? ವಿ ಈಸ್ ಎ ಕಾನ್ಸ್ಟೆಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು? ಡಿ ವಿ ಬೈ ಡಿ ಆರ್, ಕರೆಕ್ಟಾ? ಸೊ ವಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಅಲ್ವಾ? ಹಂಗಿದ್ರೆ ವೋಲ್ಟೇಜ್ ಎಲ್ಲೈತೆ ಕಾನ್ಸ್ಟೆಂಟು? ಸಿನಲ್ಲಿ ಅಲ್ವಾ? Point C, third option. If at a distance r from a positively charged particle, at a distance r from the positively charged particle, ಒಂದು ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲಿಂದ ಡಿಸ್ಟೆನ್ಸ್ r ನಷ್ಟು ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಆ್ಯಂಡ್ ಪೊಟೆನ್ಷಿಯಲ್ ಆರ್ ಇ ಆ್ಯಂಡ್ ವಿ. ಆ ಪಾಯಿಂಟಲ್ಲಿ ಇರೋ ಫೀಲ್ಡು ಇ, ಆ ಪಾಯಿಂಟಲ್ಲಿರೋ ಪೊಟೆನ್ಷಿಯಲ್ಲು ವಿ. ಹಾಗಿದ್ದರೆ ವಿಚ್ ಆಫ್ ದ ಫಾಲೋಯಿಂಗ್ ಗ್ರಾಫ್ ಅಥವಾ ಗ್ರಾಫ್ಸ್ ಆರ್ ಕರೆಕ್ಟ್? ಯಾವ್ಯಾವ ಗ್ರಾಫ್ ಅದವು? ಒಂದು ಪಾಸಿಟಿವ್ ಚಾರ್ಜ್ನಿಂದ ದೂರ, ಎಷ್ಟು ದೂರ? ಎಷ್ಟೋ ದೂರ, ಆರ್ನಷ್ಟು ದೂರ, ಪಾಯಿಂಟ್ ಪಿ. ಇಲ್ಲಿರುವಂತಹ ಪೊಟೆನ್ಷಿಯಲ್ಲು ಇ ಅಲ್ಲ ವಿ, ಇಲ್ಲಿರುವಂಥ ಎಲೆಕ್ಟ್ರಿಕ್ ಫೀಲ್ಡು ಇ. ಫಸ್ಟ್ ಗ್ರಾಫು ಯಾವ ಥರ ಇದೆ? ಯಾರ್ಯಾರ ನಡುವೆ ಇದೆ? ಬಿಟ್ವೀನ್ ಹೂಮ್? ಸೊ ವಿ ಆ್ಯಂಡ್ ಇ, ವಿ ವರ್ಸಸ್ ಇ. ವಾಟ್ ಕೈಂಡ್ ಆಫ್ ಗ್ರಾಫ್? ಪ್ಯಾರಾಬೋಲಿಕ್ ಗ್ರಾಫ್. ಸೆಕೆಂಡ್ ಗ್ರಾಫ್ ಏನು? ಎತ್ಲ ಗೊತ್ತದು? ಎಸ್, ವಿ ಸ್ಕ್ವಯರ್ ವರ್ಸಸ್ ಇ, ಆ ಗ್ರಾಫ್, ಸ್ಟ್ರೈಟ್ ಲೈನ್ ಗ್ರಾಫ್. ಮೂರನೇ ಗ್ರಾಫ್ ಸಿಂಪ್ಲಿ ವಿ ಆ್ಯಂಡ್ ಇ, ವಿ ವರ್ಸಸ್ ಇ, ಸ್ಟ್ರೈಟ್ ಲೈನ್ ಗ್ರಾಫ್. ಆ್ಯಂಡ್ ಲಾಸ್ಟ್ ಗ್ರಾಫ್ ಈಸ್ ಅನದರ್ ವಿ ಸ್ಕ್ವಯರ್ ವರ್ಸಸ್ ಇ, ಪ್ಯಾರಾಬೋಲಿಕ್ ಗ್ರಾಫ್. ಯಾವುದನ್ನು ಅಂತ ನಾನು ಹೇಳಬೇಕು? ವಿ ಸ್ಕ್ವಯರ್ ಬೈ ಇ, ವಿ ಸ್ಕ್ವಯರ್ ಬೈ ಇ, ವಿ ಬೈ ವರ್ಸಸ್ ಇ, ಇದನ್ನು ಮಾಡಬೇಕು. ಏನು ಮಾಡಬೇಕೀಗ? ಫಸ್ಟ್ ನಾವು ಒಂದೊಂದನ್ನೇ ಚೆಕ್ ಮಾಡ್ತಾ ಬರೋಣ. ವಿ ವರ್ಸಸ್ ಇನಲ್ಲಿ ನಮಗೆ ಸಿಂಪಲ್ ಕ್ಯಾಲ್ಕುಲೇಷನ್ ಬರೋದು ಅಂದರೆ ಸ್ಲೋಪು ಅಲ್ಲ. ಸ್ಲೋಪ್ ಮಾಡೋಣ. ಸ್ಲೋಪ್ ಮಾಡೋದು ಈಸಿ ಅಲ್ಲ ನಮ್ಮ? ಸ್ಲೋಪ್ ಮಾಡೋದು ಅಂದ್ರೇನು? ವಿ ಯಾವ ಕಡೆ ಬಿ ಎ ಬಿ ಬೈ ವಿ ಸಿ ಮಾಡ್ಕೊಂಡ್ರೆ ಈ ಗ್ರಾಫ್ ತಗೊಳ್ಳೋಣ. ಈ ಗ್ರಾಫ್ ತಗೊಂಡು ಸ್ಲೋಪ್ ಮಾಡಿ. ಸ್ಲೋಪ್ ಮಾಡಿದ್ರೆ ಏನರಪ್ಪ ಬರುತ್ತೆ? ಎ ಬಿ ಬೈ ಬಿ ಸಿ. ಎ ಬಿ ಜಾಗದಲ್ಲಿ ವಿ ಇದೆ, ಕರೆಕ್ಟಾ? ಸ್ಲೋಪ್ ಈಸ್ ಈಕ್ವಲ್ ಟು ವಿ ಬೈ ಇ ಬರುತ್ತಾ? ವಿ ಬೈ ಇ ಮಾಡಿದ್ರೆ ನಿಂಗೆ ಏನಪ್ಪ ಬರುತ್ತೆ? ವಾಟ್ ಯು ಗೆಟ್? ಕೆ ಕ್ಯೂ ಬೈ ಆರು, ಕೆ ಕ್ಯೂ ಬೈ ಆರ್ ಸ್ಕ್ವೇರು. ಕೆ ಕ್ಯೂ ಕ್ಯಾನ್ಸಲ್, ಆರ್ ಸ್ಕ್ವೇರು ಕ್ಯಾನ್ಸಲ್. ವಾಟ್ ಯು ಗೆಟ್? ಆರ್ ಬರುತ್ತೆ. ಸೊ ಆರ್ ಈಸ್ ಎ ವೇರಿಯಬಲ್ ಅಲ್ವಾ? ಆರ್ ಚೇಂಜ್ ಆದಂಗೆ ಅಂದರೆ ಆರ್ ಇಸ್ ಎ ವೇರಿಯಬಲ್, ಇಟ್ಸ್ ನಾಟ್ ಎ ಕಾನ್ಸ್ಟೆಂಟ್. ಸ್ಲೋಪ್ ಕಾನ್ಸ್ಟೆಂಟ್ ಬರ್ಬೇಕು, ಯಾಕೆಂದರೆ ಇಲ್ಲಿ ಬಂದಿರೋ ಎಂಥ ಸ್ಟ್ರೈಟ್ ಲೈನ್ಗಳು ಸ್ಲೋಪ್ನ ಚೇಂಜ್ ಮಾಡ್ಕೊತಾರೆ ಸ್ಟ್ರೈಟ್ ಲೈನ್ಗಳ. ಇಲ್ಲಿ ನೋಡು, ಇಲ್ಲಿ ಸ್ಲೋಪು ಪ್ರತಿ ಕ್ಷಣವೂ ಚೇಂಜ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಸ್ಲೋಪ್ ಈಸ್ ಚೇಂಜಿಂಗ್ ಆಲ್ ದ ಟೈಮ್. ಹಂಗಿದ್ರೆ ಸರಿ ನೀನು ಹೇಳೋದು. ಬಟ್ ಸ್ಟ್ರೈಟ್ ಲೈನ್ ಬರೋಲ್ಲ ಅಂತ ಆಯಿತು. ಯಾರ್ಯಾರಿಗೆ? ವಿ ವರ್ಸಸ್ ಹೀಗೆ ಸ್ಟ್ರೈಟ್ ಲೈನ್ ಬರೋಲ್ಲ ಅಂತ ಆಯಿತು. ವಿ ವರ್ಸಸ್ ಹೀಗೆ ಸ್ಟ್ರೈಟ್ ಲೈನ್ ಬರಬೇಕು ಅಂದರೆ, ಕಾನ್ಸ್ಟೆಂಟ್ ಬರಬೇಕು ಅಂದರೆ, ಸ್ಲೋಪ್ ಕಾನ್ಸ್ಟೆಂಟ್ ಬರಬೇಕು ಅಂದರೆ ವಿ ಸ್ಕ್ವಯರ್ ಬೈ ಇ. ಇನ್ನು ಸ್ಟ್ರೈಟ್ ಲೈನ್ ಗ್ರಾಫ್ ಇರೋದು ಇನ್ನೊಂದೇ ನಮಗೆ. ವಿ ಸ್ಕ್ವಯರ್ ಬೈ ಇ ನೋಡಿ, ಟ್ರೈ ಮಾಡಿ. ವಿ ಸ್ಕ್ವಯರ್ ಬೈ ಇ ಮಾಡಿದ್ರೆ
ಕೆ ಕ್ಯೂ ಬೈ ಆರ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಕೆ ಕ್ಯೂ ಬೈ ಆರ್ ಸ್ಕ್ವೇರ್, ಸರಿನಾ? ಆರ್ ಸ್ಕ್ವೇರ್ ಹೋತಾ, ಕೆ ಕ್ಯೂ ಒಂದು ಕೆ ಕ್ಯೂ ಹೋತಾ, ಏನು ಉಳಿತು ಅಲ್ಲಿಗೆ? ಕೆ ಕ್ಯೂ ಅಷ್ಟೇ ಉಳಿದದ್ದು. ಕೆನು ಕಾನ್ಸ್ಟೆಂಟು ಕ್ಯೂನು ಕಾನ್ಸ್ಟೆಂಟು ಬಂತಲ್ಲ, ಸರಿನಾ? ಸೊ ಕಾನ್ಸ್ಟೆಂಟ್ ಸ್ಲೋಪ್ ಬರಬೇಕು ಎಂದರೆ ವಿ ಸ್ಕ್ವೇರ್ ವರ್ಸಸ್ ಇ ಅನ್ನು ಹಾಕಬೇಕು. ಆಯಿತಾ? 18th, the variation of potential with distance r from a fixed point is as shown below. ಪೊಟೆನ್ಷಿಯಲ್ ವಿತ್ ಡಿಸ್ಟೆನ್ಸು ಅಂದರೆ ಪೊಟೆನ್ಷಿಯಲ್ ಇಲ್ಲೆಷ್ಟು ಆರ್ ಎಷ್ಟು, ಇಲ್ಲೆಷ್ಟು ಆರ್ ಎಷ್ಟು, ಅಲ್ಲೆಷ್ಟು ಆರ್ ಎಷ್ಟು, ಯಾವ್ಯಾವ ಜಾಗದಲ್ಲಿ ಎಷ್ಟೆಷ್ಟು ಪೊಟೆನ್ಷಿಯಲ್ ಅಂತ ಲೆಕ್ಕ ಮಾಡಿ ಗ್ರಾಫ್ ಹಾಕಿದ್ದಾರೆ. ಈ ಥರ ಬಂದುಬಿಟ್ಟಿದೆ. ಓಕೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಆರ್ ಈಸ್ ಈಕ್ವಲ್ ಟು 5 centimeter ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ 5 meter. 5 ಮೀಟ್ರ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ಕತೆ ಏನು? ಸೊ ವಿ ಇನ್ ವೋಲ್ಟ್ಸ್ ಎಲ್ಲಿವರೆಗೂ ತಗೊಂಡೋಗಿದ್ದಾರೆ? ಅದನ್ನು 5 volts ತನಕ ತಗೊಂಡೋಗಿದ್ದಾರೆ, ಕರೆಕ್ಟಾ? ಇಲ್ಲಿ 2 meter ತನಕ, 2 meter, ಆಮೇಲೆ ಇಲ್ಲೇನು 4 meter, ಇಲ್ಲಿ 2 meter, ಇಲ್ಲಿ 4 meter, ಅಲ್ಲಿ ತನಕ ಒಂದು ಸ್ಲೋಪ್ ಎದ್ಕೊಂಡು ಹೋಗಿದೆ ಸ್ಟ್ರೈಟಾಗಿ. ಅಂದರೆ ಕಾನ್ಸ್ಟೆಂಟ್ ಸ್ಲೋಪು ಬಂದಿದೆ ಅಂತ ಆಯಿತು. ವಿ ವರ್ಸಸ್ ಆರು, ಕರೆಕ್ಟಾ? ಕಾನ್ಸ್ಟೆಂಟ್ ಸ್ಲೋಪ್ ಬಂದಿದೆ. ಅದು ಸ್ಲೋಪ್ ಮಾಡಿದ್ರೆ ಏನು ಬರುತ್ತಲ್ಲ, ಇಲ್ಲಿ ಈ ಗ್ರಾಫಲ್ಲಿ ಸ್ಲೋಪ್ ಮಾಡಿದ್ರೆ ಏನು ಬರುತ್ತೆ? ವಿ ಬೈ ಆರ್ ಬರುತ್ತೆ. ಹಾಗಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಅಂತ ಆಯ್ತಲ್ಲ. ಸ್ಲೋಪ್ ಕಾನ್ಸ್ಟೆಂಟ್ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಂತ ಆಯಿತು? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾನ್ಸ್ಟೆಂಟ್ ಅಪ್ ಟು ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ ಹೇಳೋ? ಆರಿಜಿನಿಂದ ಹಿಡಿದು 2 centimeter ತನಕ, 2 meter ತನಕ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡು, ಕರೆಕ್ಟಾ? ಆಮೇಲೆ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್ಲು 2 ರಿಂದ 4 meter ತನಕ ಕಾನ್ಸ್ಟೆಂಟ್ ಪೊಟೆನ್ಷಿಯಲ್. ಅಂದರೆ ಇದು ಎಂಥ ಜಾಗ? ಇದು ಎಲೆಕ್ಟ್ರಿಕ್ ಫೀಲ್ಡ್ 0 ಇರೋ ಜಾಗ. ಅಲ್ಲಿಂದ ಕೆಳಗಡೆ ಮತ್ತೇನು ಬಂದಿದೆ? 6 centimeter ತನಕ, 6 meter ತನಕ, 6 meter ತನಕ ಕೆಳಗಡೆ ಇಳ್ಕೊಂಡು ಬಂದಿದೆ. ಇದು ಕೂಡ ಕಾನ್ಸ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡಿಂದೇ ಜಾಗ. ನೆಗೆಟಿವ್ ಅಂದರೆ ಇದೆ, ಫಸ್ಟಿಂದು ನೆಗೆಟಿವ್ ಮೈನಸ್ ಬರುತ್ತೆ, ಯಾಕೆಂದರೆ ಇದು ಮೈನಸ್ ವಿ ಬೈ ಆರ್ ಅಲ್ವಾ. ಸೊ ಇಲ್ಲಿ ಪಾಸಿಟಿವ್ ಬಂದಿದೆ, ಪಾಸಿಟಿವ್ ಸ್ಲೋಪ್ ಬಂದಿದೆ ಅಂದರೆ ದಿಸ್ ಈಸ್ ಪಾಸಿಟಿವ್ ಅಂತ, ಅಂದರೆ ನೆಗೆಟಿವ್ ಪೊಟೆನ್ಷಿಯಲ್ ಇದೆ ಅಂತ ಅರ್ಥ. ಇದು ಪಾಸಿಟಿವ್ ಬರಬೇಕು, ಸ್ಲೋಪ್ ಪಾಸಿಟಿವ್ ಬರಬೇಕು ಅಂದರೆ ನೀನು ಪೊಟೆನ್ಷಿಯಲೇ ನೆಗೆಟಿವ್ ಬಂದಿರಬೇಕು. ಈಗ ಸ್ಲೋಪ್ ನೆಗೆಟಿವ್ ಬಂದಿದೆ ಅಂದರೆ ಪೊಟೆನ್ಷಿಯಲ್ ಪಾಸಿಟಿವ್ ಇರಬೇಕು ಅಲ್ವಾ? ಯಾಕೆಂದರೆ ಈಕ್ವೇಷನ್ ಏನು ಹೇಳುತ್ತೆ? ಸ್ಲೋಪ್ ಈಸ್ ಈಕ್ವಲ್ ಟು ಮೈನಸ್ ವಿ ಬೈ ಆರ್ ಆಗಿರಬೇಕು, ಕರೆಕ್ಟಾ? ಸ್ಲೋಪ್ ಪಾಸಿಟಿವ್ ಆಗಿದೆ ಅಂದರೆ ನಿನ್ನ ಮೈನಸ್ ವಿ ಬೈ ಆರು ಮೈನಸ್ ಆಗಿರಬೇಕು, ಮೈನಸ್ ಆಫ್ ಮೈನಸ್ ವಿ ಬೈ ಆರ್ ಆಗಿರಬೇಕು. ಅದು ಏನು ಬೇಕಾರಾಗಿರಲಿ, ನನಗೇನು ಬೇಕಾಗಿದೆ ಹೇಳಿ? ಫಸ್ಟ್ ಇಲ್ಲಿ 5 ಮೀಟ್ರ್ನ ದೂರದಲ್ಲಿ, 5ನೇ ಮೀಟರಿನ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡಿನ ವ್ಯಾಲ್ಯೂ ಎಷ್ಟು? ಈ 4ನೇ ಮೀಟ್ರ್ನಲ್ಲಿ ಎಷ್ಟಿರುತ್ತೋ 5ನೇ ಮೀಟ್ರಲ್ಲೂ ಅಷ್ಟೇ ಇರುತ್ತೆ, 5.25 ಮೀಟ್ರ್ನಲ್ಲೂ ಅಷ್ಟೇ ಇರುತ್ತೆ. ಯಾಕೆ ಹೇಳಿ? ಇಲ್ಲಿಂದ ಈ 4 centimeter, 4 ಮೀಟ್ರಿಂದ 6 ಮೀಟ್ರ್ ಒಳಗಡೆ ನೀವು ಎಲ್ಲರೂ ನೋಡಿ ಸೇಮ್ ಫೀಲ್ಡ್ ಈಸ್ ಒಬ್ಟೈನ್ಡ್. ಯಾಕೆ ಹೇಳಿ? ಕಾನ್ಸ್ಟೆಂಟು. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು? ಕಾನ್ಸ್ಟೆಂಟ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಏನು? ಕಾನ್ಸ್ಟೆಂಟ್. ಅದು ಪಾಸಿಟಿವ್ ಆರ ಇರಲಿ ನೆಗೆಟಿವ್ ಆರ ಇರಲಿ, ಒಂದಂತೂ ಕ್ಲಿಯರಾ? 2 ಮೀಟ್ರ್ ತನಕ ಕಾನ್ಸ್ಟೆಂಟ್ ಫೀಲ್ಡ್, 2 ರಿಂದ 4 ಮೀಟ್ರ್ ತನಕ ಝೀರೋ ಫೀಲ್ಡ್, 4 ಮೀಟ್ರಿಂದ 6 ಮೀಟ್ರ್ ತನಕ ಕಾನ್ಸ್ಟೆಂಟ್ ಫೀಲ್ಡ್. ಅಲ್ಲಿಗೆ ನೀನು ಯಾವುದು ಬೇಕಾದ್ರೂ ಸ್ಲೋಪ್ ಮಾಡ್ಕೊಳ್ಳಪ್ಪ. ಇಷ್ಟು ಜಾಗಕ್ಕೆ ನಿಂಗೆ ಎಲೆಕ್ಟ್ರಿಕ್ ಫೀಲ್ಡ್, ಈ ಜಾಗದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂತ ಮಾಡಬೇಕು ಅಂದರೆ ಮಾಡ್ಕೊ. 5 ವಿ ಬೈ ಆರ್ ಮಾಡು. 5 ಡಿವೈಡೆಡ್ ಬೈ 6 - 4 2 ಎಷ್ಟಾಯಿತು? 2.5 ಮೈನಸ್ ಬರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಬಿಟ್ಬಿಡು, ಮೈನಸ್ ಬೇಡ. ಇದೆಯಾ? -2.5 ಇದೆಯಲ್ಲ, 2.5 volts per meter ಕೊಟ್ಟವ್ರಾ? ಸ್ಲೋಪ್ ನೆಗೆಟಿವ್ ಇದೆ. ಸ್ಲೋಪ್ ನೆಗೆಟಿವ್ ಇದೆ ಅಂದರೆ ಹಾಂ, ಎಸ್ ಎಸ್ ಎಸ್, ಸ್ಲೋಪ್ ನೆಗೆಟಿವ್ ಇದೆ ಅಂದರೆ -5/2 ಇಟ್ ಮೀನ್ಸ್ -2 ಅಲ್ಲ, ಮೈನಸ್ ಆಫ್ ಮೈನಸ್ ಅಲ್ಲ ಸ್ಲೋಪೇ ನೆಗೆಟಿವ್ ಇದೆ ಅಂದರೆ
ಎಲೆಕ್ಟ್ರಿಕ್ ಫೀಲ್ಡೇ ನೆಗೆಟಿವ್ ಇದೆ ಅಂತ ತಾನೇ ಮೀನಿಂಗು. ಮೈನಸ್ ಇ ಈಸ್ ಈಕ್ವಲ್ ಟು ಮೈನಸ್ ವಿ ಬೈ ಆರ್ ಅಲ್ಲನಾ. ಸ್ಲೋಪ್ ಈಸ್ ನೆಗೆಟಿವ್, ಸ್ಲೋಪ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು. ಮೈನಸ್ ಇ ಈಸ್ ಈಕ್ವಲ್ ಟು ಮೈನಸ್ ವಿ ಬೈ ಆರ್, ಸೊ ಇಟ್ ಬಿಕಮ್ಸ್ ಇ ಈಸ್ ಈಕ್ವಲ್ ಟು ವಿ ಬೈ ಆರ್. ದಿಸ್ ಈಸ್ 2.5. ಸ್ಲೋಪ್ ಪಾಸಿಟಿವ್ ಇದ್ದಾಗ ಏನು ಬರುತ್ತೆ? ಇ ಮೈನಸ್ ವಿ ಬೈ ಆರ್. ಎಷ್ಟು ಬಂತು? ಹಾಂ, the figure shows the lines of constant potential in a region in which an electric field is present. The magnitude of electric field is maximum at. ಎಲೆಕ್ಟ್ರಿಕ್ ಫೀಲ್ಡು ಯಾವ ಜಾಗದಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಇಲ್ಲಿ ಬಿ ಇದೆ 20 ವೋಲ್ಟ್ಸು, ಇದು 30 ವೋಲ್ಟ್ಸು, ಇನ್ನೊಂದು 50 ವೋಲ್ಟ್ಸು, 40 ವೋಲ್ಟ್ಸು, ಎ ಸಿ. ಹಾಂ, ಈ ಥರ ಇದೆ. ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಲೈನ್ಸ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳ ನಡುವೆ ಇರುವ ಡಿಫರೆನ್ಸ್ ನೋಡಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿದೆ ಅಲ್ಲ, 50 40 10 ಇದೆ. ಇಲ್ಲಿ 30 20 10 ಇದೆ. ಆದರೆ ಇವು ಕ್ಲೋಸ್ಲಿ ಪ್ಯಾಕ್ಡ್ ಆಗಿದ್ದಾವೆ, ಇವು ಸ್ವಲ್ಪ ಅಗಲ ಅಗಲ ಇದ್ದಾವೆ. ಅಂದರೆ ಅಗಲ ಇದ್ದಾವೆ ಅಂದರೆ ಮೀನಿಂಗ್ ಏನು? ಫೀಲ್ಡ್ ಇಲ್ಲಿ ಸ್ವಲ್ಪ ವೀಕ್ ಇದೆ ಅಂತ. ಫೀಲ್ಡ್ ವೀಕ್ ಇದೆ, ಇಲ್ಲಿ ಫೀಲ್ಡ್ ಸ್ಟ್ರಾಂಗ್ ಇದೆ ಅಲ್ವಾ? ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ಅಟ್ ಎಲ್ಲಿ? ಏನಲ್ಲಿ, ಏನಲ್ಲ ಬಿನಲ್ಲ, ಬಿ ಅಂತ ಹೇಳಬೇಕು. ಅದನ್ನು ಬೇರೆ ಥರನೂ ಮಾಡ್ಬೋದು ನೀವು. ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡಿ ವಿ ಬೈ ಡಿ ಆರ್ ಅಲ್ಲನಾ. ಇದು ಮ್ಯಾಕ್ಸಿಮಮ್ ಆಗಬೇಕು ಅಂದರೆ ಇದು ಏನಾಗಬೇಕು? ಇದು ಮಿನಿಮಮ್ ಆಗಬೇಕು. ಡಿ ಆರ್ ಅಂದ್ರೇನು? ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳ ನಡುವೆ ಇರುವ ಜಾಗ, ಸರಿ ತಾನೆ? ಅಲ್ಲಿಗೆ ಏನು ಅರ್ಥ ಆಗ್ತಾ ಇದೆ? ಫೀಲ್ಡ್ ಎಲ್ಲೆಲ್ಲಿ ಸ್ಟ್ರಾಂಗ್ ಇರುತ್ತೋ ಅಲ್ಲೆಲ್ಲಿ ಡಿ ಆರ್ ಏನಾಗಿರಬೇಕಿರುತ್ತೆ? ಮಿನಿಮಮ್ ಇರುತ್ತೆ, ಕಡಿಮೆ ಇರುತ್ತೆ. ಅದಕ್ಕೇ ನಿಮ್ಮ ಪಾಸಿಟಿವ್ ಚಾರ್ಜಿನ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪೊಟೆನ್ಷಿಯಲ್ಗಳ ಏನಾಗಿರುತ್ತೆ? ಡಿ ಆರ್ ಕಡಿಮೆ ಇರುತ್ತೆ. ಆಮೇಲೆ ಫೀಲ್ಡ್ ವೀಕ್ ಆಗ್ತಾ ಹೋದಂಗೆ ಡಿ ಆರ್ ದೊಡ್ಡದಾಗ್ತಾ ಹೋಗುತ್ತೆ. ಬಿಕಾಸ್ ಫೀಲ್ಡ್ ಇ ಹ್ಯಾಸ್ ಟು ಬಿಕಮ್ ಲೆಸ್ ವೀಕ್. ಅದಕ್ಕೆ ಹೇಳೋದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗಳು ಸ್ಟ್ರಾಂಗ್ ಫೀಲ್ಡ್ ಇರೋ ಕಡೆಗೆ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರ್ತವೆ, ವೀಕ್ ಫೀಲ್ಡ್ ಇರೋ ಕಡೆಗೆ ಲೂಸ್ಲಿ ಪ್ಯಾಕ್ಡ್ ಆಗಿರ್ತವೆ ಅಂತ. ಇದೇ ಫಾರ್ಮುಲಾ. ಡಿ ವಿ ಬೈ ಡಿ ಆರ್, ವೇರ್ ಎವರ್ ಡಿ ಆರ್ ಈಸ್ ಸ್ಮಾಲ್, ಇ ಈಸ್ ಲಾರ್ಜ್. ಬಿನಾ? ಆಪ್ಷನ್ 2, ಪೊಟೆನ್ಷಿಯಲ್ ಡ್ಯೂ ಟು ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಥಿಯರಿ ಹೇಳ್ತೀನಿ ನಾನು. ಕಂಟಿನ್ಯೂಯಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂಥ ಇವುಗಳನ್ನು ಮಾಡಬೇಕು. ಇವಾಗ ನಿಮಗೆ ಸ್ಪಿಯರ್ಸ್ಗಳ ಬಗ್ಗೆ ಹೇಳಿದೆ ಅನ್ಸುತ್ತಲ್ಲ. ಸ್ಪಿಯರ್ಸ್, ಒಂದು ಚಾರ್ಜ್ಡ್ ಸ್ಪಿಯರ್, ಮತ್ತೊಂದು ಚಾರ್ಜ್ಡ್ ಸ್ಪಿಯರ್. ಒಂದು ಚಾರ್ಜ್ಡ್ ಸ್ಪಿಯರಿಂದ ಇನ್ನೊಂದು ಚಾರ್ಜ್ ಸ್ಪಿಯರಿಗೆ ಕನೆಕ್ಟ್ ಮಾಡ್ತೀರಾ. ಚಾರ್ಜ್ಗಳು ದೊಡ್ಡ ಚಾರ್ಜಿಂದ ಸಣ್ಣ ಸ್ಪಿಯರ್ ಚಾರ್ಜಿಗೆ ಹೋಗ್ತವೆ, ಹೇಳಿದ್ದೆಲ್ಲ ಅದು. ಸೊ ಅದು ಗೊತ್ತಲ್ಲ ನಿಮಗೆ ಎಲ್ಲಿವರೆಗೂ ಈ ಪ್ರೋಸೆಸ್ ನಡೆಯುತ್ತೆ ಅಂತ. ಇಬ್ಬರಿಗೂ ಸೇಮ್ ಪೊಟೆನ್ಷಿಯಲ್ ಬರೋ ತನಕ ಅಲ್ವಾ? ಎನಿಂದ ಬಿಗೆ ಇದ್ರ ಮೇಲೆ Q1 ಚಾರ್ಜ್ ಇರುತ್ತೆ, ಇದ್ರ ಮೇಲೆ Q2 ಚಾರ್ಜ್ ಇರುತ್ತೆ. ಸೊ ಹೌ ಲಾಂಗ್ ದ ಪ್ರೋಸೆಸ್ ವಿಲ್ ಗೋ ಆನ್? ವಿ ಎ ಈಸ್ ಈಕ್ವಲ್ ಟು ವಿ ಬಿ ಆಗೋ ತನಕ, ಅಂಟಿಲ್ ದ ಪೊಟೆನ್ಷಿಯಲ್ಸ್ ಆನ್ ದ ಟೂ ಸ್ಪಿಯರ್ಸ್ ಬಿಕಮ್ ಸೇಮ್ ಅಲ್ವಾ? ಸೊ ಅದು ಸಣ್ಣ ಸ್ಪಿಯರು ದೊಡ್ಡ ಸ್ಪಿಯರು ಅಂತ ನೋಡಲ್ಲ. ಸಣ್ಣ ಸ್ಪಿಯರ್ ಇದೆ, ಜಾಸ್ತಿ ಚಾರ್ಜ್ ಹಿಡಿಯುತ್ತೆ, ಹೌದಾ? ಕಡಿಮೆ ಚಾರ್ಜ್ ಹಿಡಿಯುತ್ತೆ, ಆದರೂ ತುರ್ಕಿರ್ತೀಯ ಅಂತ ಇಟ್ಕೋ. ಜಾಸ್ತಿ ಚಾರ್ಜ್ ಇದೆ ಇಲ್ಲಿ ಸಣ್ಣ ಸ್ಪಿಯರ್. ದೊಡ್ಡ ಸ್ಪಿಯರು ಜಾಗ ಜಾಸ್ತಿ ಇದೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಚಾರ್ಜ್ ವಿಲ್ ಬಿ ಟ್ರಾನ್ಸ್ಫರ್ಡ್. ಯಾಕೆ ಹೇಳಿ? ಇಲ್ಲಿ ತುಂಬ ಜಾಗ ಇದೆಯಲ್ಲ, ಚಾರ್ಜ್ಗಳಿಗೆ ಇಲ್ಲಿ ಇಕ್ಕಟ್ಟು, ಇಲ್ಲಿ ತುಂಬ ದೊಡ್ಡ ಜಾಗ ಇದೆ. ಏನು ಮಾಡ್ತವೆ? ತುಂಬ ಖಾಲಿ ಆಗಿಬಿಡ್ತವೆ ಇಲ್ಲಿ. ಇಟ್ ಲೂಸಸ್ ಲಾರ್ಜ್ ಅಮೌಂಟ್ ಆಫ್ ಚಾರ್ಜ್ ಆ್ಯಂಡ್ ಇಟ್ ಗೇನ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಚಾರ್ಜ್ ಬಿಕಾಸ್ ಆಫ್ ಇಟ್ಸ್ ಸೈಜ್.
ಸೈಜ್ ಬೇರೆ ಬೇರೆ ಇದ್ದಾಗ ಏನಾಗುತ್ತೆ, ಚಾರ್ಜ್ಗಳು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗೋಲ್ಲ. ಸೈಜ್ ಸೇಮ್ ಇದ್ದಾಗ ಏನಾಗುತ್ತೆ, ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. Q1/2 ಈ ಕಡೆಗೆ, Q1/2 ಆ ಕಡೆಗೆ. ಸೊ ಇದು ನಿಮಗೆ ಆಲ್ರೆಡಿ ಗೊತ್ತಿರೋದು. ಇನ್ನು ನಾವು ಚಾರ್ಜ್ಡ್ ಸ್ಪಿಯರ್ಗಳ ಬಗ್ಗೆ ಯೋಚನೆ ಮಾಡೋಣ. ಲೆಟ್ಸ್ ಡಿಸ್ಕಸ್ ಸಮಥಿಂಗ್ ಅಬೌಟ್ ಚಾರ್ಜಸ್ ಪ್ರೆಸೆಂಟ್ ಆನ್ ದ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್. ಕಾನ್ಸೆಂಟ್ರಿಕ್ ಸ್ಪಿಯರ್ಗಳ ಮೇಲಿರುವ ಚಾರ್ಜನ್ನು ಹೇಗೆ ಡಿಟರ್ಮೈನ್ ಮಾಡೋದು, ವೋಲ್ಟೇಜನ್ನು ಹೇಗೆ ಡಿಟರ್ಮೈನ್ ಮಾಡೋದು. ಕನ್ಸಿಡರ್ ಎ ಇಸ್ ದ ರೇಡಿಯಸ್ ಆಫ್ ಎ ಸ್ಮಾಲರ್ ಸ್ಪಿಯರ್ and B is the radius of a larger sphere. There are two spheres. There is a charge of Q1 on the smaller sphere, charge Q2 on the larger sphere. ಅರ್ಥ ಆಯ್ತಾ? ಇದ್ರ ಮೇಲೆ ಚಾರ್ಜ್ Q1 ಕೊಟ್ಟಿದ್ದೀನಿ, ಅದ್ರ ಮೇಲೆ ಚಾರ್ಜ್ Q2 ಕೊಟ್ಟಿದ್ದೀನಿ. ಇವಾಗ ನನಗೆ ಪಾಯಿಂಟ್ ಎ ಔಟ್ಸೈಡ್ ಆಫ್ ದ ಬೋತ್ ಸ್ಪಿಯರ್ಸ್, ಎರಡೂ ಸ್ಪಿಯರ್ಗಳಿಂದಲೂ ಹೊರಗೆ ಇರುವಂಥ ಪಾಯಿಂಟ್ ಎ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಆರಿಜಿನ್, ಸೆಂಟರ್ನಿಂದ ಆರ್ನಷ್ಟು ದೂರದಲ್ಲಿರುವಂಥ ಒಂದು ಪಾಯಿಂಟ್ ಎ, ಅಲ್ಲಿ ಎಷ್ಟು ಅಂತ ಬೇಕು. ಎರಡನೇದಾಗಿ ಅಟ್ ಎ ಪಾಯಿಂಟ್ ಆನ್ ದ ಸರ್ಫೇಸ್ ಆಫ್ ದ ಸೆಕೆಂಡ್ ಸ್ಪಿಯರ್. ನಾನು ಈ ಸ್ಪಿಯರ್ಗಳಿಗೆ ಒಂದು ಹೆಸರು ಕೊಟ್ಬಿಡ್ತೀನಿ ತಡಿಯ. PQ ಅಂತ ಕೊಡಲಾ, RS ಅಂತ ಕೊಡಲಾ, ಬೇಡ, MN ಅಂತ ಕೊಡಲಾ. MN. M ಈಸ್ ದ ಸ್ಮಾಲ್ ಸ್ಪಿಯರ್, N ಈಸ್ ದ ಬಿಗ್ ಸ್ಪಿಯರ್. ಆಯಿತು. A ಈಸ್ ದ ಪಾಯಿಂಟ್, B is the another point on the surface of N between two spheres C, between two spheres, the region between two spheres C, and on the surface of M and inside the surface of M. ಕಾಣಿಸ್ತಾ ಇದ್ದಾವೆ ಎಲ್ಲ ಪಾಯಿಂಟ್ಸು? ಈಗ ಒಂದೊಂದೇ ನೋಡ್ತಾ ಬರೋಣ. ಅಟ್ ದ ಸರ್ಫೇಸ್ ಎ ಏನಾಗತ್ತೆ ನೋಡ್ರ. ಇದನ್ನು ಇಂಡಿವಿಜುವಲ್ ಆಗಿ ನೋಡ್ಬೇಕು ನೀನು. ಇಂಡಿವಿಜುವಲ್ ಆಗಿ ನೋಡೋಕೆ ಬಂದು ಎನ್ ಇಲ್ಲ ಅನ್ಕೋ, ಎನ್ ಇಲ್ಲ ಅಂತ ಅನ್ಕೋ, ಮಾಯ ಮಾಡೋದನ್ನು. ಅವಾಗ ಪೊಟೆನ್ಷಿಯಲ್ ಏನಾಗುತ್ತೆ, KQ1 ಡಿವೈಡೆಡ್ ಬೈ ವಾಟ್ ಈಸ್ ದ ಡಿಸ್ಟೆನ್ಸ್ R, ಸರಿನಾ? ಅಲ್ಲೇನಾ? KQ1/R. ಯಾಕೆ? ಸ್ಪಿಯರ್ನಿಂದ ಪಾಯಿಂಟ್ ಏನಷ್ಟು ದೂರದಲ್ಲಿ, ಹೌದಲ್ಲ? ಸ್ಪಿಯರ್ನಿಂದ ಎಷ್ಟು ದೂರದಲ್ಲಿದೆ? ಸ್ಪಿಯರ್ ಒಂದು ಸೆಂಟ್ರು ಪಾಯಿಂಟ್ ಚಾರ್ಜ್ ಥರ ಬಿಹೇವ್ ಮಾಡಲ್ವ? ಆವಾಗ ಸ್ಪಿಯರ್ ಒಂದು ಪಾಯಿಂಟ್ ಚಾರ್ಜ್ ಥರ ಬಿಹೇವ್ ಮಾಡುತ್ತೆ. ಪಾಯಿಂಟ್ ಚಾರ್ಜಿಂದ ಆರ್ನಷ್ಟು ದೂರದಲ್ಲಿರೋ ಪಾಯಿಂಟಿನಲ್ಲಿ ಏನು ಪೊಟೆನ್ಷಿಯಲ್? KQ/R². ಫೀಲ್ಡ್ ಆದರೆ, ಪೊಟೆನ್ಷಿಯಲ್ ಆದರೆ KQ/R. ಸೊ ದಿಸ್ ಈಸ್ ಡ್ಯೂ ಟು ದ ಫಸ್ಟ್ ಸ್ಪಿಯರ್. ಈಗ ಫಸ್ಟ್ ಸ್ಪಿಯರ್ನ ಮರೆತುಬಿಡಿ, ಮುಗೀತದ್ರ ಕೆಲಸ. ಇನ್ನು ಈ ಸೆಕೆಂಡ್ ಸ್ಪಿಯರ್ ಇದೆಯಲ್ಲ, N ಸ್ಪಿಯರ್, ಅದರ ಸೆಂಟರ್ನಿಂದನೂ ಕೂಡ ಪಾಯಿಂಟ್ ಎ ಆರ್ನಷ್ಟೇ ದೂರದಲ್ಲಿಲ್ವಾ? ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಎ ಫ್ರಮ್ ದ ಸೆಂಟರ್ ಆಫ್ ದ ಸೆಕೆಂಡ್ ಸ್ಪಿಯರ್? R ಇಟ್ ಸೆಲ್ಫ್. ಹಾಗಿದ್ರೆ ಇದ್ರ ಮೇಲಿರೋ ಚಾರ್ಜು ಸುಮ್ಮನೆ ಕಳ್ಳೆಪುರಿ ತಿಂತಿರುತ್ತಾ? ಏನು ಮಾಡುತ್ತೆ? ದಟ್ ವಿಲ್ ಆಲ್ಸೋ ಗಿವ್ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಎ. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ದೇರ್? KQ2/R. ಕಾಮನ್ ತೆಗೀರಿ. K/R ಕಾಮನ್ ತೆಗೆದ್ರೆ Q1 + Q2 ಆಯಿತಾ? Q1 + Q2. ಸೊ V ಈಸ್ ಈಕ್ವಲ್ ಟು Q1 + Q2 ಇಂಟು K/R. ಸೊ ಹಾಗಂದ್ರೆ ಮೀನಿಂಗ್ ಏನು ಗೊತ್ತಾ? ಈ ಪಾಯಿಂಟ್ ಏನಲ್ಲಿ ಒಂದೇ ಸ್ಪಿಯರ್ನ ಮೇಲೆ Q1 ಮತ್ತು Q2 ಎರಡೂ ಸೇರಿದಾಗ ಏನಾಗುತ್ತೋ ಅದಾಗತ್ತೆ ಅಂತ ಅಲ್ವಾ? ಸಿಂಗಲ್ ಸ್ಪಿಯರ್ ಹ್ಯಾವಿಂಗ್ ಎ ಚಾರ್ಜ್ ಆಫ್ Q1 ಆ್ಯಂಡ್ Q2 ಪ್ರೊಡ್ಯೂಸ್ ಎ ಪೊಟೆನ್ಷಿಯಲ್ ಅಟ್ ಎ ಅಂತ ಆಗಲಿಲ್ವಾ? ಅದು ನೋಡ್ರಲ್ಲಿ ಮೀನಿಂಗ್ ಅದೇ ತಾನೇ ಆಗಿದ್ದೋ. ಅಂದರೆ ಈ ಒಳಗಿದ್ದ ಚಾರ್ಜು ಹೊರಗೆ ಕಾಣಿಸ್ಕೊಳ್ಳುತ್ತೆ ಅಂತ ಆಯಿತು. ಒಳಗಿದ್ದ ಚಾರ್ಜು ಹೊರಗಡೆ ಕಾಣಿಸ್ಕೊಳ್ಳುತ್ತೆ, ಖಂಡಿತ ಕಾಣಿಸ್ಕೊಳ್ಳುತ್ತೆ ಕೂಡ. ಯಾಕೆ ಗೊತ್ತಾ? ಈ Q1 ನೋಡಿ, Q1 ಇದು ಎನ್ನಿನ ಸರ್ಫೇಸು, ಇದು ಎಮ್ಮಿನ ಸರ್ಫೇಸು. Q1 ಈ ಸರ್ಫೇಸ್ ಮೇಲೆ ಇದ್ದಾಗ ಒಳಭಾಗದಲ್ಲಿ ಏನು ಬರ್ಬೇಕು ಹೇಳಿ? -Q1 ಬರಬೇಕು ಅಲ್ವಾ? ಇನ್ನರ್ ಸರ್ಫೇಸ್ ಮೇಲೆ ಬರಬೇಕಲ್ಲ. ಸೊ ಔಟರ್ ಸರ್ಫೇಸ್ ಮೇಲೆ ಏನು ಬರಬೇಕು? +Q1 ಬರಬೇಕು. ಕರೆಕ್ಟಾ? ಆಲ್ರೆಡಿ ಇದ್ರ ಮೇಲ್ಗಡೆ Q2 ಇದೆ. ಹಂಗಿದ್ರೆ ಈ Q2ಗೆ ಈ Q1 ಸೇರ್ಕೊಳ್ಳಲ್ವಾ? ಸೇರ್ಕೊಳ್ಳುತ್ತಾನೆ. ಹಾಗಿದ್ರೆ ಔಟರ್ ಸ್ಪಿಯರ್ ಮೇಲಿರೋ ಚಾರ್ಜ್ ಎಷ್ಟು ಇವಾಗ? Q1 + Q2 ಆಗುತ್ತೆ. ಗೊತ್ತಾಯ್ತಾ? ಎಸ್, ಅದು ಒಂದು ಕಡೆ ಖರ್ಚಿಗೆ ಇಟ್ಕೊಳ್ಳೋಣ. ಇನ್ನು ಪೊಟೆನ್ಷಿಯಲ್ ಅಟ್ ಎ ಮಾಡಿದ್ವಿ, VA ಮಾಡಿದ್ವಿ. ಪೊಟೆನ್ಷಿಯಲ್ ಅಟ್ ಬಿಗೆ ಹೋಗೋಣ. ಪೊಟೆನ್ಷಿಯಲ್ ಅಟ್ ಬಿಗೆ ಬರೋದಾದರೆ ಬಿ ಇರೋದೆಲ್ಲಿ? ಸರ್ಫೇಸ್ ಆಫ್ ದ ಸೆಕೆಂಡ್ ಸ್ಪಿಯರ್ ಮೇಲೆ, ಸರಿನಾ? ಈಗ ಇದನ್ನು ಇಂಡಿವಿಜುವಲ್ ಆಗಿ ನೋಡೋಣ. ನಾನೊಂದು ಸ್ಪಿಯರು, ನನ್ನ ಸರ್ಫೇಸ್ ಮೇಲಿರೋ ಪೊಟೆನ್ಷಿಯಲ್ ಎಷ್ಟು?
ಎಷ್ಟು ಕೆ ಕ್ಯೂ ಟು ಡಿವೈಡೆಡ್ ಬೈ ಬಿ ಕೆ ಕ್ಯೂ ಟು ಬೈ ಬಿ ಇದು ನನ್ನ ಮೇಲಿರೋ ಪೊಟೆನ್ಷಿಯಲ್ಲು ಪ್ಲಸ್ಸು ಇವನು ಈ ಸ್ಪಿಯರ್ನಿಂದ ಈ ಪಾಯಿಂಟ್ ಬಿ ಎಷ್ಟು ದೂರದಲ್ಲಿದೆ ಬಿನಷ್ಟು ದೂರದಲ್ಲಿದೆ ಕೆ ಕ್ಯೂ ಒನ್ ಬೈ ಬಿ ಇದನ್ನು ಸಿಂಪ್ಲಿಫೈ ಮಾಡಿ ಬರೀರಿ ಕೆ ಬೈ ಬಿ ಇಂಟು ಕ್ಯೂ ಒನ್ ಪ್ಲಸ್ ಕ್ಯೂ ಟು ಏನು ಬಂತಲ್ಲಿಗೆ ಈ ಸ್ಪಿಯರ್ನ ಮೇಲಿರೋ ಚಾರ್ಜು ಕ್ಯೂ ಒನ್ ಪ್ಲಸ್ ಕ್ಯೂ ಟು ನನ್ನ ಮೇಲಿರೋ ಚಾರ್ಜು ಇಂಟು ಕೆ ಬೈ ಆರು ನನ್ನ ರೇಡಿಯಸ್ಸು ನನ್ನ ಮೇಲಿರೋ ಚಾರ್ಜು ಕ್ಯೂ ಒನ್ ಪ್ಲಸ್ ಕ್ಯೂ ಟು ನನ್ನ ರೇಡಿಯಸ್ಸು ಬಿ ಕೆ ಕ್ಯೂ ಬೈ ಬಿ ಬಂತಾ ಅರ್ಥ ಆಯ್ತಾನಾ ಎಸ್ ಸೊ ದ ಪೊಟೆನ್ಷಿಯಲ್ ಅಟ್ ಬಿ ಈಸ್ ಕೆ ಬೈ ಬಿ ಇಂಟು ಕ್ಯೂ ಒನ್ ಪ್ಲಸ್ ಕ್ಯೂ ಟು ವಿ ಗಾಟ್ ಇಟ್ ನೆಕ್ಸ್ಟ್ ಏನು ಬರುತ್ತೆ ನೋಡು ನೆಕ್ಸ್ಟ್ ಯಾವುದು ಪಾಯಿಂಟ್ ಸಿನಾ ಪಾಯಿಂಟ್ ಸಿ ವಿ ಸಿ ಹುಷಾರಾಗಿ ನೋಡಿ ವಿ ಸಿಗೆ ಏನೇನಾಗುತ್ತೆ ಅಂತ ನೋಡಿ ಫಸ್ಟು ಇದ್ರ ಮೇಲಿಂದ ಬರ್ಕೊಂಬಿಡೋಣ ಯಾವುದರಿಂದ ಇದರಿಂದ ಈ ಸ್ಪಿಯರ್ನಿಂದ ಅದು ಎಷ್ಟು ದೂರದಲ್ಲಿದೆ ಈ ಸ್ಮಾಲರ್ ಸ್ಪಿಯರ್ನಿಂದ ಅದು ಎಷ್ಟು ದೂರದಲ್ಲಿದೆ ಅದು ಮಿಡ್ ಪಾಯಿಂಟಲ್ಲೇ ಇರಬೇಕು ಅಂತಿಲ್ಲ ಎಲ್ಲಿ ಬೇಕಾದ್ರೆ ಇರ್ಬೋದು ಅದು ಇಟ್ ಕ್ಯಾನ್ ಬಿ ಎನಿವೇರ್ ಆರ್ ಅಂತ ಇಟ್ಕೊಳ್ಳೋಣ ಇಟ್ಕೋಬೋದಾ ಇಟ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ಇಟ್ಕೋತೀನಿ ನಾನು ಎಕ್ಸ್ ಅಂತ ಇಟ್ಕೊಳ್ಳ ಸೊ ಇಲ್ಲಿ ಬರೀತೀನಿ ನಾನು ಏನಂತ ಓ ಸಿ ಓ ಅಂದರೆ ಸೆಂಟ್ರು ಓ ಸಿ ಈಸ್ ಈಕ್ವಲ್ ಟು ಎಕ್ಸ್ ವಿ ಸಿ ಈಸ್ ಈಕ್ವಲ್ ಟು ಕೆ ಕ್ಯೂ ಒನ್ ಬೈ ಓ ಸಿ ಹೌದಾ ಇದು ಒಂದು ಪ್ಲಸ್ಸು ಆಮೇಲೆ ಏನಾಗುತ್ತೆ ಕೆ ಕ್ಯೂ ಟು ಬೈ ಇದು ಈ ಸ್ಪಿಯರ್ನ ಒಳಭಾಗಕ್ಕೆ ಬಂತಲ್ಲನಾ ಆ ಸ್ಪಿಯರ್ನ ಒಳಭಾಗಕ್ಕೆ ಬರಲಿಲ್ವಾ ಅದು ಅದ್ರ ಒಳಭಾಗಕ್ಕೆ ಬಂದರೆ ಸರ್ಫೇಸ್ ಮೇಲೆ ಇದ್ದಷ್ಟೇ ಇರಲ್ವಾ ಸೊ ಇಟ್ ವಿಲ್ ಬಿ ಕೆ ಕ್ಯೂ ಟು ಬೈ ಬಿ ಸರಿನಾ ವಾಟ್ ಈಸ್ ಓ ಸಿ ಎಕ್ಸ್ ಅಂತ ಬರ್ಕತ್ತೀರಾ ಡೈರೆಕ್ಟಾಗಿ ಬರಿಲ್ಲ ನಾನು ಎಕ್ಸ್ ಅಂತೇಳಿ ಕೆ ಕ್ಯೂ ಒನ್ ಬೈ ಎಕ್ಸ್ ಪ್ಲಸ್ ಕೆ ಕ್ಯೂ ಟು ಬೈ ಬಿ ಕರೆಕ್ಟಾ ಅಷ್ಟೇನಾ ಯೋಚನೆ ಮಾಡಿ ಇನ್ನೂ ಏನೇನೆಲ್ಲ ಆಗುತ್ತೆ ಅಂತ ಕೆ ಕ್ಯೂ ಟು ಬೈ ವಿ ಆಮೇಲೆ ಇಲ್ಲಿ ಒಳಗಡೆ ಇಂಡ್ಯೂಸ್ ಆಗಿರೋ ನೆಗೆಟಿವ್ ಚಾರ್ಜ್ಗಳು ಸುಮ್ಮನೆ ಇರ್ತಾವೇನ್ರೋ ಸಿನ ಸುಮ್ಮನೆ ಬಿಡ್ತಾವೇನ್ರೋ ಅವೇನು ಮಾಡ್ತಾವೆ ಹೇಳಿ ದೇ ವಿಲ್ ಆಲ್ಸೋ ಇಂಡ್ಯೂಸ್ ನೆಗೆಟಿವ್ ಪೊಟೆನ್ಷಿಯಲ್ ಸೊ ಮೈನಸ್ ಕೆ ವಾಟ್ ಈಸ್ ದ ಚಾರ್ಜ್ ಇಂಡ್ಯೂಸ್ಡ್ ಕ್ಯೂ ಒನ್ ಬೈ ಬಿ ಕರೆಕ್ಟಾ ಅಲ್ಲಿಗೆ ಏನು ಬಂತು ಅಲ್ಲಿಗೆ ಕ್ಯೂ ಒನ್ ಬೈ ಬಿ ಆ್ಯಂಡ್ ಮೈನಸ್ ಕೆ ಅಲ್ಲ ಇಂಡ್ಯೂಸ್ ಆಗಿರೋ ನೆಗೆಟಿವ್ ಚಾರ್ಜ್ ಎಷ್ಟು ಹೇಳೋ ಕ್ಯೂ ಒನ್ ಮೈನಸ್ ಕ್ಯೂ ಒನ್ ಅಲ್ವಾ ಇಂಡ್ಯೂಸ್ ಆಗಿರೋ ನೆಗೆಟಿವ್ ಚಾರ್ಜ್ ಎಷ್ಟು ಮೈನಸ್ ಕ್ಯೂ ಒನ್ ಬೈ ಕೆ ಕ್ಯೂ ಒನ್ ಬೈ ಬಿ ನೆಕ್ಸ್ಟ್ ಇನ್ನೊಂದು ಯಾವುದು ಕೆ ಕ್ಯೂ ಒನ್ ಬೈ ಎಕ್ಸ್ ಕೆ ಕ್ಯೂ ಟು ಬೈ ಬಿ ಮೈನಸ್ ಕೆ ಕ್ಯೂ ಒನ್ ಬೈ ಬಿ ಇಷ್ಟು ಕ್ಯೂ ಟು ಮೈನಸ್ ಕ್ಯೂ ಒನ್ ಬೈ ಬಿ ಅಷ್ಟು ಬರುತ್ತೆ ದಟ್ ಇಸ್ ದ ಚಾರ್ಜ್ ಪ್ರೆಸೆಂಟ್ ಓವರ್ ದೇರ್ ವಿ ಸಿ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ಡಿ ವಿ ಡಿ ಅದು ಅದೇ ಸ್ಪಿಯರ್ನ ಮೇಲಿರುವ ಚಾರ್ಜು ಕರೆಕ್ಟಾ ಕೆ ಕ್ಯೂ ಒನ್ ಬೈ ಏನಾ ಪ್ಲಸ್ ಮತ್ತೇನು ಕೆ ಕ್ಯೂ ಟು ಬೈ ಬಿ ಕರೆಕ್ಟಾ ಯಾಕಂದರೆ ಆ ದೊಡ್ಡ ಸ್ಪಿಯರ್ನ ಒಳಗಿರೋ ಎಲ್ಲ ಪಾಯಿಂಟ್ಸ್ಗಳಿಗೂ ಇದು ಕಾಮನ್ ಇದು ಕೆ ಕ್ಯೂ ಟು ಬೈ ಬಿ ರೈಟ್ ಇನ್ನೊಂದು ಯಾವುದು ಮೈನಸ್ ಕೆ ಕ್ಯೂ ಒನ್ ಬೈ ಬಿ ಕೆ ಕ್ಯೂ ಒನ್ ಬೈ ಎ ಪ್ಲಸ್ ಕೆ ಕ್ಯೂ ಟು ಬೈ ಬಿ ಮೈನಸ್ ಕೆ ಕ್ಯೂ ಒನ್ ಬೈ ಬಿ ದಿಸ್ ಈಸ್ ದ ಥಿಂಗ್ ಕೆ ಕ್ಯೂ ಒನ್ ಬೈ ಬಿ ಮತ್ತು ಇದ್ರದ್ದೊಂದು ಬೇರೆ ಸೇರ್ಕೊಳತ್ತಲ್ಲ ಹೊರಗಡೆ ಬಂದು ಇಂಡ್ಯೂಸ್ ಆಗುತ್ತಲ್ಲ ಕೆ ಕ್ಯೂ ಒನ್ ಬೈ ಬಿ ಪ್ಲಸ್ ಕೆ ಕ್ಯೂ ಒನ್ ಬೈ ಬಿ ಇಲ್ಲಿ ಈ ಚಾರ್ಜನ್ನು ತಗೊಂಬಿಟ್ಟೆ ಇಲ್ಲಿ ಇಂಡ್ಯೂಸ್ ಆಗೈತಲ್ಲ ಹೊರಗಡೆ ಅದನ್ನು ಸೇರಿಸ್ಬೇಕು ಇಲ್ಲೂ ಸೇರಿಸ್ಬೇಕು ನಾನು ಮೈನಸ್ ಕೆ ಕ್ಯೂ ಒನ್ ಬೈ ಬಿ ಒಳಗಡೆ ಅದಲ್ಲನಪ್ಪ ಹೊರಗಡೆ ಚಾರ್ಜು ಕರೆಕ್ಟಾ ಅಥವಾ ಇದನ್ನು ಕರೆಕ್ಟಾಗಿ ಬರೀಬೇಕಪ್ಪ ಅಂದರೆ ಈ ಥರ ಬರೀಬೇಕು ಕ್ಯಾನ್ಸಲ್ ಆಗುತ್ತೆ ಕೆ ಕ್ಯೂ ಒನ್ ಬೈ ಎಕ್ಸು ಪ್ಲಸ್ಸು ಔಟರ್ ಸ್ಪಿಯರಿನ ಚಾರ್ಜ್ ಎಷ್ಟು ಹೇಳ್ರ ನೋಡೋಣ
Q1 ಪ್ಲಸ್ Q2 ಬೈ ಬಿ ತಾನೇ, ಕರೆಕ್ಟಾ? ಮೈನಸ್ ಕೆ Q1 ಬೈ ಬಿ, ಕರೆಕ್ಟಾ? ಈಗ ಇದನ್ನು ಬಿಡಿಸಿ ಬರೀರಿ. ಕೆ Q1 ಬೈ ಎಕ್ಸ್ ಪ್ಲಸ್ ಕೆ Q1 ಬೈ ಬಿ ಪ್ಲಸ್ ಕೆ Q2 ಬೈ ಬಿ ಮೈನಸ್ ಕೆ Q1 ಬೈ ಬಿ. ಹೋತಾ ಇದು? ಹೋಯ್ತಾ? ಸೊ ವಾಟ್ ರಿಮೈನ್ಸ್? ಕೆ Q1 ಬೈ ಎಕ್ಸ್ ಪ್ಲಸ್ ಕೆ Q2 ಬೈ ಬಿ, ಇಷ್ಟೇ ಉಳಿಯೋದು. ಅರ್ಥ ಆಯ್ತಾ? ಈಗ ಇಲ್ಲಿಗೆ ಬರ್ರಿ, ಇದನ್ನು ಮತ್ತೆ ಇನ್ನೊಂದು ಸರಿ ಬರೀತೀನಿ ನೋಡಿ ಕ್ಲಿಯರಾಗಿ. ವಿ ಡಿನಲ್ಲಿ ಫಸ್ಟು ಫಸ್ಟು ಸ್ಪಿಯರಿನಿಂದ ಬರೋದು ಕೆ Q1 ಬೈ ಎ, ಕರೆಕ್ಟನಪ್ಪ? ಕೆ Q1 ಬೈ ಎ ಒಂದು ಮುಗೀತು. ಎರಡನೇದೇನು ನೋಡ್ಕೊಳ್ಳೋಣ. ಹೊರಗಡೆ ಸ್ಪಿಯರಿಂದ ತಗೋ, ಹೊರಗಡೆ ಸ್ಪಿಯರಿಂದ ಕೆ ಇಂಟು Q1 ಪ್ಲಸ್ Q2 ಬೈ ಬಿ, ಹೊರಗಡೆ ಸ್ಪಿಯರಿಂದು ಇದು ಎಲ್ಲರಿಗೂ ಬರೋ ಪೊಟೆನ್ಷಿಯಲ್ಲೇ, ಮೈನಸ್ ಕೆ Q1 ಬೈ ಬಿ. ಇಲ್ಲಿ ಮತ್ತೆ ಇದನ್ನು ಸಿಂಪ್ಲಿಫೈ ಮಾಡಿ ಬರೆದ್ರೆ ಕೆ Q1 ಬೈ ಎ ಪ್ಲಸ್ ಕೆ Q1 ಬೈ ಬಿ ಪ್ಲಸ್ ಕೆ Q2 ಬೈ ಬಿ ಮೈನಸ್ ಕೆ Q1 ಬೈ ಬಿ. ಹೋತಾ ಇದು? ಏನು ಬಂತಾರ? ಕೆ Q1 ಬೈ ಎ ಪ್ಲಸ್ ಕೆ Q2 ಬೈ ಬಿ, ಇಷ್ಟೇ ಉಳಿದದ್ದು ಅಲ್ವಾ? ಸೊ ಕೆ Q1 ಬೈ ಎ ಪ್ಲಸ್ ಕೆ Q2 ಬೈ ಬಿ ಯಾರಿಗೆ? ಆನ್ ದ ಸರ್ಫೇಸ್ ಆಫ್ ದ ಫಸ್ಟ್ ಸ್ಪಿಯರ್. ನೆಕ್ಸ್ಟ್ ಯಾವುದು? ವಿ ಇನಾ ಪೊಟೆನ್ಷಿಯಲ್ ಅಟ್ ಇ, ಅದು ಫಸ್ಟ್ ಸ್ಪಿಯರಿನ ಒಳಗೆ ಸೆಕೆಂಡ್ ಸ್ಪಿಯರ್ನ ಒಳಗೆ ಎರಡಕ್ಕೂ ಸೇರ್ಕೊಂಡಿರೋದು ತಾನೆ. ಬರೀರಿ, ಫಸ್ಟ್ ಸ್ಪಿಯರ್ನ ಒಳಭಾಗದಲ್ಲಿ ಅದು ಇರೋದ್ರಿಂದ ಕೆ ಏನಾಗುತ್ತದು? ಕೆ Q1 ಬೈ ಏನೇ ಆಗುತ್ತೆ, ಕರೆಕ್ಟಾ? ಪ್ಲಸ್ ಕೆ Q1 ಪ್ಲಸ್ Q2 ಬೈ ಬಿ. ಇನ್ನು ಸೆಕೆಂಡ್ ಸ್ಪಿಯರ್ನಿಂದ ಎಷ್ಟು ದೂರದಲ್ಲಿದೆ ಅದು? ಕೆ Q1 ಬೈ ಬಿ. ಸರಿನಾ? ಸರಿನಾ? ನೆಕ್ಸ್ಟು ಇದು ಬರೀರಿ. ಕೆ Q1 ಬೈ ಎ ಪ್ಲಸ್ ಕೆ Q1 ಬೈ ಬಿ ಪ್ಲಸ್ ಕೆ Q2 ಬೈ ಬಿ ಮೈನಸ್ ಕೆ Q1 ಬೈ ಬಿ ಢಮಾರ್ ಢಮಾರ್. ಸೊ ಕೆ Q1 ಬೈ ಎ ಪ್ಲಸ್ ಕೆ Q2 ಬೈ ಬಿ ಏನು ಬಂತರ? ಅದೇ ಬಂತು ಅಲ್ಲ? ಸೊ ಅಲ್ಲಿಗೆ ವಿ ಇ ಆ್ಯಂಡ್ ವಿ ಸಿ ಅಲ್ಲ, ವಿ ಡಿ ಆ್ಯಂಡ್ ವಿ ಇ ಆರ್ ಸೇಮ್. ಅರ್ಥ ಆಯ್ತಾ? ಅರ್ಥ ಆಯ್ತಾ ಹೆಂಗೆ ಮಾಡೋದು ಅಂತೇಳಿ? ಕೇಳಿದ್ರೆ ಈ ಥರ ಪಡಬೇಕು. ಇದರಲ್ಲಿ ಇನ್ನೂ ಕೆಲವು ಕೇಸ್ಗಳು ಮಾಡ್ತಾರೆ. ಇಲ್ಲಿ ಎರಡೂ ಸ್ಪಿಯರ್ಗಳಿಗೂ ಚಾರ್ಜ್ ಕೊಟ್ಟು ಸುಮ್ಮನೆ ಕೈ ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಏನೇನಾಗುತ್ತೆ ಹೇಳ್ರೋ ಅಂತ ಹೇಳ್ಬಿಟ್ಟಿದ್ದಾರೆ. ಇದರಲ್ಲಿ ಏನು ಮಾಡ್ತಾರೆ ನೆಕ್ಸ್ಟು ಅಂದರೆ, ಅದರಲ್ಲಿ ಒನ್ ಆಫ್ ದ ಕಂಡಕ್ಟರ್ನ ಅರ್ತ್ ಮಾಡ್ತಾರೆ. ಒಳಭಾಗದ್ದನ್ನು ಅರ್ತ್ ಮಾಡ್ತಾರೆ, ಹೊರಭಾಗದ್ದನ್ನು ಅರ್ತ್ ಮಾಡ್ತಾರೆ. ಆವಾಗ ಇದ್ರ ಮೇಲೆ ಚಾರ್ಜ್ ಎಷ್ಟು, ಅದ್ರ ಮೇಲೆ ಚಾರ್ಜ್ ಎಷ್ಟು, ಇದ್ರ ಮೇಲಿನ ಪೊಟೆನ್ಷಿಯಲ್ ಎಷ್ಟು, ಇದ್ರ ಮೇಲಿನ ಪೊಟೆನ್ಷಿಯಲ್ ಎಷ್ಟು, ಈ ಥರ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ. ಅದನ್ನು ಮಾಡಬೇಕು. ಓಕೆ, ಇದಾಯ್ತಾ? ಬರ್ಕೊಳ್ರಿ. ಅದಿಲ್ಲ ಬಿಡು ಮಟೀರಿಯಲ್ನಾಗೆ ಈ ಫಾರ್ಮುಲಾ. ಅರ್ತ್ ಮಾಡಿದ ಮೇಲೆ ಕೊಟ್ಟಿದ್ದಾನೆ ಅವನು, ಅರ್ಥಿಂಗ್ ಮಾಡಿದ ಮೇಲೆ ಏನಾಗುತ್ತೆ ಅಂತ ಕೊಟ್ಟ.
ಆಯ್ತಾ? ಇದು ಬರ್ಕೊಂಡ ಇದು ಹೇಳ ಏನು ಒಂದು ಸ್ಪಿಯರ್ ಇದೆ ಎ ರೇಡಿಯಸ್,
ಬಿಗ್ ಸ್ಪಿಯರ್ ಇದೆ, ಬಿ ರೇಡಿಯಸ್. ಸ್ಮಾಲರ್ ಸ್ಪಿಯರ್ ಈಸ್ ಹ್ಯಾವಿಂಗ್ ಎ ಚಾರ್ಜ್ ಆಫ್ ಕ್ಯೂ, ಬಿಗ್ಗರ್ ಸ್ಪಿಯರ್ ಈಸ್ ಹ್ಯಾವಿಂಗ್ ನೋ ಚಾರ್ಜ್, ಇಟ್ ಈಸ್ ಅರ್ತ್ಡ್. ಅರ್ತ್ ಕನೆಕ್ಟ್ ಆಗಿದೆ ಅಂತ ಮಾತ್ರಕ್ಕೆ ಅದ್ರ ಎಲ್ಲ ಚಾರ್ಜು ನಾಶ ಆಗಿ ಹೋಗ್ತವೆ ಅಂತ ಏನಿಲ್ಲ. ಪಾಸಿಟಿವ್ ಚಾರ್ಜ್ಗಳು ಹೋಗ್ತಾವೆ ಅಷ್ಟೇ, ನೆಗೆಟಿವ್ ಚಾರ್ಜಸ್ ಮೇಟ್ ಹ್ಯಾವ್ ರಿಮೈನ್ಡ್, ಗೊತ್ತಿಲ್ಲ. ಹಾಗಾಗಿ ಕ್ಯೂ ಡ್ಯಾಶ್ ಅನ್ನೋ ಚಾರ್ಜ್ ಅದ್ರ ಮೇಲೆ ಇದೆ ಅಂತ ನಾನು ಅನ್ಕೋತೀನಿ, ಐ ವಿಲ್ ಅಸ್ಯೂಮ್. ಯಾಕೆಂದರೆ ಅರ್ತ್ ಕನೆಕ್ಟ್ ಮಾಡಿದಾಗ ಪೊಟೆನ್ಷಿಯಲ್ ಝೀರೋ ಆಗುತ್ತೆ. ಪೊಟೆನ್ಷಿಯಲ್ ಝೀರೋ ಆಗಿದೆ ಅಂತ ಮಾತ್ರ ಅಲ್ಲಿ ಚಾರ್ಜ್ಗಳೇ ಇಲ್ಲ ಅಂತ ಏನು ಅಲ್ವಲ್ಲ. ಪೊಟೆನ್ಷಿಯಲ್ ಈ ಕಡೆ ಪಾಸಿಟಿವ್ ಚಾರ್ಜ್, ಈ ಕಡೆ ನೆಗೆಟಿವ್ ಚಾರ್ಜ್ ಇದ್ದರೆ ಮಧ್ಯಭಾಗದಲ್ಲಿ ಪೊಟೆನ್ಷಿಯಲ್ ಝೀರೋ ಆಗುತ್ತೆ. ಚಾರ್ಜ್ ಇಲ್ವಾ ಇವೆರಡು? ಇದಾವೆ ತಾನೆ. ಸೊ ದೇರ್ ಈಸ್ ಪಾಸಿಬಿಲಿಟಿ. ಸೊ ಪೊಟೆನ್ಷಿಯಲ್ ವಿಲ್ ಬಿಕಮ್ ಝೀರೋ. ವಿ ಅಸ್ಯೂಮ್ ದಟ್ ದೇರ್ ರಿಮೇನ್ಸ್ ಎ ಚಾರ್ಜ್ ಕಾಲ್ಡ್ ಕ್ಯೂ ಡ್ಯಾಶ್ ಆನ್ ದ ಸರ್ಫೇಸ್ ಆಫ್ ಎನ್. ಬಿಗ್ಗರ್ ಸ್ಪಿಯರ್ನ ಮೇಲೆ ಕ್ಯೂ ಡ್ಯಾಶ್ ಅನ್ನೋ ಚಾರ್ಜ್ ಇದೆ ಅಂತ ನಾನು ಅನ್ಕೋತೀನಿ. ಈ ಕ್ಯೂ ಅನ್ನೋದು ಇನ್ನರ್ ಸ್ಪಿಯರ್ ಮೇಲಿರೋ ಚಾರ್ಜು, ಅದು ಇನ್ನರ್ ಸರ್ಫೇಸ್ ಆಫ್ ದ ಔಟರ್ ಸ್ಪಿಯರ್ನ ಮೇಲೆ ಇಂಡ್ಯೂಸ್ ಮಾಡುತ್ತೆ, ಅಪೋಸಿಟ್ ಚಾರ್ಜನ್ನು ಇಂಡ್ಯೂಸ್ ಮಾಡುತ್ತೆ. ಆಪೋಸಿಟ್ ಚಾರ್ಜು ಈ ಕಡೆಗೆ ಪ್ಲಸ್ ಕ್ಯೂನ ಆ್ಯಡ್ ಮಾಡುತ್ತೆ, ಕರೆಕ್ಟಾ? ಕ್ಯೂ ಡ್ಯಾಶ್ ಜೊತೆಗೆ ಮತ್ತೊಂದು ಕ್ಯೂ ಆ್ಯಡ್ ಆಗುತ್ತೆ, ಸರಿ ತಾನೆ? ದ ಚಾರ್ಜ್ ಪ್ರೆಸೆಂಟ್ ಆನ್ ದ ಇನ್ನರ್ ಸ್ಪಿಯರ್ ವಿಲ್ ಎವೆನ್ಚುಯಲಿ ಕಮ್ ಔಟ್ ಆಫ್ ದ ಔಟರ್ ಸ್ಪಿಯರ್. ಅದು ಆಬ್ವಿಯಸ್ಲಿ ನಿಮಗೆ ಗೊತ್ತಿರೋ ವಿಷಯ ಇದು. ಈಗ ಪೊಟೆನ್ಷಿಯಲ್ ಅಟ್ ಎ ಏನು ಅಂತ ನೋಡೋಣ. ಪೊಟೆನ್ಷಿಯಲ್ ಅಟ್ ಎ ಈಸ್ ಝೀರೋ, ಅದು ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಅರ್ತ್ ಕನೆಕ್ಟ್ ಮಾಡೋದ್ರ ಉದ್ದೇಶನೇ ಅದು. ಪೊಟೆನ್ಷಿಯಲ್ ಎ ಈಸ್ ಝೀರೋ. ಅದು ಯಾರ್ಯಾರನ್ನ ತಂದಿದೆ ಅದರಲ್ಲಿ, ಯಾರ್ಯಾರು ಸಮ್ ಆಗಿದ್ದಾರೆ ಅದರಲ್ಲಿ ಅಂದರೆ, ಫಸ್ಟು ಪೊಟೆನ್ಷಿಯಲ್ ಅಟ್ ಎ ಯಾರ್ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕೆ ಕ್ಯೂ ಬೈ ಬಿ. ಇದ್ರ ಮೇಲಿರೋ ಚಾರ್ಜ್ ಎಷ್ಟೋ? ಫಸ್ಟ್ ಸ್ಪಿಯರ್ನಿಂದ ಅದು ಬಿನಷ್ಟು ದೂರದಲ್ಲಿದೆ, ಕರೆಕ್ಟಾ? ಕೆ ಕ್ಯೂ ಬೈ ಬಿ ಇದು ಒಂದು. ಆಮೇಲೆ ಮೈನಸ್ ಕ್ಯೂನಿಂದ ಇದು ಅದೇ ಜಾಗದಲ್ಲೇ ಇದೆ. ಸೊ ಮೈನಸ್ ಕೆ ಕ್ಯೂ ಬೈ ಬಿ ಅಂದರೆ ಇಲ್ಲಿ ಇಂಡ್ಯೂಸ್ ಆಗಿದೆಯಲ್ಲ ಮೈನಸ್ ಕ್ಯೂ, ಅದರಿಂದ ಬಿನಷ್ಟು ದೂರದಲ್ಲಿದೆ, ಮೈನಸ್ ಕೆ ಕ್ಯೂ ಬೈ ಬಿ. ಪ್ಲಸ್ ಇದ್ರ ಮೇಲ್ಗಡೆ ಕ್ಯೂ ಡ್ಯಾಶ್ ಬೇರೆ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದೀವಲ್ಲ, ಬಿಗ್ಗರ್ ಸ್ಪಿಯರಿನ ಮೇಲೆ ಕ್ಯೂ ಡ್ಯಾಶ್ ಅನ್ನೋ ಚಾರ್ಜ್ ಇದೆ ಅಂತ ಹೇಳಿದ್ದೀವಲ್ಲ. ಕ್ಯೂ ಡ್ಯಾಶ್ ಅನ್ನೋ ಚಾರ್ಜ್ ಕೆ ಕ್ಯೂ ಡ್ಯಾಶ್ ಡಿವೈಡೆಡ್ ಬೈ ಬಿ. ಈಗ ಎ ಮೇಲ್ಗಡೆ ನಮಗೆ ಈಗ 3 ಚಾರ್ಜ್ಗಳಿಂದ ಪೊಟೆನ್ಷಿಯಲ್ ಬಂದಿದೆ ಅಂತ ಬರ್ತಿದ್ದೀವಿ ನಾವು. ಯಾವ್ಯಾವುದು? ಇನ್ನರ್ ಸ್ಪಿಯರ್ ಮೇಲಿರೋ ಕ್ಯೂನಿಂದ, ಇನ್ನರ್ ಸರ್ಫೇಸ್ ಮೇಲಿರೋ ಮೈನಸ್ ಇಂಡ್ಯೂಸ್ಡ್ ಕ್ಯೂನಿಂದ, ಇನ್ನೊಂದು ಔಟರ್ ಸ್ಪಿಯರ್ ಮೇಲಿರೋ ಕ್ಯೂ ಡ್ಯಾಶ್ನಿಂದ. 3ರಿಂದಲೂ ಬಂದಿದೆ ಅಂತ ಬರ್ತಿದ್ದೀವಿ. ಇಲ್ಲಿ 0 ಅಂತ, ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗೋದು ಅಲ್ಲ, ಬೋತ್ ಆರ್ ಕ್ಯಾನ್ಸಲ್ಡ್. ಉಳಿದದೇನು? ಕೆ ಕ್ಯೂ ಡ್ಯಾಶ್ ಬೈ ಬಿ ಈಸ್ ಈಕ್ವಲ್ ಟು ವಿ ಎ. ವಿ ಎ ಅಂದರೆ 0. ಅಲ್ಲಿಗೆ ಅರ್ಥ ಏನು? ಕೆ 0 ಅಲ್ಲ, ಬಿ 0 ಅಲ್ಲ, ಕ್ಯೂ ಡ್ಯಾಶೇ 0 ಆಗಿರಬೇಕು. ಸೊ ಚಾರ್ಜ್ ಪ್ರೆಸೆಂಟ್ ಆನ್ ದ ಔಟರ್ ಸರ್ಫೇಸ್ ಮಸ್ಟ್ ಬಿ ಝೀರೋ. ಅಂದರೆ ಅಲ್ಲಿ ಯಾವ ಚಾರ್ಜು ಇಲ್ಲ. ಗ್ರೌಂಡಿಗೆ ಕನೆಕ್ಟ್ ಆಗಿದೆ, ಅರ್ತಿಗೆ ಕನೆಕ್ಟ್ ಆಗಿದೆ, ಯಾವ ಚಾರ್ಜ್ಗಳು ಉಳಿದಿಲ್ಲ ಅಲ್ಲಿ. ನೆಗೆಟಿವ್ ಚಾರ್ಜಸ್ಸು ಉಳಿದಿಲ್ಲ, ಎಂಥದ್ದು ಉಳಿದಿಲ್ಲ, 0 ಚಾರ್ಜಸ್ಸು. ಅರ್ಥ ಆಯ್ತಾ? ದಟ್ ಈಸ್ ಒನ್ ಥಿಂಗ್. ಅಂದರೆ ಔಟರ್ ಸರ್ಫೇಸ್ ಸ್ಪಿಯರ್ನ ಔಟರ್ ಸ್ಪಿಯರ್ನ ನೀವು ಅರ್ತ್ ಮಾಡಿದರೆ ದೇರ್ ಆರ್ ನೋ ಚಾರ್ಜಸ್ ರಿಮೈನಿಂಗ್ ಆನ್ ದ ಔಟರ್ ಸರ್ಫೇಸ್. ಔಟರ್ ಸರ್ಫೇಸ್ ಮೇಲೆ ಚಾರ್ಜಸ್ ಉಳಿಯಲ್ಲ ಅಂತ ಆಯಿತು. ಅರ್ಥ ಆಯ್ತಾ? ಒನ್ ಥಿಂಗ್. ಇದ್ರ ಮೇಲೆ ಕೇಳೋದೇ ಚಾರ್ಜ್ ಎಷ್ಟು ಅಂತ, ಹೌ ಮೆನಿ ಚಾರ್ಜಸ್ ಆರ್ ದೇರ್ ಅಂತ. ಔಟರ್ ಸ್ಪಿಯರ್ ಮೇಲೆ ಚಾರ್ಜ್ 0 ಇರುತ್ತೆ, ಅದು ನೆನ್ಪಿಟ್ಕೊಳ್ಳಿ ಫಸ್ಟು. ಎರಡನೇದು ನೋಡೋಣ. ಎರಡನೇದರಲ್ಲಿ ಇನ್ನರ್ ಸ್ಪಿಯರಿಗೆ ಪೊಟೆನ್ಷಿಯಲ್ 0 ಕೊಡ್ತಾರೆ. ಅಂದರೆ ಇನ್ನರ್ ಸ್ಪಿಯರ್ನ ಗ್ರೌಂಡ್ ಮಾಡ್ತಾರೆ, ಅರ್ತಿಗೆ ಕನೆಕ್ಟ್ ಮಾಡ್ತಾರೆ. ಇವಾಗ ಏನಾಗುತ್ತೆ? ವಿ ಆನ್ ದ ಬಿ ಈಸ್ 0. ಓಕೆನಾ? ಫೈನ್. ಈಗ ಇದ್ರನ್ನ ಕನೆಕ್ಟ್ ಮಾಡಿದ್ದೀವಿ ಅಂದಮೇಲೆ ಇದ್ರ ಮೇಲೆ ಚಾರ್ಜೇ ಉಳಿಯಲ್ಲ ಅಂತ ಏನಿಲ್ವಲ್ಲ. ಇಲ್ಲಿ ಹೆಂಗೆ ಚಾರ್ಜ್ ಇರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀವೋ ಇಲ್ಲೂ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಲೆಟ್ ದಟ್ ಚಾರ್ಜ್ ಬಿ ಕ್ಯೂ ಡ್ಯಾಶ್. ಆ ಚಾರ್ಜನ್ನು ನಾನು ಕ್ಯೂ ಡ್ಯಾಶ್ ಅಂತ ಕರ್ಕೋತೀನಿ. ಇಲ್ಲಿ ಕ್ಯೂ ಡ್ಯಾಶ್ ಅನ್ನೋ ಚಾರ್ಜ್ ಇದೆ ಅಂತ ನೀವು ಅಂದ್ಕೊಂಡ್ಮೇಲೆ ಆ ಕ್ಯೂ ಡ್ಯಾಶು ಒಳಭಾಗದಲ್ಲೂ ಇಂಡ್ಯೂಸ್ ಆಗಬೇಕಾ? ಆ ಒಳಭಾಗದಲ್ಲ ಇಂಡ್ಯೂಸ್ ಆದಂಥ ಕ್ಯೂ ಡ್ಯಾಶು ಹೊರಭಾಗಕ್ಕೆ ಹೋಗಿ ಆ್ಯಡ್ ಕೂಡ ಆಗಬೇಕಾ? ಕರೆಕ್ಟ್ ತಾನೆ? ಹೊರಭಾಗಕ್ಕೆ ಹೋಗಿ ಏನಾಗಬೇಕು? ಆ್ಯಡ್ ಕೂಡ ಆಗಬೇಕು. ಸೊ ಇವಾಗ ಇದ್ರ ಮೇಲಿರೋ ಪೊಟೆನ್ಷಿಯಲ್ ನೋಡೋಣ. ಫಸ್ಟು ವಿ ಎ ನೋಡ್ಕೊಳ್ಳೋಣ. ಎ ಮೇಲೆ ಏನೇನು ಕತೆ ಆಗಿದೆ ಅಂತ ನೋಡ್ಕೊಳ್ಳೋಣ. ಎ ಮೇಲ್ಗಡೆ ಏನೇನು ಕತೆ ಆಗಿದೆ? ಕೆ ಬೈ ಬಿ ಇಂಟು ಹೊರಗಡೆ ಬಂದಿರೋ ಚಾರ್ಜ್ಗಳು ಎಷ್ಟು? ಮೊದಲೇ ಅದ್ರ ಮೇಲೆ ಕ್ಯೂ ಇತ್ತು, ಒಳಗಡೆಯಿಂದ ಕ್ಯೂ ಡ್ಯಾಶ್ ಬಂದು ಸೇರ್ಕಂತು. ಸೊ ಅಲ್ಲಿಗೆ ಕೆ ಇಂಟು ಕ್ಯೂ ಪ್ಲಸ್ ಕ್ಯೂ ಡ್ಯಾಶ್ ಬೈ ಬಿ. ಅದು ಗೊತ್ತಲ್ಲ ನಿಮಗೆ, ಇದೆಲ್ಲಿ ಮಾಡಿದ್ದೀವಲ್ಲ. ಕೆ ಬೈ ಬಿ ಇಂಟು ವಾಟ್ ಈಸ್ ದಟ್? ಆರ್ ಅಲ್ಲ, ಆರ್ ಅಂತ ಬರ್ದಿದ್ದೀವಿ ನಾವು. ಇದು ವಿ ಬಿ. ಕೆ ಬೈ ಬಿ ಇಂಟು ಕ್ಯೂ 1 ಪ್ಲಸ್ ಕ್ಯೂ 2. ಸೊ ಕೆ ಬೈ ಬಿ ಇಂಟು ಕ್ಯೂ 1 ಪ್ಲಸ್ ಕ್ಯೂ 2. ಕರೆಕ್ಟಾ? ಬಂತು. ಇದು ಏನ ಕತೆ ಮುಗೀತು ಇಲ್ಲಿಗೆ. ನೆಕ್ಸ್ಟು ಬಿಗೆ ಬರ್ರಿ. ಬಿನಲ್ಲಿ ಪೊಟೆನ್ಷಿಯಲ್ 0. ಬಿನಲ್ಲಿ ಪೊಟೆನ್ಷಿಯಲ್ 0. ಬಿಯ ಮೇಲೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ? ಹೌ ಮೆನಿ ಚಾರ್ಜಸ್ ಆರ್ ವರ್ಕಿಂಗ್? ಕೆ ಕ್ಯೂ ಡ್ಯಾಶ್ ಬೈ ಎ. ಮೊದಲನೇದು ಕ್ಯೂ ಡ್ಯಾಶ್, ಅದ್ರ ಮೇಲಿರೋ ಅಸ್ಯೂಮ್ ಮಾಡಿರೋ ಚಾರ್ಜ್ ಕೆ ಕ್ಯೂ ಡ್ಯಾಶ್ ಬೈ ಎ. ಎ ಇಸ್ ದ ಸ್ಮಾಲ್ ಸ್ಪಿಯರ್ಸ್ ರೇಡಿಯಸ್. ಈ ಇಂಡ್ಯೂಸ್ ಆಗಿರೋ ಮೈನಸ್ ಕ್ಯೂ ಡ್ಯಾಶ್ ಬೇಬಿ ಅಲ್ವಾ, ಇಂಡ್ಯೂಸ್ ಆಗಿರೋ ಕ್ಯೂ ಡ್ಯಾಶು ಅದ್ರ ಮೇಲೆ ವರ್ಕ್ ಮಾಡ್ತಾ ಇದೆ. ಎರಡನೇದು ಪ್ಲಸ್ ಈ ಔಟರ್ ಸ್ಪಿಯರಿನ ಚಾರ್ಜಿನ ಒಳಭಾಗದಲ್ಲಿಲ್ವಾ ಇವು? ಈ ಪಾಯಿಂಟ್ ಇದೆಯಲ್ಲ, ಇದು ಸರ್ಫೇಸ್ ಮೇಲೆ, ಸೆಕೆಂಡ್ ಸ್ಪಿಯರ್ನ ಸರ್ಫೇಸ್ ಮೇಲೆ ಇರುವಂಥ ಪಾಯಿಂಟು ಔಟರ್ ಸ್ಪಿಯರ್ನ ಒಳಭಾಗ ಅಲ್ವಾ ಅದು. ಹಾಗಾಗಿ
ಪ್ಲಸ್ ಕೆ ಕ್ಯೂ ಪ್ಲಸ್ ಕ್ಯೂ ಡ್ಯಾಶ್ ಬೈ ಬಿ. ಅರ್ಥ ಆಯ್ತಾ? 3 charges are working again. One is charge on itself, that is q dash. Charge induced minus q dash. ಇನ್ನೊಂದು ಯಾವುದು? ಔಟರ್ ಸ್ಪಿಯರ್ ಮೇಲಿರೋ ಚಾರ್ಜು ಕೆ ಇಂಟು ಕ್ಯೂ ಪ್ಲಸ್ ಕ್ಯೂ ಡ್ಯಾಶ್ ಬೈ ಬಿ. ಇವು ಮೂರನ್ನು ಸಮ್ ಮಾಡಿಕೊಂಡು ನಾನು ಕ್ಯಾನ್ಸಲ್ ಮಾಡಿ ಉಳಿಸ್ಕೊತೀನಿ. ಕೆ ಕ್ಯೂ ಡ್ಯಾಶ್ ಬೈ ಎ ಪ್ಲಸ್ ಕೆ ಕ್ಯೂ ಬೈ ಬಿ ಬಂತು. ಇವೆರಡರ ಸಮ್ ಏನಾಗಬೇಕು? 0 ಆಗಬೇಕು. ಇವೆರಡರ ಸಮ್ 0 ಆಗಬೇಕು ಅಂದರೆ ಕೆ ಕ್ಯೂ ಡ್ಯಾಶ್ ಬೈ ಎ ಈಸ್ ಈಕ್ವಲ್ ಟು ಆ ಕಡೆ ಕಳಿಸ್ಬಿಡ್ರಿ ಒಂದನ್ನು, ಮೈನಸ್ ಕೆ ಕ್ಯೂ ಬೈ ಬಿ. ಕರೆಕ್ಟಾ? ಕೆ ಕ್ಯಾನ್ಸಲ್ಲು, ಕ್ಯೂ ಡ್ಯಾಶ್ ಈಸ್ ಮೈನಸ್ ಕ್ಯೂ ಇಂಟು ಎ ಬೈ ಬಿ. ಹಾಗಿದ್ದರೆ ಇಂಡ್ಯೂಸ್ ಆದ ಆ ಕ್ಯೂ ಡ್ಯಾಶು ಎಂಥ ಚಾರ್ಜು? ನೆಗೆಟಿವ್ ಚಾರ್ಜ್. ಇಂಡ್ಯೂಸ್ ಆದ ಚಾರ್ಜ್ ಎಂಥ ಚಾರ್ಜ್ ಆಗಿರುತ್ತೆ? ಯಾವಾಗ ಔಟರ್ ಸ್ಪಿಯರ್ ಮೇಲೆ ಪಾಸಿಟಿವ್ ಚಾರ್ಜ್ ಕೊಟ್ಟರೆ, ಔಟರ್ ಸ್ಪಿಯರ್ ಮೇಲೆ ನೀನು ಪಾಸಿಟಿವ್ ಚಾರ್ಜ್ ಕೊಟ್ಟರೆ ಒಳಭಾಗದಲ್ಲಿ ಆ ಅರ್ತ್ಗೆ ಕನೆಕ್ಟ್ ಆಗಿರುವ ಇನ್ನರ್ ಸ್ಪಿಯರ್ನ ಮೇಲೆ ಬರುವ ಚಾರ್ಜು ನೆಗೆಟಿವ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅದು ಔಟರ್ ಸ್ಪಿಯರ್ನ ಮೇಲಿರೋ ಚಾರ್ಜಿಗೆ ಎ ಬೈ ಬಿನಷ್ಟು ಇರುತ್ತೆ. ಇನ್ನು ಕರೆಕ್ಟಾಗಿ ಹೇಳಬಹುದು ನೀನು. ಔಟರ್ ಸ್ಪಿಯರ್ ಮೇಲೆ ಎಷ್ಟು 5 ಕೂಲಂಬ್ ಕೊಡ್ತೀನಿ. ಅರ್ಥ ಆಯ್ತಾ? 2 ಸೆಂಟಿಮೀಟರ್ ರೇಡಿಯಸ್ಸು ಸಣ್ಣದು, 4 ಸೆಂಟಿಮೀಟರ್ ರೇಡಿಯಸ್ಸು ದೊಡ್ಡದು ಅಂದರೆ ಮೈನಸ್ 5 ಕೂಲಂಬ್ ಇಂಟು 2/4. ಅರ್ಥ ಆಯ್ತಾ? 2.5 ಕೂಲಂಬ್ ಬರುತ್ತೆ ಅಂತ, ಮೈನಸ್ 2.5 ಕೂಲಂಬ್ ಬರುತ್ತೆ ಅಂತ ಕ್ಯೂ ಡ್ಯಾಶ್. ಅರ್ಥ ಆಯ್ತೇನಪ್ಪ? ಅರ್ಥ ಆಯ್ತೇನ್ರ? ಸೊ ದಿಸ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇದನ್ನು ನಾವು ಬಳಸ್ಕೊಂಡು ಈಗ ನಾನು ಈ ಇಕ್ವೇಷನ್ಗಳನ್ನು ಸಿಂಪ್ಲಿಫೈ ಮಾಡ್ಬೋದು. ಕ್ಯೂ ಡ್ಯಾಶಿನ ಜಾಗದಲ್ಲಿ ಇದನ್ನು ಹಾಕ್ರಿ, ಇಲ್ಲಿ ವಿ ಬಿಯ ಜಾಗದಲ್ಲಿ ಕ್ಯೂ ಡ್ಯಾಶ್ ಹಾಕ್ರಿ. ಇಲ್ಲೇನು ಹಾಕೋದು ಬೇಕಾಗಿಲ್ಲ ಅಂತ ಇಟ್ಕೋತೀನಿ. ವಿ ಎ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಆಫ್ ಎ ಕ್ಯಾಲ್ಕುಲೇಟ್ ಮಾಡಿರಿ ನೋಡೋಣ. ಕ್ಯೂ ಡ್ಯಾಶ್ ಗೊತ್ತಾಯ್ತಲ್ಲ ಎಷ್ಟು ಹೋಗ್ತಾ? ಇಕ್ವೇಷನ್ ಏನು ಬರುತ್ತೆ ನೋಡು, ಇಲ್ಲದೆ ಅಳಿಸ್ತೀನಿ. ವಿ ಎ, ಯಾಕೆಂದರೆ ವಿ ಎ ಗೊತ್ತಾಗಬೇಕು ಅಂದ್ರೆ ನನಗೆ ಕ್ಯೂ ಡ್ಯಾಶ್ ಗೊತ್ತಿರಬೇಕಲ್ಲನಪ್ಪ. ಕೆ ಕ್ಯೂ ಬೈ ಬಿ ಪ್ಲಸ್ ಕೆ ಕ್ಯೂ ಡ್ಯಾಶ್ ಬೈ ಬಿ ಅದು ಅಲ್ವಾ? ಕೆ ಕ್ಯೂ ಬೈ ಬಿ ಪ್ಲಸ್ ಕೆ ಬೈ ಬಿ ಇಂಟು ವಾಟ್ ಈಸ್ ಕ್ಯೂ ಡ್ಯಾಶ್ ಮೈನಸ್ ಕ್ಯೂ ಇಂಟು ಎ ಬೈ ಬಿ. ಸರಿನಾ? ಏನಾಯಿತು? ಕೆ ಕ್ಯೂ ಬೈ ಬಿ ಮೈನಸ್ ಕೆ ಕ್ಯೂ ಎ ಬೈ ಬಿ ಸ್ಕ್ವೇರ್. ಕೆ ಕಾಮನ್ ತೆಗೋಣ, ಕ್ಯೂನು ಕಾಮನ್ ತೆಗೋಣ, ಬಿನೂ ಕಾಮನ್ ತೆಗೋಣ. ಕೆ ಕ್ಯೂ ಬೈ 1 ಮೈನಸ್ ಎ ಬೈ ಬಿನಾ, 1 ಮೈನಸ್ ಎ ಬೈ ಬಿ ಇಲ್ಲೇ ಬರಿಬೋದು. ಅದಕ್ಕೆ ಯಾಕೆ ಅಷ್ಟಕ್ಕೊಂದು ಕೆ ಕ್ಯೂ ಬೈ ಬಿ ಕಾಮನ್ ತೆಗೆದ್ರೆ 1 ಮೈನಸ್ ಎ ಬೈ ಬಿ ಬರುತ್ತೆ. ಇದನ್ನು ಇದು ಮಾಡ್ರಪ್ಪ, ಕೆ ಕ್ಯೂ ಬೈ ಬಿ ಇಂಟು ಬಿ ಮೈನಸ್ ಎ ಡಿವೈಡೆಡ್ ಬೈ ಬಿ. ಇದು ನಿಮ್ಮ ವಿ ಎ. ಅಥವಾ ಕೆ ಕ್ಯೂ ಇಂಟು ಬಿ ಮೈನಸ್ ಎ ಬೈ ಬಿ ಸ್ಕ್ವೇರ್ ಅಂತ ಬರಿಬೋದಾ? ಹಾಗೂ ಬರಿಬೋದು. ಅರ್ಥ ಆಯ್ತಾನಾ? ಇವು ಶಾರ್ಟ್ಕಟ್ ಫಾರ್ಮುಲಾಗಳು, ಯೂಸ್ ಮಾಡ್ಕೊಳ್ಳಿ ಎಲ್ಲೆಲ್ಲಿ ಬರುತ್ತೋ ಅಲ್ಲಲ್ಲಿ. ಓಕೆ? ಏನು ಮತ್ತೇನು ಬರ್ತೀಯ ಬಿಡು, ನಾನೇ ಬರ್ತೀನಿ ಹೊರಗೆ. ಕ್ಲಾಸ್ ಮುಗೀತು. ಎಸ್.